ಸರ್ವ ಸದಸ್ಯರ ಪ್ರೀತಿಯ ಸಮ್ಮಿಲನದ ಒಂದು ಭಾಗವಾಗಿ ಅವರೆಲ್ಲರ ಪ್ರೀತಿಯ ಯಕ್ಷಗಾನದ ಆಸೆಯ ಮತ್ತು ಆ ನಿರೀಕ್ಷೆಯ ಒಲವಿನ ಹಿನ್ನೆಲೆಯಲ್ಲಿ ಯಕ್ಷಗಾನವನ್ನು ಸಂಯೋಜಿಸಿದ್ದೇವೆ. ನಿಮ್ಮೆಲ್ಲರ ನಮ್ಮ ಪ್ರೀತಿಗೆ ಆಹ್ವಾನಿಸಿಕೊಂಡು ಆಗಮಿಸಿದಂಥ ಸರ್ವರನ್ನು ಆತ್ಮೀಯವಾಗಿ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಪ್ರಾರ್ಥನೆ ಶ್ರೀಯುತ ಪವನ್ ಭಟ್ ಪಾವಂಜೆ ಅವರಿಂದ. ಸುಂದರಾಂಗ ಸುಕಲಾನ್ವಿತ ನಿಭಚರಣ ಕಟಿ ಶೋಭಿತ ವ್ಯಾಳಸ ಬಂಧನಾಬ್ಧಿ ಶತಕೋಟಿ ಸದೃಶ ಕಿರಣ ಚಂದನಾಂಗಾರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುದಿ ಚಂದಿರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ. ಧನ್ಯವಾದಗಳು. ಆತ್ಮೀಯರೇ, ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಈ ಮಟ್ಟಕ್ಕೆ ಬೆಳೆದು ನಿಲ್ಲುವಲ್ಲಿ ಈಗಾಗಲೇ ಹೇಳಿದ ಹಾಗೆ ಎಲ್ಲ ಸದಸ್ಯರ ನಿತ್ಯ ತೊಡಗಿಸಿಕೊಳ್ಳುವಿಕೆಯ ಕಾರಣದಿಂದ ಸಾಧ್ಯ ಆಗಿದೆ. ಅದರಲ್ಲೂ ಮುಖ್ಯ ನೆಲೆಯಿಂದ ನಮ್ಮ ಜೊತೆಗೆ ಉಸ್ತುವಾರಿಯನ್ನು ವಹಿಸಿಕೊಂಡು ಮುನ್ನಡೆಸುವಂಥದ್ದು ಇಬ್ಬರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಒಂದು ವಿನಯಕೃಷ್ಣ ಕುರ್ನಾಡು ಮತ್ತು ಸತೀಶ್ ಮಂಜೇಶ್ವರ್ ಅವರು. ಅವರ ನೇತೃತ್ವದಲ್ಲಿ ಸಂಘದ ಎಲ್ಲ ಸದಸ್ಯರ ಸರ್ವ ಸಹಕಾರದ ಮೂಲಕ ಈ ಕಾರ್ಯಕ್ರಮ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇದೀಗ ಬಂದಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ವೇದಿಕೆಯ ಮುಂಭಾಗದಲ್ಲಿರುವಂಥ ಸರ್ವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ಳಿಕ್ಕಿದ್ದಾರೆ. ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ನ ಪ್ರಮುಖರು ಆಗಿರುವ, ಉದಯವಾಣಿಯ ಉಪಾಧ್ಯಕ್ಷರು ಆಗಿರುವ, ವಿವಿಧ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಿತ್ಯ ಚಟುವಟಿಕೆಯಿಂದ ಇರುವಂತಹ ನಮ್ಮ ಪ್ರೀತಿಯ ಶ್ರೀಯುತ ಸತೀಶ್ ಮಂಜೇಶ್ವರ. ಕಟೀಲಿನ ತಾಯಿ ಭ್ರಮರಾಂಬಿಕೆಯ ಪಾದಾರವಿಂದಗಳಿಗೆ ನಮಿಸುತ್ತಾ, ಇವತ್ತು ಭ್ರಾಮರಿ ಯಕ್ಷ ವೈಭವ 2026 ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಿಮಗೆಲ್ಲ ತಿಳಿದಿರುವ ಹಾಗೆ 2015ರಲ್ಲಿ ನಾವೊಂದು ವಾಟ್ಸಪ್ ಬಳಗವನ್ನು ನಮ್ಮ ವಿನಯಕೃಷ್ಣ ಕುರ್ನಾಡ್ ಅವರು ಆರಂಭಿಸಿದರು. ಒಂದು 30 ಜನಗಳ ಒಂದು ಗ್ರೂಪು. ಅದು ಯಕ್ಷಗಾನದ ಆಡಿಯೋ ವಿಡಿಯೋ ಹಂಚಿಕೊಳ್ಳಲಿಕ್ಕೆ, ಯಕ್ಷಗಾನದ ಬಗ್ಗೆ ಮಾತಾಡಲಿಕ್ಕೆ ಅಂತ ನಾವೊಂದು ಸಮಾನ ಮನಸ್ಕರ ಒಂದು ಬಳಗವನ್ನು ವಾಟ್ಸಪ್ ಗ್ರೂಪನ್ನು ನಾವು ಸ್ಟಾರ್ಟ್ ಮಾಡಿದೆವು. ನಂತರದ ದಿನಗಳಲ್ಲಿ ನಮ್ಮ ಒಬ್ಬರು ಬಳಗದ ಮಿತ್ರರು ಒಂದು ಪ್ರಶ್ನೆಯನ್ನು ಕೇಳಿದರು ರಾತ್ರಿ. ನಾವು ಯಾಕೆ ಒಂದು ಯಕ್ಷಗಾನವನ್ನು ಮಾಡಬಾರ್ದು ಮಂಗಳೂರಲ್ಲಿ ಅಂತ. ನಾನು ನೋಡಿರಲಿಲ್ಲ, ನಮ್ಮ ಅಡ್ಮಿನ್ ಆಗಿರುವಂಥ ವಿನಯಕೃಷ್ಣ ಕುರ್ನಾಡ್ ಅವರು ಕೂಡ ನೋಡಿರಲಿಲ್ಲ. ನಾವು ನೋಡುವಾಗ ಗ್ರೂಪಿನಲ್ಲಿ 48 ಮೆಸೇಜ್ ಇತ್ತು, ಅಡ್ಮಿನ್ಗಳು ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಮಾಡಬಾರ್ದು ಅಂತ. ಹಾಗೆ 2015ರಲ್ಲಿ ನಾವು ಒಂದು 50,000 ರೂಪಾಯಿಯನ್ನು ಹಿಡ್ಕೊಂಡು ಒಂದು ಯಕ್ಷಗಾನ ಮಾಡಬೇಕು ಅಂತೇಳಿ ಹೊರಟವರು. ಅಷ್ಟು ಹೊರಟದ್ದು. ಆ ವರ್ಷ ನಾವು ಇಡೀ ರಾತ್ರಿಯ ಯಕ್ಷಗಾನವನ್ನು, ಪೌರಾಣಿಕ ಯಕ್ಷಗಾನವನ್ನು ಮಾಡಬೇಕಂತ ನೆಲೆಯಲ್ಲಿ ನಾವು ಅದನ್ನು ಆರಂಭ ಮಾಡಿದೆವು ಮತ್ತು ಮಾಡಿದೆವು. ಆದರೆ ಕಟೀಲಿನ ತಾಯಿ ಮತ್ತು ನಮ್ಮೆಲ್ಲ ಬಳಗದ ಮಿತ್ರರು ಮತ್ತು ನೀವೆಲ್ಲ ಸೇರಿ ಆ ಒಂದು ಪ್ರಯಾಣವನ್ನು 9 ವರ್ಷ ತಂದು ನಿಲ್ಲಿಸಿದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದು ವಾಟ್ಸಪ್ ಬಳಗ ಅಂತ ಹೇಳಿದರೆ ಯಾವಾಗಲೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ಗಳಿರ್ತವೆ. ಆದರೆ ನಮ್ಮ ಬಳಗದಲ್ಲಿ ಯಾವತ್ತೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಇಲ್ಲ. ಯಕ್ಷಗಾನದ ಬಗ್ಗೆ ಮಾತ್ರ ಮಾಡುವಂಥ ಕೆಲವು ಬಳಗದಲ್ಲಿ ನಮ್ಮ ಬಳಗ ಒಂದು.
ಅಲ್ಲಿ ದೇಶ ವಿದೇಶದ ಮೆಂಬರ್ಗಳಿದ್ದಾರೆ, ಜಾತಿ ಧರ್ಮವನ್ನು ಮೀರಿದಂಥ ಯಕ್ಷಗಾನ ಪ್ರೇಮಿಗಳಿದ್ದಾರೆ. ಅವರೆಲ್ಲರ ಸಹಕಾರದಲ್ಲಿ ನಮ್ಮ ಬಳಗ 2015ರಿಂದ ಇಂಥ ಒಂದು ಭ್ರಾಮರಿ ಯಕ್ಷ ವೈಭವ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದೆ. ಬನ್ನಿ ಸರ್. 2015ರಲ್ಲಿ ಆರಂಭವಾದ ಈ ಬಳಗ ಯಕ್ಷಗಾನ ಮಾತ್ರ ಅಲ್ಲ, ನಾವು ಯಕ್ಷಗಾನದ ಜೊತೆಗೆ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಿಕೊಂಡು ಬಂದೆವು. ಭ್ರಾಮರಿ ಯಕ್ಷಮಣಿ ಅನ್ನುವಂಥ ಒಂದು ಪ್ರಶಸ್ತಿ, ಅದು ಯಕ್ಷಗಾನದಲ್ಲಿ ವೇಷಧಾರಿಗಳಿಗೆ ಮತ್ತು ಹಿಮ್ಮೇಳ ಕಲಾವಿದರಿಗೆ ಕೊಡುವಂತಹ ಪ್ರಶಸ್ತಿ. ಆ ಪ್ರಶಸ್ತಿಯನ್ನು ನಾವು ತುಂಬ ಹಿರಿಯ ಕಲಾವಿದರಿಗೆ ನಾವು ಕೊಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಭ್ರಾಮರಿ ಯಕ್ಷಸೇವಾ ಪುರಸ್ಕಾರ ಅನ್ನುವಂಥ ಒಂದು ಹೊಸ ಪ್ರಶಸ್ತಿಯನ್ನು ಆರಂಭಿಸಿದೆವು. ಭ್ರಾಮರಿ ಯಕ್ಷಸೇವಾ ಪುರಸ್ಕಾರದಲ್ಲಿ ರಂಗದ ಮುಂದೆ ಇರುವವರನ್ನು ಎಲ್ಲರೂ ಗುರುತಿಸ್ತಾರೆ. ಕಲಾವಿದರ ಪರಿಚಯ ಇರ್ತದೆ, ಹಿಮ್ಮೇಳದ್ದು ಮೊಮ್ಮೇಳದ್ದು ಕಲಾವಿದರ ಪರಿಚಯ ಇರ್ತದೆ. ಆದರೆ ರಂಗದ ಹಿಂದೆ ಕೆಲಸ ಮಾಡುವವರ ಪರಿಚಯ ತುಂಬ ಜನರಿಗೆ ಇರುವುದಿಲ್ಲ. ಅವರನ್ನು ಗುರುತಿಸುವಂತಹ, ರಂಗದ ಹಿಂದೆ ನೇಪಥ್ಯದಲ್ಲಿ ಕೆಲಸ ಮಾಡುವಂಥ ಕಲಾವಿದರನ್ನು ಗುರುತಿಸುವಂಥ ಕೆಲಸವನ್ನು ಮಾಡುತ್ತಾ ಭ್ರಾಮರಿ ಯಕ್ಷಸೇವಾ ಪುರಸ್ಕಾರವನ್ನು ನಾವು ಕೊಡ್ತಾ ಬಂದೆವು. ಜೊತೆಗೆ ನಾವು ಇನ್ನೊಂದು ಕೆಲಸಕ್ಕೆ ಮುಂದೆ ಮಾಡಿದೆವು. ಯಾವುದೇ ಸಂಘ ಸಂಸ್ಥೆ ಆಗಲಿ, ಒಂದು ಸಂಘ ಸಂಸ್ಥೆ ಎಲ್ಲರನ್ನೂ ಗುರುತಿಸ್ತದೆ, ಆದರೆ ಸಂಘ ಸಂಸ್ಥೆಯನ್ನು ಗುರುತಿಸುವವರು ಯಾರೂ ಇಲ್ಲ. ಆ ಒಂದು ನೆಲೆಯಲ್ಲಿ ನಾವು 100 ವರ್ಷಕ್ಕೂ ಜಾಸ್ತಿ ಕೆಲಸ ಮಾಡಿದಂಥ ಸಂಘ ಸಂಸ್ಥೆ ಸಹಿತ ಯಕ್ಷಗಾನಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ, ಹಲವಾರು ಕಲೆ ಕಲಾವಿದರನ್ನು ಹುಟ್ಟು ಹಾಕಿದ ಸಂಸ್ಥೆಗಳನ್ನು ಗೌರವಿಸ್ತಾ ಬಂದೆವು. ಇವತ್ತು ಕೂಡ ಆ ಪುರಸ್ಕಾರ ನಡೀಲಿಕ್ಕಿದೆ. ನಮ್ಮ ವಾಟ್ಸಪ್ನಲ್ಲಿ ಈಗ ಬಹುಶಃ 1000ವರೆಗೆ ಸಂಖ್ಯೆಯನ್ನು ಸೇರಿಸ್ಬೋದು. ನಾವು ಅದನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ. ನಿಜವಾದ ಯಕ್ಷಗಾನದ ಆಸಕ್ತಿ ಯಾರಿಗೆ ಉಂಟು ಅವರನ್ನು ಮಾತ್ರ ಸೇರಿಸಿಕೊಂಡು ನಾವು ಯಕ್ಷಗಾನವನ್ನು ಮಾಡಿದೆವು. ಇನ್ನೊಂದು ನಮ್ಮ ಬಳಗದಲ್ಲಿ ವಿಶೇಷ ಉಂಟು. ಇಲ್ಲಿ ಯಾರು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಇಲ್ಲ. ನಮ್ಮ ಬಳಗದಲ್ಲಿ ಇರುವ ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದ ಸಂಘಟಕರು ಮತ್ತು ಆಯೋಜಕರು ಎಲ್ಲರೂ ಕೂಡ. ಅದು ನಮ್ಮ ಉದ್ದೇಶ ಕೂಡ ಹಾಗೆ. ಬಳಗದಲ್ಲಿರುವ ಎಲ್ಲ ಸದಸ್ಯರು ಸೇರಿಕೊಂಡು ಒಂದು ಯಕ್ಷಗಾನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು 2015ರಿಂದ ಕೊರೋನಾ 1 ವರ್ಷ ನಾವು ಮಾಡಲಿಕ್ಕಾಗಲಿಲ್ಲ ಬಿಟ್ಟರೆ ಇಷ್ಟು ವರ್ಷದಲ್ಲಿ ಕೂಡ ಅತ್ಯುತ್ತಮ ಪೌರಾಣಿಕ ಯಕ್ಷಗಾನಕ್ಕೆ ಕಾರ್ಯಕ್ರಮಕ್ಕೆ ಜನ ಬರೋದಿಲ್ಲ ಅಂತ ಹೇಳ್ತಾರೆ. ಸಭಾ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಿದ್ದೀರಿ ನೀವು ಇಷ್ಟು ದೂರದಿಂದ. ಆದರೆ ಯಕ್ಷಗಾನಕ್ಕೆ ಹೌಸ್ಫುಲ್ಲಾಗಿ ಆಗುವಂಥ ಪ್ರದರ್ಶನ ಅಂತ ಹೇಳಿದ್ದಾರೆ ಭ್ರಾಮರಿ ಯಕ್ಷ ವೈಭವ ಅಂಥೇಳಿ. ಕಲೆಯವರು, ಯಕ್ಷಗಾನ ಪ್ರೇಮಿಗಳು ಕೂಡ, ಯಕ್ಷಗಾನದ ಕಲಾವಿದರು ಕೂಡ ಇಷ್ಟಪಟ್ಟು ವೇಷ ಮಾಡಬೇಕಾದ್ರಲ್ಲಿ ಒಂದು ಭ್ರಾಮರಿ ಯಕ್ಷ ವೈಭವದಲ್ಲಿ ಅಂತ ಹೇಳುವ ಮಟ್ಟಿಗೆ ನಮ್ಮನ್ನು ಬೆಳೆಸಿದರೆ ಅದು ತಾಯಿ ಭ್ರಾಮರಿಯ ಕೃಪೆ ಅಂತ ನಾವು ಭಾವಿಸ್ತೇವೆ. ಹಾಗೆ ಇವತ್ತು ಭ್ರಾಮರಿ ಯಕ್ಷ ವೈಭವ 2026 ಸಂಪನ್ನಗೊಳ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಅಧ್ಯಕ್ಷತೆ ಬೇಕು ಅಂತ ನಾವು ಯೋಚನೆ ಮಾಡುವಾಗ ನಮ್ಮ ತಲೆಗೆ ಬಂದದ್ದು GK ಭಟ್ ಸೇರಾಜೆಯವರು. ವಿಶ್ರಾಂತ ಪ್ರಾಧ್ಯಾಪಕರಾಗಿ, ಯಕ್ಷಗಾನದ ವೇಷಧಾರಿಯಾಗಿ, ತಾಳಮದ್ದಳೆಯ ಅರ್ಥಧಾರಿಯಾಗಿ, ಕುರಿಯ ವಿಠಲಶಾಸ್ತ್ರಿಗಳ ಅಳಿಯನಾಗಿ ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ GK ಭಟ್ ಸೇರಾಜೆಯವರು ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಲೋ ಶ್ರೀಯುತರಿಗೆ ಕೃಷ್ಣ ಮರ್ಕಮೆ ದಯವಿಟ್ಟು ವೇದಿಕೆ ಆಗಮಿಸಿ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರ ಶ್ರೀಯುತರಿಗೆ ಕೃಷ್ಣ ಮರ್ಕಮೆ ದಯವಿಟ್ಟು ವೇದಿಕೆ ಆಗಮಿಸಿ ಪ್ರೀತಿಯಿಂದ ಶಾಲು ಮತ್ತು ಸ್ಮರಣಿಕೆಯ ಸ್ವಾಗತವನ್ನು ನೀಡಬೇಕು ಅಂತ ವಿನಂತಿ. ನಮ್ಮ ಬಳಗ ಆರಂಭ ಆದ ದಿನದಿಂದಲೂ ನಮಗೆಲ್ಲ ಮಾರ್ಗದರ್ಶಕರಾಗಿರುವವರು ಶ್ರೀಯುತ TG ರಾಜಾರಾಮ್ ಭಟ್ ಅವರು. ನಮ್ಮ ಯಾವುದೇ ಕೆಲಸ ಇದ್ದರೂ ಕೂಡ ನೀವು ಹೀಗೆ ಮಾಡಿ ಅಂತ ನಮ್ಮನ್ನು ಮಾರ್ಗದರ್ಶನ ಮಾಡುತ್ತಾ ಮುನ್ನಡೆಸ್ತಾ ಬಂದವರು. ಸಹಕಾರಿ ಧುರೀಣರಾಗಿ
ಧಾರ್ಮಿಕ ಮುಂದಾಳುವಾಗಿ, ರಾಜಕೀಯ ನೇತಾರರಾಗಿ, ಶೈಕ್ಷಣಿಕತೆಯ ರೂವಾರಿಯಾಗಿ ಗುರುತಿಸಿಕೊಂಡಿರುವಂತಹ ಶ್ರೀ ರಾಜಾರಾಮ್ ಭಟ್ ಅವರು ಕಳೆದ 10 ವರ್ಷಗಳಲ್ಲಿ ಕೂಡ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ನಮ್ಮ ಮಾರ್ಗದರ್ಶಕರಾಗಿ, ಹಿತೈಷಿಗಳಾಗಿ ನಮ್ಮ ಜೊತೆ ಅವರು ನಿಂತಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅವರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಉದಯ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಆಗಮಿಸಿ ಪ್ರೀತಿಯಿಂದ ಶಾಲು ಮತ್ತು ಸ್ಮರಣಿಕೆಯ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀಯುತ ಉದಯ್ ಕುಮಾರ್. ಇನ್ನೋರ್ವ ಅತಿಥಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಶ್ರೀ ರಾಜಶೇಖರ್ ಕೋಟ್ಯಾನ್, ಉದ್ಯಮಿಯಾಗಿ ಯಕ್ಷಗಾನದ ನಂಟನ್ನು ಹೊಂದಿದವರವರು. ಕರಾಯ ಕೊರಗಪ್ಪ ರೈಯವರ ಮೊಮ್ಮಗನಾಗಿ ಮನೆಯಲ್ಲಿ ಯಕ್ಷಗಾನ ಮೇಳ ನಡೆಸಿ ತಾಳಮದ್ದಳೆಯನ್ನು ನಡೆಸಿಕೊಂಡು ಬಂದಂತಹ ಅವರ ಮೊಮ್ಮಗ ರಾಜಶೇಖರ್ ಕೋಟ್ಯಾನ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮುಖ್ಯ ಅತಿಥಿಯಾಗಿ ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಸತೀಶ್ ಭಟ್ ಬಜಗೋಳಿ ದಯವಿಟ್ಟು ವೇದಿಕೆ ಆಗಮಿಸಿ ಪ್ರೀತಿಯಿಂದ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಶಾಲು ಮತ್ತು ಸ್ಮರಣಿಕೆಯ ಪ್ರೀತಿಯ ಸ್ವಾಗತ ಶ್ರೀಯುತ ಸತೀಶ್ ಭಟ್ ಬಜಗೋಳಿ. ಇನ್ನೋರ್ವ ಅತಿಥಿ ಇವತ್ತು ನಮ್ಮ ಜೊತೆಗಿರುವವರು ಪುಳಿಂಚ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿ, ವಕೀಲರಾಗಿ, ಉದ್ಯಮಿಯಾಗಿ ಗುರುತಿಸಿರುವಂತಹ ಶ್ರೀಧರ್ ಶೆಟ್ಟಿ ಪುಳಿಂಚ ಅವರು. ಪುಳಿಂಚ ಅಂತ ಹೇಳಿದರೆ ಯಕ್ಷಗಾನದಲ್ಲಿ ದೊಡ್ಡ ಹೆಸರು. ಅವರ ಪುತ್ರನಾಗಿ ಆ ಕೆಲಸವನ್ನು ಮುಂದುವರಿಸಿಕೊಂಡು ಬಂದವರು ಶ್ರೀಧರ್ ಶೆಟ್ಟಿ ಪುಳಿಂಚ ಅವರು. ಒಳ್ಳೆಯ ಮಾತುಗಾರ ಮತ್ತು ಒಳ್ಳೆಯ ಸಂಘಟಕ ಕೂಡ. ಯಕ್ಷಗಾನದ್ದು ಎಲ್ಲವನ್ನು ಸಂಘಟಿಸುವಂಥ ಉದ್ಯಮಿಯಾಗಿ ಎಲ್ಲ ಗುರುತಿಸಿಕೊಂಡಿರುವಂಥ ಶ್ರೀಧರ್ ಶೆಟ್ಟಿ ಪುಳಿಂಚ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ರಾಘವೇಂದ್ರ ಉಡುಪ ಅವರು ದಯವಿಟ್ಟು ವೇದಿಕೆ ಆಗಮಿಸಿ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಶಾಲು ಮತ್ತು ಸ್ಮರಣಿಕೆಯ ಗೌರವವನ್ನು ಶ್ರೀಯುತ ರಾಘವೇಂದ್ರ ಉಡುಪ. ಇನ್ನೋರ್ವ ಅತಿಥಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ 10 ವರ್ಷಗಳಿಗೆ ಕೂಡ ನಮಗೆ ಬೆಂಬಲವನ್ನು ನೀಡ್ತಾ ನಮ್ಮ ಆರಂಭದ ದಿನಗಳಿಂದಲೂ ಕೂಡ ನಮ್ಮ ಜೊತೆಗೆ ಇರುವವರು ಶ್ರೀ ಪ್ರದೀಪ್ ಕುಮಾರ್ ಕಲ್ಕುರ ಅವರು. ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ, ಧಾರ್ಮಿಕ ಮುಂದಾಳುವಾಗಿ ಮಂಗಳೂರಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ದಿನನಿತ್ಯ ಅಂತ ಹೇಳ್ಬೋದು, ಅಷ್ಟೊಂದು ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಬರುವವರು, ನಮಗೆಲ್ಲ ಮಾರ್ಗದರ್ಶಕರು. ನಾನು ಪ್ರತಿ ಸಲ ಒಂದು ನನ್ನ ಪ್ರಸ್ತಾವನೆಯಲ್ಲಿ ಹೇಳಿಕೊಂಡು ನನಗೆ ಮತ್ತು ಅವರಿಗೆ ಇನ್ನೊಂದು ನಂಟು ಕೂಡ ಉಂಟು. ಅವರು ಜಾಹೀರಾತು ಕೊಡುವವರು, ನಾನು ಉದಯವಾಣಿ ಪತ್ರಿಕೆಯಲ್ಲಿ ಜಾಹೀರಾತು ತೆಗೊಳ್ಳುವವ. ಆ ಸಂಬಂಧ ಕೂಡ ನಮಗೆ ಇದೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀನಿವಾಸ ಅಶೋಕ್ ನಗರ ದಯವಿಟ್ಟು ವೇದಿಕೆ ಆಗಮಿಸಿ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಶಾಲು ಮತ್ತು ಸ್ಮರಣಿಕೆಯ ಪ್ರೀತಿಯ ಸ್ವಾಗತ ಶ್ರೀನಿವಾಸ್ ಅಶೋಕ್ ನಗರ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಂಗಳೂರಿನ
ಮಂಗಳೂರು ದಕ್ಷಿಣದ ಶಾಸಕ ನಮಗೆ ಪ್ರತಿ ಸಲ ಕೂಡ ನಮಗೆ ಬೆಂಬಲವಾಗಿ ನಿಂತಹ ಮಂಗಳೂರು ದಕ್ಷಿಣದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಭಾಗವಹಿಸಬೇಕಿತ್ತು. ಅವರು 9:00ವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತುರ್ತು ಕೆಲಸದ ನಿಮಿತ್ತ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ಈ ಕಾರ್ಯಕ್ರಮ ಮಲ್ಯಾಡಿ ಲೈವ್ ಮೂಲಕ ಪ್ರಶಾಂತ್ ಮಲ್ಯಾಡಿ ಮತ್ತು ವಿಜಯ್ ಕುಮಾರ್ ಶೆಟ್ಟಿ ಮತ್ತು ಸುದರ್ಶನ್ ಮಂದಾರ್ತಿ ಇವರ ಸಹಕಾರದಲ್ಲಿ ಇಡೀ ಜಗತ್ತಿನಾದ್ಯಂತ ಪ್ರಸಾರ ಆಗ್ತಾ ಇದೆ. ನೇರ ಪ್ರಸಾರದಲ್ಲಿ ಮಲ್ಯಾಡಿ ಲೈವ್ ಮೂಲಕ ನಮ್ಮ ಹಲವಾರು ವರ್ಷಗಳಿಂದ ನಮ್ಮ ಲೈವ್ ಕಾರ್ಯಕ್ರಮವನ್ನು ನಿತ್ಯ ನಿರಂತರವಾಗಿ ನೀಡುತ್ತಿರುವಂಥ ಪ್ರಶಾಂತ್ ಮಲ್ಯಾಡಿ ಮತ್ತು ಅವರ ಇಡೀ ಬಳಗಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮವನ್ನು ರೆಕಾರ್ಡಿಂಗ್ ಮಾಡಿ ಮತ್ತೆ ಅದನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ದಾಯಿಜಿ ವರ್ಲ್ಡ್ ವಾಹಿನಿ ಮಾಡ್ತಾ ಇದೆ. ಮತ್ತು ಹರೀಶ್ ಕೊಣಾಜಿಯವರು ನಮ್ಮ ಬೆಳಿಗ್ಗೆವರೆಗೆ ಅವರು ನಿಂತಿರ್ತಾರೆ ಅಲ್ಲಿ. ಈಗ ಬಂದು ನಿಂತವರು ನಾಳೆ ಬೆಳಿಗ್ಗೆವರೆಗೆ ಇಲ್ಲಿ ನಿಂತು ಅತ್ಯಂತ ಶ್ರದ್ಧೆಯಿಂದ ನಾವು ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಕೂಡ ಮಾಧ್ಯಮದ ಒಂದು ಭಾಗವಾಗಿದ್ದೇವೆ. ಮಾಧ್ಯಮದ ಹಲವಾರು ಮಿತ್ರರು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ಮಾಧ್ಯಮದ ಮೂಲಕ ನಮಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಅವರ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇವತ್ತು 3 ಜನ ಸನ್ಮಾನಿತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಒಬ್ಬರು ಯಕ್ಷಗಾನದ ಹಿರಿಯ ಕಲಾವಿದರಂಥ KH ದಾಸಪುರೈ ಅವರು. ಯಕ್ಷಗಾನ ಅಂತ ಹೇಳಿದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಅತ್ಯಂತ ಹೆಸರನ್ನು ಪಡೆದಂಥ ಅಭಿನವ ಕೋಟಿ ಎನ್ನುವಂಥ ಹೆಗಳಿಕೆಗೆ ಪಾತ್ರರಾದಂಥ KH ದಾಸಪುರೈ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿಯಿಂದ ಪುರಸ್ಕೃತರಾಗಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಹಿಮ್ಮೇಳದ ಕಲಾವಿದರಾಗಿ ನೇಪಥ್ಯದಲ್ಲಿ ಕಟೀಲು ಮೇಳದಲ್ಲಿ ಕಳೆದ 3 ದಶಕಗಳಿಂದ ಕೆಲಸವನ್ನು ಮಾಡಿಕೊಂಡು ಬಂದವರು ಮೋನಪ್ಪ ಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಭ್ರಾಮರಿ ಯಕ್ಷಸೇವಾ ಪುರಸ್ಕಾರದಿಂದ ಪುರಸ್ಕೃತರಾಗಲಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಾವು ನೀಡುವ ಯಕ್ಷಗಾನದ ಭ್ರಾಮರಿ ಯಕ್ಷಸೇವಾ ಪುರಸ್ಕಾರ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಕುರ್ನಾಡು ಇವರಿಗೆ ಸಲ್ತದೆ. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನೀವೆಲ್ಲ ಬರಬೇಕು. ತುಂಬ ದೂರದಿಂದ ಇಷ್ಟು ಮಳೆ ಇದ್ದರೂ ಕೂಡ ನೀವು ಬಂದಿದ್ದೀರಿ, ನಮ್ಮ ಮೇಲೆ ಪ್ರೀತಿ ಇಟ್ಟು. ನಿಮ್ಮೆಲ್ಲ ಪ್ರೀತಿಗೆ ನಾವು ಚಿರಋಣಿಯಾಗಿದ್ದೇವೆ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಹಲವಾರು ಜನ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸರ್ವರನ್ನು ಆತ್ಮೀಯವಾಗಿ ಪ್ರೀತಿಯಿಂದ ಬರಮಾಡಿಕೊಂಡ ಶ್ರೀಯುತ ಸತೀಶ್ ಮಂಜೇಶ್ವರ ತಮಗೂ, ಅದೇ ರೀತಿ ವಿನಯ ಕೃಷ್ಣ ಕುರ್ನಾಡ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಸಭಾ ಕಾರ್ಯಕ್ರಮದ ಆರಂಭ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ನೆರವೇರಿಸಿಕೊಡುವಂತೆ ನಮ್ಮೆಲ್ಲರ ಪ್ರೀತಿಯ ಮಾರ್ಗದರ್ಶಕರು ಕಳೆದ ಹಲವು ವರ್ಷಗಳಿಂದ ಯಕ್ಷ ವೈಭವವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸುವುದಕ್ಕೆ ನಮಗೆ ಮುಂಚೂಣಿಯಲ್ಲಿ ನಿಂತು ಸಹಕಾರ ಮಾರ್ಗದರ್ಶನ ನೀಡುತ್ತಾ ಬಂದಂತಹ ನಮ್ಮೆಲ್ಲರ ಪ್ರೀತಿಯ ಮಾರ್ಗದರ್ಶಕರಾದ ಶ್ರೀಯುತ TG ರಾಜಾರಾಮ್ ಭಟ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರು, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಸಹಿತ ವಿವಿಧ ಆಯಾಮಗಳಲ್ಲಿ ತೊಡಗಿಸಿಕೊಂಡಂಥ ಶ್ರೀಯುತ TG ರಾಜಾರಾಮ್ ಭಟ್ ಅವರಿಂದ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಸಭಾ ಕಾರ್ಯಕ್ರಮದ ಆರಂಭ.
ಹಲೋ. ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿರುವ ನಮ್ಮೆಲ್ಲರ ಪ್ರೀತಿಯ ಮಾರ್ಗದರ್ಶಕರು, ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಸಹಿತ ವಿವಿಧ ಆಯಾಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವಿವಿಧ ಸಮಾಜ ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂಥ ನಮ್ಮ ಪ್ರೀತಿಯ ಮಾರ್ಗದರ್ಶಕರು, ವಿಶೇಷವಾಗಿ ಯಕ್ಷ ವೈಭವವನ್ನು ಅತ್ಯಂತ ಯಶಸ್ವಿಯಾಗಿ ಸಾಂಗವಾಗಿ ನೆರವೇರಿಸಲಿಕ್ಕೆ ನಮಗೆ ಮುಖ್ಯ ಆಧಾರವಾಗಿರುವಂಥ ನಮ್ಮ ಪ್ರೀತಿಯ ಶ್ರೀಯುತ ಟಿ ಜಿ ರಾಜಾರಾಮ್ ಭಟ್ ಅವರು ಇದೀಗ ಉದ್ಘಾಟನೆಯ ಸಂದೇಶವನ್ನು ನೀಡಬೇಕು ಅಂತ ವಿನಂತಿ. ಮಂಗಳೂರಿನ ತಾಯಿ ಮಂಗಳಾದೇವಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಕೆ ಮಾಡ್ತಾ, ಬ್ರಾಹ್ಮರಿ ಯಕ್ಷಮಿತ್ರರು ಮಂಗಳೂರು ಎನ್ನುವ ಹೆಸರಿನ ಈ ಯಕ್ಷ ಪ್ರೇಮಿಗಳ ಟ್ರಸ್ಟಿಗೆ ನಾನು ಆರಂಭದಲ್ಲಿ ಶುಭಾಶಯಗಳನ್ನು ಸಲ್ಲಿಕೆ ಮಾಡ್ತಾ, 9ನೇ ವರ್ಷದ ಯಕ್ಷ ವೈಭವದ ಈ ವೇದಿಕೆಯಲ್ಲಿ ನನ್ನ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರುವ ಸೇರಾಜೆಯ ಗೋಪಾಲಕೃಷ್ಣ ಭಟ್ಟರ ಅಧ್ಯಕ್ಷತೆ ಈ ಸಭೆಯಲ್ಲಿ ಕಲ್ಕೂರ ಪ್ರತಿಷ್ಠಾನದ ನಿರ್ಮಾತೃ ಪ್ರದೀಪ್ ಕುಮಾರ್ ಕಲ್ಕೂರ ಅವರೇ, ಉದ್ಯಮಿಗಳಾದ ರಾಜಶೇಖರ ಕೋಟ್ಯಾನ್ರವರೇ, ನ್ಯಾಯವಾದಿಗಳಾದ ಶ್ರೀಯುತ ಪುಳಿಂಚ ಶ್ರೀಧರ್ ಶೆಟ್ಟಿಯವರೇ, ಈ ಬ್ರಾಹ್ಮರಿ ಯಕ್ಷಮಿತ್ರರು ಟ್ರಸ್ಟಿನ ನಿರ್ಮಾತೃಗಳಾದ ವಿನಯ್ ಕೃಷ್ಣರೇ ಮತ್ತು ಸತೀಶ್ ಮಂಜೇಶ್ವರವರೇ, ಇವತ್ತು ಈ ಸಭೆಯಲ್ಲಿ ಗೌರವವನ್ನು ಸ್ವೀಕಾರ ಮಾಡಲಿಕ್ಕಿರುವಂತಹ ಹಿರಿಯ ಮೇರು ಕಲಾವಿದ ದಾಸಪ್ರಯವರೇ, ಬ್ರಾಹ್ಮರಿ ಯಕ್ಷ ಸೇವಾ ಪುರಸ್ಕಾರ ಪಡೆಯುವಂತಹ ಮೋನಪ್ಪ ಗೌಡರವರೇ, ನನ್ನೂರಿನ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿಯ ಪದಾಧಿಕಾರಿ ಮಿತ್ರರುಗಳೇ, ಈ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಆತ್ಮೀಯ ಯಕ್ಷಗಾನ ಮಿತ್ರರೇ, ಯಕ್ಷಗಾನ ಪ್ರೇಮಿಗಳೇ, ಸಭ್ಯ ಸಭಾಸದರೇ, ಶ್ರದ್ಧೆಯ ತಾಯಂದಿರೇ, ಕಳೆದ 9 ವರ್ಷಗಳಿಂದ ಕೊರೋನಾದ 1 ವರ್ಷ ಹೊರತುಪಡಿಸಿ ಯಕ್ಷಗಾನದಲ್ಲಿ ಹೊಸ ಹೊಸ ಸಾಹಸಗಳನ್ನು ಮಾಡಿ ಗೆದ್ದವರು ಈ ಬ್ರಾಹ್ಮರಿ ಯಕ್ಷಮಿತ್ರ ಟ್ರಸ್ಟ್ನವರು. ಇದು 9ನೇ ವರ್ಷ. ಒಂದು ವಿಚಿತ್ರವಾದ ಒಂದು ಯೋಗ ಒಂದು ಮಂಡಲ ಪೂರ್ತಿ ಈ ಟ್ರಸ್ಟ್ನ ಸದಸ್ಯರು ಸೇರಿ ಈ ಟ್ರಸ್ಟ್ನ ಆರಂಭ ಮಾಡಿದರು. 48 ಜನ ಸದಸ್ಯರು ಸೇರಿ ಈ ಟ್ರಸ್ಟ್ನ ಆರಂಭ ಮಾಡ್ತಾರೆ. ಒಂದು ಪೂರ್ಣ ಮಂಡಲ ಸದಸ್ಯತ್ವವನ್ನು ಹೊಂದಿರುವಂತಹ ಈ ಟ್ರಸ್ಟ್ ಆಚಂದ್ರಾರ್ಕವಾಗಿ ಬೆಳಗಲಿ ಅಂತ ನಾನು ದೇವರಲ್ಲಿ ಆಸೆ ಮಾಡ್ತೇನೆ. ಯಕ್ಷಗಾನದಲ್ಲಿ ತುಂಬ ಜನ ಬೇರೆ ಬೇರೆ ಸಾಹಸಗಳನ್ನು ಮಾಡಿದವರಿದ್ದಾರೆ. ಯಕ್ಷಗಾನ ಟೌನ್ ಹಾಲ್ಗೆ ಬಂದು ಪ್ರವೇಶ ಮಾಡಿ ತುಂಬ ಇತ್ತೀಚೆಗೆ, ಅಲ್ಲಿವರೆಗೆ ಟೌನಲ್ಲಿ ಹಿಂದೆ ನೆಹರು ಮೈದಾನಕ್ಕವರೆಗೆ ಅದು ಬಂದಿತ್ತು. ಆಮೇಲೆ 1-2 ಮೈದಾನ ಆಟಕ್ಕೆ ಮಳೆ ಬಂದಾಗ ಎಲ್ಲಿ ಮಾಡೋದು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿದಾಗ
ಟೌನ್ ಹಾಲ್ನಲ್ಲಿ ಮಾಡುವ ಅಂತ ಯೋಚನೆ ಬಂತು. ಟೌನ್ ಹಾಲಿಗೆ ಯಕ್ಷಗಾನ ರಂಗ ಪ್ರವೇಶ ಆಯಿತು. ಯಾವಾಗ ಟೌನ್ ಹಾಲ್ಗೆ ಯಕ್ಷರಂಗ ಪ್ರವೇಶ ಆಯಿತೋ ಅದು ಯಕ್ಷಗಾನ ಕ್ಷೇತ್ರದ ಸುವರ್ಣ ಅಧ್ಯಾಯವನ್ನೇ ತೆರೆಯಿತು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತದೆ. ಇಲ್ಲದೇ ಹೋದರೆ ಇವತ್ತಿನ ದಿವಸ ಈ ಮಳೆಗೆ ಆಟ ಆಗಲಿಕ್ಕೆ ಉಂಟಾ? ಯಕ್ಷಗಾನ ಆಗಲಿಕ್ಕೆ ಉಂಟಾ? ಯಕ್ಷಗಾನ ಕ್ಷೇತ್ರದಲ್ಲಿ ಸಾಹಸವನ್ನು ಮಾಡಿ ತುಂಬ ಮಂದಿ ಇದ್ದಾರೆ, ನಾವು ಸ್ಮರಿಸಿಕೊಳ್ಬೇಕು. ಆರಂಭದಲ್ಲಿ ಇವತ್ತು ಸನ್ಮಾನಗೊಳ್ಳಿರುವಂಥ ದಾಸಪ್ರೇಗಳನ್ನು ನಾನು ಉಲ್ಲೇಖ ಮಾಡಬೇಕು. ದಾಸಪ್ರೇಗಳು ಯಕ್ಷಗಾನ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಅಭಿಮಾನಗಳ ಹಿಂಡನ್ನೇ ದಂಡನ್ನೇ ಹೊಂದಿರುವವರು. ಒಂದೊಮ್ಮೆಗೆ ದಾಸಪ್ರೇಗಳು ರಂಗಸ್ಥಳಕ್ಕೆ ದಾಸಪ್ರೇಗಳ ವೇಷ ಧರ್ಮಸ್ಥಳಕ್ಕೆ ಪ್ರವೇಶ ಆಯಿತು ಅಂತಾದರೆ ಏವೇ ಇಕ್ಕದೆ ನಿಶ್ಶಬ್ದವಾಗಿ ಕುಳಿತು ಆ ಯಕ್ಷಗಾನ ಸವಿಯುವ ಆ ಕಾಲ ಒಂದಿತ್ತು. ಅದಕ್ಕಾಗಿ ಇವತ್ತು ದಾಸಪ್ರೇಗಳಿಗೆ ಸನ್ಮಾನ. ನಿಜ ಅರ್ಥದ ಒಬ್ಬ ಯಕ್ಷಗಾನ ಕಲಾವಿದನಾಗಿ ಯಾವುದೇ ಗುಂಪುಗಾರಿಕೆ ಮಾಡದೆ ಯಕ್ಷರಂಗದಲ್ಲಿ ಬೆಳಗಿದವರು ದಾಸಪ್ರೇಗಳು. ಯಕ್ಷರಂಗದಲ್ಲಿ ಸೇವೆ ಮಾಡಿ ಸಲ್ಲಿಸ ತುಂಬ ಜನ ಇದ್ದಾರೆ. ಯಕ್ಷರಂಗಕ್ಕೆ ಸೇವೆ ಮಾಡಿದವರು ಅವರು ನಾನು ನೆನಪಿಸಿಕೊಳ್ಬೇಕು, ಅವರ ಬಗ್ಗೆ ನಾನು ಉಲ್ಲೇಖ ಮಾಡಬೇಕು. ಆರಂಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಉತ್ತುಂಗ ಸ್ಥಾನದಲ್ಲಿರುವಂತಹ ಕನ್ನಡ ರಾಜ್ಯ ಮಾನವ ಹಕ್ಕು ಆಯೋಗದ ಪ್ರಸಕ್ತ ಅಧ್ಯಕ್ಷರಾಗಿರುವಂತಹ ಹಿರಿಯ IAS ಅಧಿಕಾರಿ ಟಿ ಶಾಂಭಟ್ರವರ ಯಕ್ಷ ಸೇವೆಯನ್ನು ನಾನು ಉಲ್ಲೇಖ ಮಾಡಬೇಕು. ನಮ್ಮ ಶ್ರೇಣಿ ಗೋಪಾಲಕೃಷ್ಣ ಭಟ್ರನ್ನು ದುಗದಕಟ್ಟೆಯ ಶಾಲೆಯ ಗ್ರೌಂಡಿಗೆ ಕರ್ಕೊಂಡ್ಬಂದು ಅವರಿಗೆ ಉದ್ಧಾಮ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಅದ್ಭುತವಾದ ಒಂದು ಯಕ್ಷಗಾನ ಪ್ರದರ್ಶನ ಆ ದಿವಸ ಏರ್ಪಾಡು ಮಾಡಿ ರಂಗಸ್ಥಳಕ್ಕೆ ಅಭಿಮನ್ಯು ಪ್ರವೇಶ ಮಾಡಿದ ರೀತಿಯಲ್ಲಿಯೇ ಯಕ್ಷಗಾನ ರಂಗಕ್ಕೆ ಪ್ರವೇಶ ಮಾಡಿದರು ಶಾಂಭಟ್ರು. ಆಮೇಲೆ ಅವರು ಹಿಂದೆ ನೋಡಲಿಲ್ಲ. ಯಕ್ಷಗಾನ ರಂಗಕ್ಕೆ ಬೇರೆ 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 ರೀತಿಯ ಸೇವೆಗಳನ್ನು ಮಾಡಿದರು. ನನಗೆ ನೆನಪಾಗೋದು ಇದೇ ಹಿಂದಿನ ನೆಹರು ಮೈದಾನಲ್ಲಿ ನಡೆದಂಥ ಜೋಡಾಟಗಳು ಮುಗದೇ ಹೋಯ್ತೇನೋ ಎನ್ನುವಂಥ ದಿನಗಳಲ್ಲಿ ಮತ್ತೊಮ್ಮನ ಜೋಡಾಟವನ್ನು ತಂದು ಕಟ್ಟಿ ಪ್ರದರ್ಶನ ಮಾಡಿದ ಕೀರ್ತಿ ಅದು ಶಾಂಭಟ್ರಿಗೆ ಸಲ್ಲಬೇಕು. 28 ವರ್ಷಗಳಿಂದ ನೆಹರು ಮೈದಾನಲಾಗದ ಜೋಡಾಟವನ್ನು ಮತ್ತೊಮ್ಮನ ಜೋಡಾಟಕ್ಕೆ ತಂದವರು ನೆಹರು ಮೈದಾನಕ್ಕೆ ತಂದವರು ಶಾಂಭಟ್ರು. ಅವರು ಯಕ್ಷಗಾನ ಸೇವೆ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ಅವರೊಳಗೊಂದು ತುಡಿತ ಇತ್ತು, ಯಕ್ಷರಂಗಕ್ಕೆ ನಾನೇನಾದರೂ ಮಾಡಬೇಕನ್ನೋ ತುಡಿತ ಇತ್ತು. ಎಡನೀರು ಮಠಾಧೀಶರ ದಿವ್ಯ ಆಶೀರ್ವಾದದಲ್ಲಿ ಹೊಸನಗರ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಕೈಂಕರ್ಯದಲ್ಲಿ ಯಕ್ಷಗಾನ ಮೇಳಗಳನ್ನು ಸ್ಥಾಪನೆ ಮಾಡಿ ಯಕ್ಷಗಾನದ ಇನ್ಫೋಸಿಸ್ ಮೇಳ ಅಂತ ಹೆಸರಿರುವ ಮೇಳಗಳನ್ನು ತಯಾರು ಮಾಡಿ ಹೊಸ ಕಲಾವಿದರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟು ಅವರನ್ನು ಲೋಕಮುಖಕ್ಕೆ ಉದ್ಘಾಟನೆ ಮಾಡಿದಂತಹ ಕೀರ್ತಿ ಅದು ಶಾಂಭಟ್ರಿಗೆ ಸಲ್ಲಬೇಕು. ಇದಮಿತ್ತಮ್ ಅಂತ ಹೇಳಬಲ್ಲಂಥ ಕೆಲವು ಯಕ್ಷಾಭಿಮಾನಿಗಳ ಸಾಲಿಗೆ ಅವರು ಸೇರ್ತಾರೆ. ಚೆಂಡೆಯ ಪೆಟ್ಟು ಕೇಳಿದರೆ ಈಗ ಇಂಥವನ ಪ್ರವೇಶ ಆಯ್ತು ಹೇಳಲು ಸಾಧ್ಯ ಇರುವಂತಹ ಹತ್ರ 60 ಪ್ರಸಂಗಗಳ ಹಾಡುಗಳು ಬಾಯ್ಪಾಠ ಬರುವಂತಹ ಒಬ್ಬ ಯಕ್ಷಾಭಿಮಾನಿ ಶಾಂಭಟ್ರನ್ನು ನಾನು ಉಲ್ಲೇಖ ಮಾಡಬೇಕು.
ನಾನು ಪಟ್ಲ ಸತೀಶ್ ಶೆಟ್ಟರ ಹೆಸರನ್ನು ಹೇಳದೆ ಹೋದರೆ ನಾನು ಅಪರಾಧಿ ಆಗ್ತೇನೆ. ಯಕ್ಷಗಾನ ಕ್ಷೇತ್ರಕ್ಕೆ ನುಗ್ಗಿ ಯಕ್ಷಧ್ರುವ ಅಂತ ಕರೆಸಿಕೊಂಡಂತಹ ಪಟ್ಲ ಸತೀಶ್ ಶೆಟ್ಟರು ಯಕ್ಷಗಾನದಲ್ಲಿ ಮಾಡಿದ ಸಾಧನೆ ಅದು ಸಣ್ಣ ಸಾಧನೆ ಏನಲ್ಲ. ನಮಗೆ ಗೊತ್ತಿದೆ, ದೇವಿ ಮಹಾತ್ಮೆಗೆ ಜನ ಬಂದರೆ ಮಹಿಷಾಸುರನ ಪ್ರವೇಶ ಆದಲ್ಲಿಗೆ ಅರ್ಧ ಬಸ್ ಜನ ಸಭೆಯಲ್ಲಿ ಖಾಲಿ. ಮಹಿಷ ವಧೆ ಆದರೆ ಒಂದು ಮುಕ್ಕಾಲ ಬಸ್ ಜನ ಖಾಲಿ. ಬಲಿಪ ಭಾಗವತದ ಏನು ಭಾಗವತರೆ ಇದು ಹೀಗೆ ಜನ ಹೋಗುವುದು ಅಂತ ಕೇಳಿದ್ರೆ ಅವು ತಮಾಷೆ ಹೇಳ್ತಾರೆ. ಅವರಿಗೆಲ್ಲ ಸೂತಕ ಬಂತ ಮಹಿಷಾಸುರ ಸತ್ತಲ್ಲ ಅಂತ ಹೇಳ್ತಾ ಇದ್ರು. ಅಂಥ ದಿನಗಳಲ್ಲಿ ರಂಗಕ್ಕೆ ಅಂಥ ಹೊತ್ತಿನ ರಂಗಕ್ಕೆ ಪ್ರವೇಶ ಮಾಡುವಂತಹ ಪಟ್ಟ ಸತೀಶ್ ಶೆಟ್ಟಿಯವರು ತನ್ನ ಗಾನ ವೈಭವದ ಮೂಲಕ ಯಕ್ಷಗಾನ ಕ್ಷೇತ್ರಕ್ಕೆ ಜನರನ್ನು ಆಕರ್ಷಣೆ ಮಾಡಿದವರು, ಹೊಸ ಹೊಸ ಯುವಕರನ್ನು ಆಕರ್ಷಣೆ ಮಾಡಿದವರು ಪಟ್ಲ ಸತೀಶ್ ಶೆಟ್ಟಿಯವರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಕಲಾವಿದರ ಕಾಮಧೇನು, ಕಲಾವಿದರ ಕಲ್ಪವೃಕ್ಷ ಅಂತ ಹೆಸರು ಪಡ್ಕೊಂಡವರು ಪಟ್ಲ ಸತೀಶ್ ಶೆಟ್ಟಿಯವರು. ಒಬ್ಬ ಅದ್ಭುತ ಬಾಲಕನಾಗಿ ರಂಗವನ್ನು ಪ್ರವೇಶ ಮಾಡಿದ ಪಟ್ಲ ಸತೀಶ್ ಅಣ್ಣ ಇವತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಒಬ್ಬ ಮೇರು ಕಲಾವಿದ, ಮೇರು ಭಾಗವತ. ಪಟ್ಲ ಭಾಗವತರ ಹಾಡು ಅದು ಮೈಸೂರು ಪಾಕ್. ಒಂದೊಂದು ಪದಗಳು ಅದು ಅದು ಅದ್ಭುತವಾದ ರಸದೌತಣ. 1:30 ಗಂಟೆಗೆ ರಾತ್ರಿ ಜನ ಎದ್ದು ಬಂದು ಕಟೀಲಿನ ಆಟಕ್ಕೆ ಬರೋರು. ಇದೇನು ಈ ನಮೂನೆ ಜನ ಬಂದು ಸೇರೋದು ಅಂತ ಕೇಳಿದೆ, ಆಟಕ್ಕೆ ಬರೋದು ಅಂತ ಹೇಳಿದೆ. ಪಟ್ಲದಾರ ಬರ್ರೆ ಅಂಡಿಯೇ ಅವನ ಸ್ಥಿತಿ ನಿರ್ಮಾಣ ಆಯಿತು. ಅವರ ಜನಪ್ರಿಯತೆ ಅವರಿಗೆ ಮುಳುವಾದದ್ದನ್ನು ನಾವು ಕಂಡಿದ್ದೇವೆ. ಅವರ ಜನಪ್ರಿಯತೆ ಅವರಿಗೆ ಮುಳುವಾಯಿತು. ಆದರೆ ಹೊಸ ಮನ್ವಂತರಕ್ಕೆ ಒಂದು ಕಾರಣ ಆಯಿತು ಆ ಆಘಾತ. ಹೊಸದಾದ ಯಕ್ಷಗಾನ ಮೇಳವೊಂದನ್ನು ಸ್ಥಾಪನೆ ಮಾಡಿ ಬೇಕಾದ ರೀತಿಯ ಕಲಾವಿದರನ್ನು ಕರ್ಕೊಂಡು ಬಂದು ಆ ಮೇಳದ ವಿವಿಧ ಆಟಗಳನ್ನು ಜನರ ಮುಂದಿಟ್ಟು ಶಾಬಾಸ್ಗಿರಿ ಪಡ್ಕೊಂಡವರು ಪಟ್ಲ ಸತೀಶ್ ಶೆಟ್ಟಿಯವರು. ಇಂಥವರ ಮಧ್ಯೆ ನಾವು ಇವತ್ತು ಯಕ್ಷಗಾನ ರಂಗದಲ್ಲಿ ಭಾಷಣ ಮಾಡಲಿಕ್ಕೆ ಬಂದು ಕೂತಿದ್ದೇವೆ. ಅವರೆಲ್ಲ ಕೆಲಸ ಮಾಡಿದವರು, ನಾವೆಲ್ಲ ಭಾಷಣ ಮಾಡುವವರು. ಅದು ತೆಂಕುತಿಟ್ಟಾಗಲಿ, ಅದು ಬಡಗತಿಟ್ಟಾಗಲಿ, ಬಡಗು ಆಗಲಿ, ಯಾವುದೇ ಆಗಲಿ, ಆ ಆಟವನ್ನು ನೋಡಿ ಸವ್ಯದವರು ಈ ಕರಾವಳಿ ಕರ್ನಾಟಕದಲ್ಲಿ ಇಲ್ಲ. ಒಂದು ಕಾಲದಲ್ಲಿ ವಿಠಲ್ ಶೆಟ್ಟರು ನೆಹರು ಮೈದಾನಲ್ಲಿ ಸಿನೇರಿಗಳಿಂದ ಪ್ರದರ್ಶನ ಮಾಡಿದಂತಹ ಯಕ್ಷಗಾನ ಬಯಲಾಟಗಳು ಕುಳುಂಚದರ ಅಪ್ಪಗ ಕರ್ನಾಟಕಗಳು ಮೆರೆಯುತ್ತಿರದೆ. ಅವರ ಅಪ್ಪ ಇದ್ದರು ಆಗ. ಈ ರೀತಿಯಲ್ಲಿ ಹೊಸ ಹೊಸ ಪ್ರಯೋಗಗಳು ಯಕ್ಷಗಾನ ರಂಗದಲ್ಲಿ ನಿರಂತರವಾಗಿ ನಡೀತಾ ಇದೆ. ಯಕ್ಷಗಾನ ರಂಗಸ್ಥಳವನ್ನು ಉಪಯೋಗ ಮಾಡಿ ಆ ಮೂಲಕ ಹಾಸ್ಯದ ರಸದೋಟವನ್ನು ಮಹತ್ವವನ್ನು ಮಾಡುವ ಪ್ರಯತ್ನ ಕೂಡ ಜನ ಇವತ್ತು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಪಡಬೇಕು ನಾವು. ಆ ರೀತಿಯಲ್ಲಾದರೂ ಕೂಡ ಯಕ್ಷಗಾನ ರಂಗವನ್ನು ಜನರ ಮುಂದೆ ಉದ್ಘಾಟನೆ ಮಾಡ್ತಾರಲ್ಲ, ನಾವು ಸಂತೋಷ ಪಡಬೇಕು. ಇಲ್ಲಿ ಮೊನ್ನೆ ಸನ್ಮಾನ ಆಯಿತು ದಿವಾಕರರಿಗೆ. ಯಕ್ಷ ದಿವಾಕರ ನಾರೈ
ಅನ್ನುವಂಥ ಕಾರ್ಯಕ್ರಮ. ಕೋಲ್ಮಿಂಚು ಪ್ರವೇಶ ಮಾಡಿದ ಹಾಗೆ ರಂಗಕ್ಕೆ ಪ್ರವೇಶ ಮಾಡುವ ದಿವಾಕರ್ ರೈ. ಅದು ವೀರಾವೇಶದ ಪುಂಡುವೇಷ ಆದರೂ ಸರಿ, ಲಾಸ್ಯಕ್ಕೆ ಶೃಂಗಾರ ರಸಕ್ಕೆ ಹೊಂದಿಕೊಳ್ಳುವ ಒಂದು ಪುಂಡುವೇಷ ಆದರೂ ಸರಿ. ನಾವು ಟೌನ್ ಹಾಲ್ನ ರಂಗಸ್ಥಳವನ್ನು ನಾವು ಕಂಡು ಸಂತೋಷಪಟ್ಟಿದ್ದೇವೆ. ಇವತ್ತು ನಾವು ಯಕ್ಷವೈಭವವನ್ನು ನೋಡಿ ಸಂತೋಷ ಪಡಲಿಕ್ಕಿದ್ದೇವೆ. 3 ಪ್ರಸಂಗಗಳು, 3 ಯಕ್ಷ ಪ್ರಸಂಗಗಳು. ಬೆಳಿಗ್ಗೆವರೆಗೆ ನಾನು ನೋಡಬೇಕು ಅಂತ ಯೋಚನೆ ಮಾಡಿ ಮನೆಯಿಂದ ಹೊರಟವನು. ನಾನು ಈ ಟ್ರಸ್ಟಿಗೆ ಭವಿಷ್ಯ ಇದೆ, ಈ ಟ್ರಸ್ಟಿಗೆ ಭವಿಷ್ಯ ಇದೆ ಅಂತ ನನಗೆ ವಿಶ್ವಾಸ ಇದೆ. ನಾನು ನನ್ನ ಗ್ರಾಮದ ಹುಡುಗ ವಿನಯ ಕೃಷ್ಣನ ಬಗ್ಗೆ ಉಲ್ಲೇಖ ಮಾಡಬೇಕು. ಈಗಿನ ಬಗ್ಗೆ ಪಂಪು ಬೊಕ್ಕ ಸುರುಕು ಆಯನ ಪಂಪು. ನಾನು ಆ ಹುಡುಗನನ್ನು ಚಡ್ಡಿ ಹಾಕೋದಕ್ಕೆ ಆಮೇಲೆ ನೋಡಿದ್ದೇನೆ. ಕಲ್ಕರವರೇ, ಅವನು ಚಡ್ಡಿ ಹಾಕದಿರೋ ನಾನು ನೋಡಿದ್ದೇನೆ ಅವನನ್ನು. ಒಬ್ಬ ಹಠಗಾರ, ಛಲಗಾರ. ನನಗೆ ಅವಲಕ್ಕಿ ಆಯಕ್ಕೆ ಕುಂದ್ರೆ ಆ ದಿವಸ ಅವಲಕ್ಕಿ ಉಪ್ಪುಕಾರಿ ಮನೆಯಲ್ಲಿ ಆಗಲೇಬೇಕು. ಹೌದು, ನನಗಿಂದು ಹಸರು ಉಪ್ಪು ಕರಿ ಆಯ್ಕು ಅಂದರೆ ಅವನಿಗೆ ಹಸರು ಉಪ್ಪು ಕರಿ ಆಗಲೇಬೇಕು ಅಂತ ಬಾಲಕ, ಹಠಗಾರ ಬಾಲಕ ಈ ವ್ಯಾಟ್ಸಪ್ ಗ್ರೂಪಿನ ಮೂಲಕ ಒಂದು ತಂಡವನ್ನು ಕಟ್ಟಿ 9 ವರ್ಷಗಳಿಂದ ಸಮಾನ ಮನಸ್ಕನ್ನು ಸೇರಿಸಿಕೊಂಡು ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂತ ಹೇಳಿದರೆ ಬಹುಶಃ ವಿನಯ ಕೃಷ್ಣನಿಗೆ ಈ ರಂಗದಲ್ಲಿ ಸನ್ಮಾನ ಆಗಬೇಕು. ವಿನಯ ಕೃಷ್ಣನಿಗೆ ಸನ್ಮಾನ ಆಗಬೇಕು. ಒಂದು ಮೋಟಾರ್ ಸೈಕಲ್ ತೆಕ್ಕೊಳ್ಳಿಕ್ಕೆ ಕಷ್ಟಪಟ್ಟ ಹುಡುಗ ಕೆಲವು ದಿವಸ ಒಂದು ಪೇಪರನ್ನು ಕೂಡ ಆರಂಭ ಮಾಡಿದ. ಆ ಪೇಪರ್ ಉದ್ಘಾಟನೆಗೂ ನಾನು ಬಂದಿದ್ದೆ. ಆದರೆ ಪೇಪರು ಆತನಿಗೆ ಹಿಡಿಲಿಲ್ಲ. ಆದರೆ ಪತ್ರಿಕೋದ್ಯಮ ಆತನನ್ನು ಬಿಡಲಿಲ್ಲ. ಪತ್ರಿಕಾ ರಂಗದ ಮೂಲಕ ಇನ್ನೂ ಸಮಾಜದಲ್ಲಿ ಕಾಣಿಸಿಕೊಳ್ಳೋ ಹುಡುಗ ವಿನಯ ಕೃಷ್ಣ. ನಿಮಗೆ ವಿನಯ ಕೃಷ್ಣ ಅವರು, ನಮಗೆ ಹುಡುಗ, ಇನ್ನೂ ಹುಡುಗ ವಿನಯ ಕೃಷ್ಣ. ಅವ್ರು ಹಿಡ್ಕೊಂಡ ಕೈ ಬಾರಿ ಗಟ್ಟಿ ಇದೆ. ಸತೀಶ್ ಮಂಜೇಶ್ವರ ಒಬ್ಬ ಕರ್ನಾಟಕವ, ಒಬ್ಬ ಕೇರಳದವ. ಅಂತಾರಾಜ್ಯ ಸಂಬಂಧ, ಅಂತಾರಾಜ್ಯ ಸಮಾಗಮ. ಉದಯವಾಣಿಯ ಉಪಸಂಪಾದಕರು. ಆಗ ಉಪಸಂಪಾದಕ ಅಲ್ಲ, ಆಗ ಏನು ಇದು ಶುರುವಾಗುವಾಗ ಆಗ ಮಾರ್ಕೆಟಿಂಗ್, ಈಗ ಉಪಾಧ್ಯಕ್ಷ. ಇನ್ನೊಂದೇ ಹಂತ ಬಾಕಿ, ಇನ್ನೊಂದೇ ಮೆಟ್ಲು ಬಾಕಿ. ಆದಷ್ಟು ಬೇಗ ಅವರು ಆ ಮೆಟ್ಟಲನ್ನು ಹತ್ತಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಬ್ಬ ನಿಗರ್ವಿ ಹುಡುಗ, ಆತನಿಗೆ ಗರ್ವ ಅಂದರೆ ಏನಂತಲೇ ಗೊತ್ತಿಲ್ಲ. ಅಹಂಕಾರ ಅನ್ನೋ ಶಬ್ದಕ್ಕೆ ಆ ಮನುಷ್ಯನ ಡಿಕ್ಷನರಿ ಅರ್ಥನೇ ಇಲ್ಲ. ಇವರೊಬ್ಬರು ಜೊತೆ ಸೇರಿಕೊಂಡು, ವಿನಯ ಕೃಷ್ಣನ ಸ್ವಲ್ಪ ಗರ್ವ ಉಂಟು, ಆದರೆ ಈತನಿಗಿಲ್ಲ. ಈ ರೀತಿ ಇಬ್ಬರ ಸಮಾಗಮ ಒಂದು ಹೊಸ ಮನ್ವಂತರಕ್ಕೆ ಸಾಕ್ಷಿ ಆಯಿತು. ಟೌನ್ ಹಾಲ್ನಲ್ಲಿ ಯಕ್ಷವೈಭವ ಎನ್ನುವ ಹೆಸರಿನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಯಕ್ಷಗಾನಕ್ಕೆ ಜನರಿಗೆ ಮಹೋನ್ನತ ಸೇವೆ ಸಲ್ಲಿಸ್ತಾ ಇರುವಂಥ ಈ ಬ್ರಾಹ್ಮರಿ ಯಕ್ಷಮಿತ್ರರು ಟ್ರಸ್ಟ್ ಅದು ಹಿತೋಪತಿಶವಾಗಿ ಬೆಳಗಲಿ. ವರ್ಷವೂ ನಮಗೆ ಇಂಥ ಒಂದು ಯಕ್ಷವೈಭವ ರಸದೌತಣವನ್ನು ನೀಡಲಿ ಅಂತ ಹೇಳ್ತಾ ಆಸೆ ಮಾಡ್ತಾ ಯಕ್ಷಗಾನಂ ಗೆಲ್ಗೆ. ಹಲೋ. ಪ್ರೀತಿಯ ಹಾರೈಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ ನಮ್ಮ ಪ್ರೀತಿಯ ಮಾರ್ಗದರ್ಶಕರಾದ ಶ್ರೀಯುತ್ TG ರಾಜಾರಾಮ್ ಭಟ್ ತಮಗೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಸಭಾ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅದರಲ್ಲೂ ಬಹುಮುಖ್ಯವಾಗಿ ಅಗರಿ ರಾಘವೇಂದ್ರ ರಾವ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ
ಪಟ್ಲ ಫೌಂಡೇಶನ್ನ ಮಹಾದಾನಿಗಳಾಗಿರುವ CA ದಿವಾಕರ್ ರಾವ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಪ್ರೀತಿಯಿಂದ ಟ್ರಸ್ಟ್ನ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಮುಂದುವರಿದ ಹೆಜ್ಜೆ ಅತ್ಯಂತ ಮಹತ್ತರ ಘಟ್ಟಕ್ಕೆ ನಾವೀಗ ಬಂದಿದ್ದೇವೆ. ಭ್ರಾಮರಿ ಯಕ್ಷಮಿತ್ರರು ಟ್ರಸ್ಟ್ ಕಳೆದ ಹಲವು ವರ್ಷಗಳಿಂದ ಪ್ರದಾನ ಮಾಡ್ತಾ ಬರುವಂಥ ಅತ್ಯಂತ ಉನ್ನತ ಗೌರವದ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಘಳಿಗೆ. ಹಿರಿಯ ಯಕ್ಷಗಾನ ಕಲಾವಿದರು ಶ್ರೀಯುತ KH ದಾಸಪ್ಪ ರೈ ಅವರಿಗೆ ಈ ಬಾರಿಯ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರಿದ್ದೇವೆ. ದಯವಿಟ್ಟು ಶ್ರೀಯುತ KH ದಾಸಪ್ಪ ರೈ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಹಲೋ. ಸಮ್ಮಾನವನ್ನು ಪಡೆಯಲಿರುವ KH ದಾಸಪ್ಪ ರೈ ಅವರ ಸಮ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ. ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ನ ಪ್ರಮುಖ ಸದಸ್ಯರು, ಉದಯವಾಣಿಯ ಹಿರಿಯರು ಆಗಿರುವ ಶ್ರೀಯುತ ಲಕ್ಷ್ಮೀ ಮಚ್ಚಿನ. ತೆಂಕುತಿಟ್ಟಿನ ಹಿರಿಯ ಕಲಾವಿದ, ಸಂಘಟಕ, ಮೇಳದ ಯಜಮಾನ, ಅಭಿನಯ ಕೌಶಲಕ್ಕೆ ಹೆಸರಾದ ಕಲಾಕೋವಿದ, ಅಭಿನವ ಕೋಟಿ ಖ್ಯಾತಿಯ KH ದಾಸಪ್ಪ ರೈ ಅವರಿಗೆ 9ನೇ ವರ್ಷದ ಭ್ರಾಮರಿ ಯಕ್ಷವೈಭವ 2026ರ ಸಂದರ್ಭದಲ್ಲಿ ಆದರದಿಂದ ಅರ್ಪಿಸುವ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿ. ವಿದ್ವಜ್ಜನ ಪೋಷಿತರೆ, ಯಕ್ಷರಂಗದಲ್ಲಿ ಆದರ್ಶ ಶಿಕ್ಷಕರಾಗಿ, ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕಾಗಿ, ಅರ್ಥಧಾರಿಯಾಗಿ ಹಾಗೂ ಪ್ರಸಂಗ ರಚನೆಕಾರರಾಗಿ ಬಹುಮುಖ ಸೇವೆ ಸಲ್ಲಿಸಿದ ಅಪರೂಪದ ಸಾಧಕರು ತಾವು. ಕರ್ನಾಟಕ ಮೇಳ ಮತ್ತು ಮಂಗಳಾದೇವಿ ಮೇಳ ಸೇರಿದಂತೆ ವಿವಿಧ ಪ್ರಸಿದ್ಧ ಮೇಳಗಳಲ್ಲಿ ಸುದೀರ್ಘ 4 ದಶಕಗಳ ಕಾಲ ಸೇವೆ ಸಲ್ಲಿಸಿ ಮೇಳದ ವ್ಯವಸ್ಥಾಪಕರಾಗಿಯೂ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದವರು ನೀವು. ಕಾಡಮಲ್ಲಿಗೆ ಪ್ರಸಂಗದ ವೃದ್ಧ ಮುಂಡ ಗುರಿಕಾರ ಪಾತ್ರ ಹಾಗೂ ಕೋಟಿ ಚೆನ್ನಯ ಪ್ರಸಂಗದಲ್ಲಿ ಕೋಟಿ ಪಾತ್ರಕ್ಕೆ ಜೀವ ತುಂಬಿ ಅಭಿನವ ಕೋಟಿ ಎಂಬ ಬಿರುದನ್ನು ಸಾರ್ಥಕಗೊಳಿಸಿದ ಶ್ರೇಷ್ಠ ಅಭಿನೇತ. ಬಡಗು ತೆಂಕು ಉಭಯ ತಿಟ್ಟುಗಳ ಕಲಾವಿದರನ್ನು ಒಂದೇ ವೇದಿಕೆಯಲ್ಲಿ ತಂದು ಸಾತ್ವಿಕ ನಾಯಕನ ಪಾತ್ರಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಮುದ್ರೆಯೊತ್ತಿದ ರಂಗಭೀಷ್ಮ. ಹೀಗೆ 10 ಹಲವು ಕಲಾ ಹೆಗ್ಗಳಿಕೆಗಳ ಸರದಾರ, ಕಲಾಮಾತೆಯ ವರಪುತ್ರರಾದ ತಮಗೆ ಸುದೀರ್ಘ ಕಲಾ ಸೇವೆಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಹಾಗೂ ಶ್ರೀ ದೇವತಾ ಅನುಗ್ರಹವು ಸದಾ ಇರಲಿ, ಆಯುರಾರೋಗ್ಯ ಸುಖ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿ ನೀಡಿ ಆದರದಿಂದ ಗೌರವಿಸುತ್ತಿದ್ದೇವೆ. ಹಿರಿಯ ಯಕ್ಷಗಾನ ಕಲಾವಿದ ಶ್ರೀಯುತ KH ದಾಸಪ್ಪ ರೈ ಅವರಿಗೆ ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ನ 9ನೇ ವರ್ಷದ ಯಕ್ಷ ವೈಭವದಲ್ಲಿ ಇದೀಗ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿಯ ಪ್ರದಾನ. ಆತ್ಮೀಯರೇ, ಇದೇ ಸಮ್ಮಾನದಲ್ಲಿ ಶ್ರೀಯುತ ಸುರೇಶ್ ಆಚಾರ್ಯ ಅಡ್ಡೂರು ಇವರಿಂದ ಬೆಳ್ಳಿಯ ಪದಕವನ್ನು ಈ ಸಂದರ್ಭದಲ್ಲಿ KH ದಾಸಪ್ಪ ರೈ ಅವರಿಗೆ ಪ್ರದಾನಿಸಲಿಕ್ಕಿದ್ದೇವೆ. ದಯವಿಟ್ಟು ಸುರೇಶ್ ಆಚಾರ್ಯ ಅಡ್ಡೂರು ವೇದಿಕೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ.
ಧನ್ಯವಾದಗಳು. ಆತ್ಮೀಯರೇ, ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ನ ವತಿಯಿಂದ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿ ಪ್ರದಾನದ ಜೊತೆಗೆ ಭ್ರಾಮರಿ ಯಕ್ಷ ಸೇವಾ ಪುರಸ್ಕಾರವನ್ನು ಪ್ರದಾನಿಸಲಿಕ್ಕಿದ್ದೇವೆ. ಈ ಬಾರಿಯ ಭ್ರಾಮರಿ ಯಕ್ಷ ಸೇವಾ ಪುರಸ್ಕಾರವನ್ನು ಪಡೆಯಲಿರುವವರು ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಕುರ್ನಾಡು, ಇದರ ಪ್ರಮುಖರು. ದಯವಿಟ್ಟು ವೇದಿಕೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಕುರ್ನಾಡು, ಇದರ ಪ್ರಮುಖರು. ದಯವಿಟ್ಟು ವೇದಿಕೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಸುದೀರ್ಘ ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರಕ್ಕೆ ಸೇವೆಯನ್ನು ನೀಡುತ್ತಾ ಇರುವಂತಹ ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಕುರ್ನಾಡು, ಇದರ ಪ್ರಮುಖರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಸನ್ಮಾನದ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಉದಯವಾಣಿಯ ಹಿರಿಯ ಛಾಯಾಗ್ರಾಹಕರಾಗಿರುವ ಶ್ರೀಯುತ ಸತೀಶ್ ಇರ. ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಉದಯವಾಣಿಯ ಮಾರುಕಟ್ಟೆ ವಿಭಾಗದ ಉಮೇಶ್ ಶೆಟ್ಟಿ. ಶ್ರೀ ಮಹಾಗಣಪತಿ ನಮಃ. ಶ್ರೀ ಭ್ರಮರಾಂಬೆ ನಮಃ. ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ರಿಜಿಸ್ಟ್ರೇಡ್ 9ನೇ ವರ್ಷದ ಭ್ರಾಮರಿ ಯಕ್ಷವೈಭವ 2026 ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿ ಪ್ರದಾನ 1930ರಿಂದ ಆರಂಭವಾಗಿ ಪ್ರಸಕ್ತ ಕಾಲದವರೆಗೆ ತಾಳಮದ್ದಳೆ ಹಾಗೂ ಭಜನಾ ಸಂಕೀರ್ತನೆಯ ಮೂಲಕವೇ ಸಮಾಜದ ಶ್ರೇಯಸ್ಸಿನಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡ ಉಳ್ಳಾಲ ತಾಲೂಕಿನ ಕುರ್ನಾಡು ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿಯ ಸಾರ್ಥಕ ಸೇವೆಯನ್ನು ಪರಿಗಣಿಸಿ ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ವತಿಯಿಂದ ಮಂಗಳೂರಿನ ಪುರಭವನದಲ್ಲಿ 1/8/2026 ಶನಿವಾರ ರಾತ್ರಿ ನಡೆದ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಿದ ಭ್ರಾಮರಿ ಯಕ್ಷ ಸೇವಾ ಪುರಸ್ಕಾರ. ಸನ್ಮಾನ್ಯರೇ, ಕುರ್ನಾಡು ಗ್ರಾಮದ ಸಮಾನ ಮನಸ್ಕ ಭಗವದ್ಭಕ್ತರು ಸೇರಿ ಮುಳಿಹುಲ್ಲಿನ ಚಾವಣಿಯ ಗುಡಿಸಲಿನಲ್ಲಿ ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಸಂಘವನ್ನು 1930ರಲ್ಲಿ ಆರಂಭಿಸಿ ಭಜನೆ ಮತ್ತು ತಾಳಮದ್ದಳೆ ಕೂಟವನ್ನು ಪ್ರತಿ ಗುರುವಾರ ಆಯೋಜಿಸುತ್ತಾ ಕರಾವಳಿಯಾದ್ಯಂತ ಮನೆ ಮಾತಾಗಿರುವ ಸಂಸ್ಥೆ 1933ರಲ್ಲಿ ಇದೇ ಕಟ್ಟಡದಲ್ಲಿ ಶ್ರೀ ದತ್ತಾತ್ರೇಯ ಹಿರಿಯ ಪ್ರಾಥಮಿಕ ಶಾಲೆ, ಈಗ ಅನುದಾನಿತ, ಆರಂಭವಾಯಿತು. ಮಂಡಳಿಯಲ್ಲಿ ಪ್ರತಿ ಗುರುವಾರ ಸಂಜೆ 7ಕ್ಕೆ ಭಜನೆ ಹಾಗೂ ಆ ಬಳಿಕ ಯಕ್ಷಗಾನ ತಾಳಮದ್ದಲೆ ನಡೆಯುತ್ತಿದೆ. ಹೀಗಾಗಿ ಪ್ರತಿ ವಾರ ಸರಾಸರಿ 40ರಿಂದ 50 ಜನ ಭಾಗವಹಿಸುತ್ತಾರೆ. 2005ರಿಂದ ಮಂಡಳಿಯಲ್ಲಿ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಗುರು ಶ್ರೀ ಸುಬ್ಬಣ್ಣಕೋಡಿ ರಾಮಭಟ್ಟರ ನಿರ್ದೇಶನದಲ್ಲಿ ಪೂರ್ವರಂಗ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದ್ದು ಕಳೆದ 21 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದೆ. ಗೃಹ ಪ್ರವೇಶ ಮತ್ತಿತರ ಶುಭ ಸಮಾರಂಭಗಳಲ್ಲಿ ಮಂಡಳಿಯ ವತಿಯಿಂದ ಭಜನೆ ಹಾಗೂ ತಾಳಮದ್ದಳೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಬಂಟ್ವಾಳ ಶ್ರಾವಣ ಮಾಸದ ತಾಳಮದ್ದಳೆಯಲ್ಲಿ 30 ವರ್ಷಕ್ಕಿಂತಲೂ ಅಧಿಕ ಸಮಯದಿಂದ ತಾಳಮದ್ದಳೆ ಸೇವೆ ನೀಡುತ್ತಾ ಬಂದಿರುವ ಮಂಡಳಿಯು ಹೊಗೆನಾಡು ದೇವಸ್ಥಾನದ ಸಿಂಹಮಾಸ ಯಕ್ಷಗಾನ ತಾಳಮದ್ದಳೆ ಸೇವೆಗೆ ಈ 10ನೇ ವರ್ಷದ ಸಂಭ್ರಮ. ಯಕ್ಷಗಾನ ಹಿಮ್ಮೇಳ ತರಬೇತಿ ಕೇಂದ್ರವನ್ನು 2010ರಿಂದ ಆರಂಭಿಸಿ ತೆಂಕುತಿಟ್ಟು ಹಿಮ್ಮೇಳದ ಗುರುಗಳಾದ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರ ನಿರ್ದೇಶನದಲ್ಲಿ 14 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸಲಾಗಿದೆ. ಯಕ್ಷಗಾನ ಹಾಗೂ ತಾಳಮದ್ದಳೆಯ ಕುರಿತಾಗಿ ಅದಮ್ಯ ಪ್ರೀತಿ ಗೌರವದೊಂದಿಗೆ ಸುದೀರ್ಘ ಕಾಲದಿಂದ ಸೇವೆ ಸಲ್ಲಿಸುತ್ತಿರುವ ತಮ್ಮ ಸಂಸ್ಥೆಗೆ ಇನ್ನಷ್ಟು ಶ್ರೇಯಸ್ಸು ದೊರೆಯಲಿ, ಯಕ್ಷಗಾನ ಕುರಿತಾದ ಕಾರ್ಯಗಳು ಇನ್ನಷ್ಟು ನೆರವೇರಲಿ ಎಂಬ ಸದಾಶಯದೊಂದಿಗೆ ತಮ್ಮ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿ ಭಾಗ್ಯ ಕರುಣಿಸಲಿ ಎಂದು ಶ್ರೀ ಭ್ರಮರಾಂಬೆಯಲ್ಲಿ ಪ್ರಾರ್ಥಿಸಿ ಈ ಸನ್ಮಾನ ಪತ್ರವನ್ನಿತ್ತು ಗೌರವಿಸುತ್ತೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್. ದಿನಾಂಕ 1/8/2026. ಸ್ಥಳ ಕುದ್ಮುಲ್ ರಂಗರಾವ್ ಪುರಭವನ, ಮಂಗಳೂರು. ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿಯ ಪ್ರಮುಖರು ದಯವಿಟ್ಟು ವೇದಿಕೆಗೆ ಬರಬೇಕು. ಉಳಿದ ಸದಸ್ಯರು ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಕುರ್ನಾಡು, ಇದರ ಸದಸ್ಯರು ದಯವಿಟ್ಟು ಉಪಸ್ಥಿತರಿದ್ದರೆ ವೇದಿಕೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ.
ಗೌರವವನ್ನು ಪಡೆದಂಥ ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಕುರ್ನಾಡು ಇದರ ಸರ್ವರಿಗೂ ಕೂಡ ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಭ್ರಾಮರಿ ಯಕ್ಷ ಸೇವಾ ಪುರಸ್ಕಾರದ ಪ್ರದಾನ ಶ್ರೀ ಕಟೀಲು ಮೇಳದ ನೇಪಥ್ಯ ಕಲಾವಿದರಾಗಿರುವ ಶ್ರೀಯುತ ಮೋನಪ್ಪ ಗೌಡ, ದಯವಿಟ್ಟು ವೇದಿಕೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಕಟೀಲು ಮೇಳದ ಮೋನಪ್ಪ ಗೌಡ. ಭ್ರಾಮರಿ ಯಕ್ಷ ಸೇವಾ ಪುರಸ್ಕಾರವನ್ನು ಪಡೆಯಲಿರುವ ಶ್ರೀ ಮೋನಪ್ಪ ಗೌಡ ಇವರ ಸಮ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಉದಯವಾಣಿಯ ಹಿರಿಯ ಛಾಯಾಗ್ರಾಹಕರಾದ ಶ್ರೀಯುತ ಸತೀಶ್ ಇರಾ. ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ 9ನೇ ವರ್ಷದ ಭ್ರಾಮರಿ ಯಕ್ಷ ವೈಭವ 26 ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿ ಪ್ರದಾನ. ಯಕ್ಷಗಾನದ ನೇಪಥ್ಯ ಕಲಾವಿದರು ತಮ್ಮ ನಿಸ್ವಾರ್ಥ ಸೇವೆಯಿಂದ ಪ್ರೀತಿಯ ಮೋನಪ್ಪಣ್ಣ ಎಂದೇ ಖ್ಯಾತರಾದ ಶ್ರೀ ಮೋನಪ್ಪ ಗೌಡರಿಗೆ ಅಭಿಮಾನದಿಂದ ಅರ್ಪಿಸುವ ಭ್ರಾಮರಿ ಯಕ್ಷ ಸೇವಾ ಪುರಸ್ಕಾರ. ಮಾನ್ಯರೇ, ಉಪ್ಪಿನಂಗಡಿ ಸಮೀಪದ ಬಣ್ಣಂಗಡಿಯಲ್ಲಿ ಜನಿಸಿ ಪ್ರಸ್ತುತ ಕಿನ್ನಿಕಂಬಳದಲ್ಲಿ ವಾಸಿಸಿರುವ ತಾವು ಎಳೆಯ ವಯಸ್ಸಿನಲ್ಲೇ ಮೇಳ ಸೇರಿ ಇಂದಿಗೂ ಶ್ರೀ ಕಟೀಲು ಮೇಳದಲ್ಲಿಯೇ ನಿರಂತರವಾಗಿ ಸೇವೆ ಸಲ್ಲಿಸಿರುವುದು ನಿಮ್ಮ ಶ್ರದ್ಧೆ ಹಾಗೂ ಕಲಾಪ್ರೀತಿಗೆ ಸಾಕ್ಷಿಯಾಗಿದೆ. ಸಾಂಪ್ರದಾಯಿಕ ದೊಂದಿ ಕಟ್ಟುವುದರಿಂದ ಹಿಡಿದು ಅದನ್ನು ತಗಡಿನಿಂದ ನಿರ್ಮಿಸಿ ಪರಿಕರದಲ್ಲಿ ಹೊಸತನ ತಂದ ಸಾಧಕರು ತಾವು. ವೇಷಧಾರಿಗಳ ಕೈಜಾರದಂತೆ ಕಾಯುವುದು, ಪ್ರೇಕ್ಷಕರಿಗೆ ಅಪಾಯವಾಗದಂತೆ ದೊಂದಿಯನ್ನು ನಿಯಂತ್ರಿಸುವುದು ಮತ್ತು ಆಯುಧಗಳನ್ನು ಪ್ರಸಂಗಕ್ಕೆ ಅನುಗುಣವಾಗಿ ಅಚ್ಚುಕಟ್ಟಾಗಿ ಸಿದ್ಧಪಡಿಸುವ ನಿಮ್ಮ ರಂಗ ನೇಪಥ್ಯ ಕೌಶಲ ಅಪಾರ. ರಂಗದ ಹಿಂದೆ ಇದ್ದುಕೊಂಡು ಆಟ ರಂಗೇರಲು ಪರೋಕ್ಷ ಕಾರಣರಾಗಿ ತಮ್ಮ ಮೃದು ಮಾತು ಮತ್ತು ಶುಭ್ರ ಉಡುಪಿನಿಂದ ಸಂಚಾಲಕರು, ಕಲಾವಿದರು ಹಾಗೂ ಕಲಾಭಿಮಾನಿಗಳ ಪ್ರೀತಿಯ ಆಧಾರಗಳಿಗೆ ಪಾತ್ರರಾದವರು. ಪತ್ನಿ ಶ್ರೀಮತಿ ಯಶೋಧ, ಮಕ್ಕಳಾದ ಕುಮಾರಿ ರಕ್ಷಿತಾ ಹಾಗೂ ಮಗ ಶ್ರೀ ಕೌಶಿಕ್ ಅವರೊಂದಿಗಿನ ಕೌಟುಂಬಿಕ ಜೀವನ ಸುಖಮಯವಾಗಿರಲಿ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಅನುಗ್ರಹ ಸದಾ ದೊರೆಯಲೆಂದು ಪ್ರಾರ್ಥಿಸುತ್ತಾ ಈ ಭ್ರಾಮರಿ ಯಕ್ಷ ಸೇವಾ ಪುರಸ್ಕಾರ ನೀಡಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಭ್ರಾಮರಿ ಯಕ್ಷ ಮಿತ್ರರು ಮಂಗಳೂರು ಟ್ರಸ್ಟ್. ಸಮ್ಮಾನವನ್ನು ಸ್ವೀಕರಿಸಿದ ಮೂವರಿಗೂ, ಸಮ್ಮಾನವನ್ನು ನೆರವೇರಿಸಿಕೊಟ್ಟ ಅತಿಥಿ ಗಣ್ಯರಿಗೂ ಭ್ರಾಮರಿ ಯಕ್ಷಮಿತ್ರರು ಬಳಗದ ವತಿಯಿಂದ ಪ್ರೀತಿಯ ಧನ್ಯವಾದಗಳು. ಸಮ್ಮಾನಿತರ ಪರವಾಗಿ ಇದೀಗ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಹಿರಿಯ ಯಕ್ಷಗಾನ ಕಲಾವಿದರಾದ ಶ್ರೀಯುತ KH ದಾಸಪರೈ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಇದೀಗ KH ದಾಸಪರೈ.
ಮೊತ್ತ ಮೊದಲಾಗಿ ಯಕ್ಷಮಾತೆಗೆ ತಲೆಯನ್ನು ಬಾಗುತ್ತಾ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವತ್ತೂ ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂತಹ ಕಣಿಪುರದ ಗೋಪಾಲಕೃಷ್ಣನಿಗೆ ತಲೆಬಾಗುತ್ತಾ ನಾನು ನಿತ್ಯವೂ ನಂಬಿಕೊಂಡು ಬರುವಂತಹ ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ತಲೆಯನ್ನು ಬಾಗಿ ಯಕ್ಷಗಾನದ ಬಗ್ಗೆ ಒಂದು 2 ಮಾತುಗಳನ್ನು ಮಾತ್ರ ಆಡುವುದಕ್ಕೆ ಮುಂದೆ ನಿಂತಿದ್ದೇನೆ. ಬ್ರಾಹ್ಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಇವರು ಇಂದು ಕೊಡಮಾಡಿದಂತಹ ಈ ಗೌರವವನ್ನು ಸಂತೋಷದಿಂದ ತಲೆಬಾಗಿ ಸ್ವೀಕರಿಸ್ತಾ ಇದ್ದೇನೆ. ಬ್ರಾಹ್ಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಇವರಿಗೆ ನಾನು ನಂಬಿಕೊಂಡು ಬಂದಿರುವಂತಹ ಎಲ್ಲ ದೇವರುಗಳು ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತನ್ನು ನೀಡಲಿ ಎಂಬ ಹಾಗೆ ಆಶಿಸುತ್ತೇನೆ. ಇನ್ನು ಅನೇಕ ಮಂದಿಗೆ ಗೌರವವನ್ನು ಕೊಡುವಂತಹ ಯೋಗ ಭಾಗ್ಯ ಬ್ರಾಹ್ಮಣಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಇವರಿಗೆ ಕೂಡಿ ಬರಲಿ ಎಂಬ ಹಾಗೆ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಂದುವರಿಸ್ತಾ ಇದ್ದೇನೆ. ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನ 16ನೇ ವರ್ಷ ಪ್ರಾಯದಲ್ಲಿ ನಾನು ರಂಗಪ್ರವೇಶವನ್ನು ಮಾಡಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೆ ನಾನು ಖಂಡಿತವಾಗಿಯೂ ತಿರುಗಿ ನೋಡಲಿಲ್ಲ. ಆದರೆ ಇತ್ತೀಚೆಗೆ ನನಗೆ ಪ್ರೋತ್ಸಾಹವನ್ನು ಕೊಡುತ್ತಿದ್ದಂತಹ, ಧೈರ್ಯವನ್ನು ಕೊಡುತ್ತಿದ್ದಂತಹ, ನನ್ನ ಹಿಮ್ಮತಿಯಿಂದ ನಿಲ್ಲುವಂತಹ ನನ್ನ ಧರ್ಮಪತ್ನಿ ನನ್ನಿಂದ ದೂರವಾದ ಮೇಲೆ ಇನ್ನೂ ಯಕ್ಷಗಾನದಲ್ಲಿ ನಾನು ಬಣ್ಣ ಬಳಿಯಲಾರೆ ಎಂಬ ಹಾಗೆ ಅಂದಿನಿಂದ ಈ ಯಕ್ಷಗಾನ ಕ್ಷೇತ್ರದಿಂದ ದೂರ ಉಳಿದಿದ್ದೇನೆ. ಬಹುಶಃ ಅವಳು ಇಹಲೋಕವನ್ನು ತೊರೆದು 6 ವರ್ಷ ಕಳೆಯಿತು. ಅವಳು ಇಹಲೋಕವನ್ನು ತೊರೆದ ಮೇಲೆ ನಾನು ರಂಗಪ್ರವೇಶ ಮಾಡಲಿಲ್ಲ. ಯಕ್ಷಗಾನದಲ್ಲಿ ಅರ್ಥಗಾರಿಕೆಯನ್ನು ಹೇಳಲಿಲ್ಲ. ಯಾವುದಕ್ಕೂ ನಾನು ಮುಂದೆ ಹೋಗಲಿಲ್ಲ. ಇರಲಿ, ಆ ವಿಷಯ ಒತ್ತಟ್ಟಿಗಿರಲಿ. ಇಂದು ಈ ಗೌರವವನ್ನು ಸ್ವೀಕರಿಸ್ತೇನೆ. ಈ ಗೌರವ ಬಹಳ ಸಂತೋಷದಿಂದ ನಾನು ಸ್ವೀಕಾರ ಮಾಡಿದ್ದೇನೆ. ಇನ್ನು ಮುಂದೆಯೂ ಬ್ರಾಹ್ಮರಿ ಮಿತ್ರ ಮಂಡಳಿಯವರಿಗೆ ಈ ಹಿರಿಯ ಕಲಾವಿದರಿಗೆ ಗೌರವ ಕೊಡುವಂತಹ ಆ ಒಂದು ಶಕ್ತಿಯನ್ನು ದೇವರು ಕೊಡಲಿ ಎಂಬ ಹಾಗೆ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಹಲವು ಮಂದಿ ಸೇರಿಕೊಂಡಿದ್ದಾರೆ. ಅದರಲ್ಲೂ ಕರ್ನಾಟಕ ಬ್ಯಾಂಕಿನ COO BS ರಾಜಾ ಅವರು ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಇಂದಿನ ಬ್ರಾಹ್ಮರಿ ಯಕ್ಷ ಸೇವಾ ಪುರಸ್ಕಾರವನ್ನು ಪಡೆದಂತಹ ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಕುರ್ನಾಡು ಇದರ ಪರವಾಗಿ ಶ್ರೀಯುತ ನಾಗರಾಜ ಭಟ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ.
ಕಲಾಮಾತೆ ಅಂತ ಕಟೀಲು ಶ್ರೀ ದುರ್ಗಾಮರೇಶ್ವರಮ್ಮನವರಿಗೆ ಮನಸ ಹೊಂದಿಸುತ್ತಾ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾಪ್ರೇಮಿಗಳೇ, ಯಕ್ಷಗಾನ ಅಭಿಮಾನಿಗಳೇ, ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿಯು 1930ರಲ್ಲಿ ಈಗಾಗಲೇ ಹೇಳಿದಾಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆರಂಭ ಆಯಿತು. ವಿಶೇಷ ಅಂತ ಹೇಳಿದರೆ ಆ ಆರಂಭ ಮಾಡುವುದಕ್ಕೆ ಮೂಲ ಕಾರಣಕರ್ತರಾದಂತಹ ಹಿರಿಯ ಚೇತನಗಳು ಯಾರಿದ್ದಾರೆ ಅವರು ಯಾರು ಕೂಡ ಯಕ್ಷಗಾನ ಆಗಲಿ ಭಜನೆಯಲ್ಲಿ ಭಾಗವಹಿಸ್ತಿರಲಿಲ್ಲ. ಆದರೆ ಅವರು ಬೆಳೆಸುವವರಾಗಿದ್ದರು. ಸಂಘವನ್ನು ಹುಟ್ಟುಹಾಕಿ ಕಲಾವಿದರನ್ನು ಮತ್ತು ಭಜನೆ ಆಸಕ್ತಿಯನ್ನು ಶ್ರದ್ಧೆಯನ್ನು ಬೆಳೆಸುವಂತಹ ಕಾರ್ಯಕರ್ತರಾಗಿದ್ದರು. ಅವರ ಕಾರ್ಯಕ್ರಮ ಅವರ ಆ ಶ್ರಮದಿಂದಾಗಿ ಇಂದು ನಾವು ಈ ಭ್ರಾಮರಿ ಯಕ್ಷಮಿತ್ರರಿಂದ ಸನ್ಮಾನಗೊಳ್ಳುವ ಹಂತಕ್ಕವರೆ ನಾವು ಬೆಳೆದು ಬಂದಿದ್ದೇವೆ. ನಮ್ಮ ಸಂಘವು ಎಲ್ಲ ಕಾಲಕ್ಕನುಗುಣ ಕೆಲವೊಮ್ಮೆ ಏರು ಬೀಳುಗಳನ್ನು ಅನುಭವಿಸಿಕೊಂಡು, ಆದರೆ ಇತ್ತೀಚಿನ ಒಂದು 35 ವರ್ಷಗಳಲ್ಲಿ ಯಾವತ್ತೂ ಕೂಡ ಇಳಿತವನ್ನು ಕಂಡದ್ದೇ ಇಲ್ಲ. 35 ವರ್ಷಗಳಲ್ಲಿ ನಿರಂತರವಾಗಿ ಏರುಗತಿಯಲ್ಲಿ ಸಾಗುತ್ತಿರುವಂತಹ ನಮ್ಮ ಮಂಡಳಿ ಯಕ್ಷಗಾನ ಸಬ್ಬಣೋಡಿ ಗುರುಗಳಾದ ಸಬ್ಬಣೋಡಿ ರಾಮಭಟ್ರಿಂದ ಯಕ್ಷಗಾನ ನಾಟ್ಯ ತರಗತಿ ಹಾಗೂ ಮಹಾಂಬಾಡಿ ಸುಬ್ರಹ್ಮಣ್ಯ ಭಟ್ರಿಂದ ಹಿಮ್ಮೇಳ ತರಗತಿ ನಡೆಸಿಕೊಂಡು ಕುಣಿತ ಭಜನೆ ಹಾಗೂ ಇತರ ದೇವಸ್ಥಾನಗಳಾಗುವಂತಹ ಸೇವಾ ಕಾರ್ಯಗಳು, ಯಾವುದೇ ಅಶಕ್ತರಿಗೆ ಸಹಾಯ ಮಾಡುವಂಥದ್ದಾಗಲಿ, ಬಡವರಿಗೆ ಮನೆಗೆ ಸಹಾಯ ಮಾಡುವುದು ಇತ್ಯಾದಿ ಕೆಲಸ ಸಾರ್ವಜನಿಕ ಬರೀ ಯಕ್ಷಗಾನ ಭಜನೆಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಸಾಮಾಜಿಕ ಬದ್ಧತೆಗಳನ್ನ ನಾವು ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಅಂತಹ ಈ ಸಂದರ್ಭದಲ್ಲಿ ಬ್ರಾಹ್ಮರಿ ಯಕ್ಷಮಿತ್ರರು ನಮಗೆ ಕೊಟ್ಟಂತಹ ಸನ್ಮಾನ ಏನಿದೆ ಅದು ನಮ್ಮ ಸಂಘದ ಹುಟ್ಟಿಗೆ ಕಾರಣ ಅಂತ ಹಿರಿಯರು ಮತ್ತು ನಮ್ಮ ಸಂಘವನ್ನು ಮುನ್ನಡೆಸಿಕೊಂಡು ಬರುವುದಕ್ಕೆ ಸಹಕಾರ ನೀಡಿದ ಮತ್ತು ನೀಡುತ್ತಿರುವ ಮತ್ತು ಹಿಂದೆ ಮುಂದೆ ನೀಡುವಂತಹ ಎಲ್ಲ ಸದಸ್ಯರಿಗೂ ಸಲ್ಲುತ್ತದೆ. ಹಾಗೂ ಈ ಬ್ರಾಹ್ಮರಿ ಯಕ್ಷಮಿತ್ರರು ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳಿಗೆ ನಾವು ನಂಬಿಕೊಂಡು ಬರುತ್ತಿರುವಂತಹ ಗುರುದತ್ತಾದ ಅನುಗ್ರಹ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಎರಡನ್ನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆತ್ಮೀಯರೇ, ಯಕ್ಷಗಾನದ ಕುರಿತಾಗಿ ಒಂದು ದೊಡ್ಡ ಒಡನಾಟವನ್ನು ಹೊಂದಿ ಸುದೀರ್ಘ ಕಾಲ ಯಕ್ಷಗಾನದ ಕುರಿತಾಗಿ ಚಿಂತನೆಯನ್ನು ಮಾಡುತ್ತಾ ಅದಕ್ಕಾಗಿ ದುಡಿದ ಈರುವರನ್ನು ನಾವು ಕಳೆದುಕೊಂಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಬಳಗದ ಸದಸ್ಯರಾಗಿ, ನಮ್ಮ ಜೊತೆಗೆ ಹಿತೈಷಿಯಾಗಿ ಉದ್ಯಮ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಂತಹ ರಮೇಶ್ ರೈ ತಲಪಾಡಿ ದೊಡ್ಡಮನೆ ಅವರನ್ನು ಕಳೆದುಕೊಂಡಿದ್ದೇವೆ. ಅದೇ ರೀತಿ ಹಾಪ್ಕಮ್ಸ್ನಲ್ಲಿ ಮುಖ್ಯ ಗುರುತರ ಜವಾಬ್ದಾರಿಯನ್ನು ವಹಿಸಿಕೊಂಡು ಪಟ್ಲ ಫೌಂಡೇಶನ್ನ ಜತ ಕಾರ್ಯದರ್ಶಿಯಾಗಿದ್ದುಕೊಂಡು ಯಕ್ಷಗಾನದ ಕುರಿತಾಗಿ ಭಾರಿ ದೊಡ್ಡ ಕಾರ್ಯವನ್ನು ನಡೆಸ್ತಾ ಇದ್ದಂಥ ರವಿಚಂದ್ರ ಶೆಟ್ಟಿ ಅಶೋಕನಗರ ಅವರು ನಮ್ಮನ್ನಗಲಿದ್ದಾರೆ. ಈ ಇರುವರಿಗೂ ಕೂಡ ಬ್ರಾಹ್ಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಪರವಾಗಿ ದಯವಿಟ್ಟು ಎಲ್ಲರೂ 1 ನಿಮಿಷ ಎದ್ದು ನಿಂತು ಮೌನ ಸಲ್ಲಿಸುವುದರ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ವಿನಂತಿ. ಧನ್ಯವಾದ. ಆತ್ಮೀಯರೇ, ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತರಿರುವವರು ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತನ್ನು ದೊಡ್ಡ ಮಟ್ಟದಲ್ಲಿ ಎದ್ದು ನಿಲ್ಲಿಸಿ ಸಾಹಿತ್ಯದ ಚಟುವಟಿಕೆಯನ್ನು ದಕ್ಷಿಣ ಕನ್ನಡ ಮಾತ್ರ ಅಲ್ಲ ರಾಜ್ಯದಾದ್ಯಂತ ತೊಡಗಿಸಿಕೊಂಡು ವಿಶೇಷವಾದ ಕನ್ನಡದ ಸೇವೆಯನ್ನು ನಡೆಸ್ತಾ ಬಂದಂಥ ನಮ್ಮ ಪ್ರೀತಿಯ ಶ್ರೀಯುತ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಇದೀಗ ಮುಖ್ಯ ಅತಿಥಿಗಳಿಂದ ಶುಭಾಶಯದ ಮಾತು. ಓಂ ಶ್ರೀ ಮಂಜುನಾಥಾಯ ನಮಃ.
ವಸುದೇವಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು ಶ್ರೀ ಗುರುಭ್ಯೋ ನಮಃ. ಯಕ್ಷಗಾನ ಎನ್ನುವ ನೆಲೆಯಲ್ಲಿ ನನಗೆ ಬದುಕಿನಲ್ಲಿ ಪ್ರೇರಣಾದಾಯಕಾಗಿ ಶಕ್ತಿ ತುಂಬಿದಂತಹ ನೇರವಲ್ಲದಿದ್ದರೂ ಗುರು ಸಮಾನರಾದಂಥ ಪ್ರೊಫೆಸರ್ JK ಭಟ್ ಸಿರಾಜಿಯವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಕಾರ್ಯಕ್ರಮ. ಹಿರಿಯರಾದಂಥ ರಾಜಾರಾಮ್ ಭಟ್ರು ತಮ್ಮ ಒಡಲಿನ ಧ್ವನಿಯನ್ನು ಅಥವಾ ನಮ್ಮೆಲ್ಲರ ಧ್ವನಿಯನ್ನು ಇಲ್ಲಿ ಮಾತಿನ ಮೂಲಕ ಅನಾವರಣ ಮಾಡಿದರು. ಅವರು ನಮ್ಮೆಲ್ಲರ ಧ್ವನಿ ಅದು. ದೀಪ ಪ್ರಜ್ವಲನ ಮಾಡ್ತಾ ಮಾಡ್ತಾ ಶುಭ ಚಿಂತನೆಗಳು, ಒಳ್ಳೆಯ ಮಾತುಗಳು, ಇದು ನಮ್ಮ ಈ ಕರಾವಳಿಯ ಪರಶುರಾಮ ಸೃಷ್ಟಿಯ ಅವಿಭಜಿತ ಜಿಲ್ಲೆ ಜನರ ಒಂದು ಚಿಂತನೆಯೂ ಹೌದು, ಲಕ್ಷಣವೂ ಹೌದು. ಹೀಗೆ ತಮಾಷೆಗಾಗಿ ಹೇಳಲಿಕ್ಕುಂಟು, ದಾದ ಬರ್ಸ ಮಾರರೆ ಇಲ್ಲಡ ಪೊಕ್ಕಡೆ ಜಪ್ಪೋಲಿ ಅಥವಾ ಒಂಜಿ ಪುಂಡಿ ಬಜಿಲು ಮೊರೆತ್ತದು ಪೆಲಕಾಯ್ದ ಹಪ್ಪಳ ಕೈತದು ಎಣ್ಣೆ ಮೈತದು ತಿನ್ನೋದು ಕುಲ್ಲೋಲಿ ಅತ್ತ ಅಂತ. ಆದರೆ ಇವತ್ತಿನ ಸಭೆ ನಮ್ಮ ತುಳುನಾಡಿನ ಜನರ ನಿಜ ಅರ್ಥದ ಸಾಂಸ್ಕೃತಿಕದ ಅಪೇಕ್ಷೆಯನ್ನು ಅದು ಬಿಂಬಿಸ್ತದೆ, ಹಸಿವನ್ನು ಅದು ಬಿಂಬಿಸ್ತದೆ. ಅನುಕೂಲವಿರುವವರು ಸಾಧ್ಯವಾದಷ್ಟು ಮಟ್ಟಿಗೆ ದೂರ ದೂರದ ಕಡೆಯಿಂದ ಇಲ್ಲಿ ಬಂದಿದ್ದಾರೆ, ಹತ್ತಿರದಿಂದಲೂ ಬಂದಿದ್ದಾರೆ, ಇನ್ನೂ ಬರುವವರಿದ್ದಾರೆ. ಆಟಿ ತಿಂಗಳಲ್ವ, ದೇವಿಯ ಪೂಜೆ, ದುರ್ಗಾ ನಮಸ್ಕಾರ ಎಲ್ಲ ಮುಗಿಸಿ ಗಟ್ಟಿ ಊಟ ಮಾಡಿ ಭಟ್ರು ಶೆಟ್ಟರು ಅವರು ಇವರು ಎಲ್ಲ ಬರುವವರಿದ್ದಾರೆ. ಕಾರಣ ಬದುಕಿನಲ್ಲಿ ನಮಗೆ ಸಂಸ್ಕೃತಿಯ ಹಸಿವಿದೆ, ಬದುಕಿನಲ್ಲಿ ನಮಗೆ ಜ್ಞಾನದ ಹಸಿವಿದೆ, ಬದುಕಿನಲ್ಲಿ ನಮಗೆ ಹೊಟ್ಟೆಯ ಹಸಿವು ಇದೆ, ಬದುಕಿನಲ್ಲಿ ನಮಗೆ ರಾಷ್ಟ್ರಭಕ್ತಿಯ ಹಸಿವು ಇದೆ. ಹೀಗೆ ಅನೇಕ ಜನರು ಗದ್ದೆಯ ನೆಟ್ಟು ಅಥವಾ ಗದ್ದೆಗೆ ನೀರಿನ ವ್ಯವಸ್ಥೆಯೋ ಇದೆಲ್ಲವನ್ನು ಮಾಡಿಯೂ ಬಂದು ಕುಳಿತುಕೊಂಡವರು ಇದ್ದಾರೆ. ಎಲ್ಲದರ ಹಸಿವೆಯ ಜೊತೆಯ ಅಪೇಕ್ಷೆ ಅಥವಾ ಅನಾವರಣ ಯಾಕೆ ನಮ್ಮ ಈ ಪ್ರದೇಶದಲ್ಲಿ ಉಂಟಾಯಿತು ಅಂತೇಳಿದರೆ, ಕಡಾಖಂಡಿತವಾಗಿ ನಮಗೆ ಬದುಕಿನ ಮೌಲ್ಯವನ್ನು, ಸನಾತನ ಸಂಸ್ಕೃತಿಯ ಎಲ್ಲ ಆಯಾಮಗಳನ್ನು ಇವತ್ತಿನ ಬದುಕಿನೊಟ್ಟಿಗೆ ಕಟ್ಟಿಕೊಂಡು ಏನು ಪ್ರಸಂಗಕರ್ತರ ಆ ಚಿಂತನೆಗಳನ್ನು, ದೊಡ್ಡ ಮಹಾಕವಿಗಳು ಅವರೆಲ್ಲ, ಅದನ್ನು ನಮ್ಮ ಮುಂದೆ ನೀಡ್ತಾ ಭಾಗವತರ ಧ್ವನಿಯೊಂದಿಗೆ ದಾಸಪ್ಪರೈಗಳಂತಹ ಶ್ರೇಷ್ಠ ಕಲಾವಿದರುಗಳ ಸಂಪನ್ನತೆಯೊಂದಿಗೆ ಆ ಜ್ಞಾನವನ್ನು ನಮಗೆ ನೀಡಿದ್ದಾರಲ್ಲ, ಅದೇ ಕಾರಣ ಅಂತ ಪ್ರಪ್ರಥಮವಾಗಿ ಅಕ್ಷಮಾತೆಗೆ ಭಕ್ತಿಪೂರ್ವಕ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಬಂಧುಗಳೇ, ಎಲ್ಲಾದರೂ ಎಂದಾದರೂ ನಮ್ಮ ಜನರ ಬಾಯಲ್ಲಿ ಇವತ್ತಿನ ವಿದ್ಯುನ್ಮಾನ ಕ್ಷೇತ್ರವಾಗಲಿ, ಸೋಷಿಯಲ್ ಮೀಡಿಯಾ ಹೇಳ್ತೇವಲ್ಲ ನಾವು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನಗತ್ಯವಾದಂಥ ರಾಷ್ಟ್ರದ್ರೋಹಿ ಮಾತುಗಳಾಗಲಿ, ವಿಕೃತ ಮಾತುಗಳಾಗಲಿ ಬಂದದ್ದನ್ನು ನಾವು ಕೇಳಿದ್ದೆವು. ಮಾತಿನಲ್ಲಿ ಗಂಭೀರತೆ ಇದೆ. ಇವತ್ತಿನ ಪುರಸ್ಕೃತರು, ನಾನು ಹೇಳ್ತಾ ಇದ್ದೇನವ ಹತ್ರ, ದಾಸಪರೈಗಳ ಮಾತಿನ ಆ ಕ್ರಮ ನೋಡಿ ನೀವು. ಒಂದು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಮಾತನಾಡುವಾಗಲೂ ಬಹುಶಃ ಕೆಲವೊಮ್ಮೆ ಆ ಕ್ರಮ ತಪ್ಪುತ್ತದೇನೋ, ಆರಂಭದ ಪೀಠಿಕೆಯಿಂದ ವಿಷಯಕ್ಕೆ ಬಂದು ತದನಂತರ ಅದಕ್ಕೆ ಸಮಾರೋಪ, ಅದಕ್ಕೊಂದು ಪೂರ್ಣ ವಿರಾಮ ನೀಡುವ ಕ್ರಮ. ಇಷ್ಟು ಪ್ರಾಯ ಆದರೂ ಮಾತಿನಲ್ಲಿ ಗಂಭೀರತೆ, ಜೊತೆಗೆ ಮನದ ದುಃಖವನ್ನು, ಸಂಸಾರದ ದುಃಖವನ್ನು ಮುಂದೆ ಪ್ರಸ್ತುತಪಡಿಸಿದರು ಎಷ್ಟು ಚೆನ್ನಾಗಿ. ಇನ್ನು ನಮ್ಮ ಸನ್ಮಾನಿತಗೊಂಡಂಥ ಭಜನಾ ಮಂಡಳಿ ಕುರುನಾಡರ ಅಧ್ಯಕ್ಷರು, ನಾವು ಕೇವಲ ಭಜನೆ ಯಕ್ಷಗಾನಕ್ಕೆ ಸೀಮಿತವಿಲ್ಲ, ಸಾಮಾಜಿಕವಾದ ಜನರ ಎಲ್ಲ ಧ್ವನಿಗೂ ನಾವು ಧ್ವನಿಯಾಗಿದ್ದೇವೆ ಅಂತ ನಮ್ಮ ಮುಂದೆ ಅದನ್ನು ವಿಷಯವನ್ನು ಎತ್ತಿ ಇಟ್ಟರು. ನಾನು ಸತೀಶ್ ಹತ್ರ, ಮಂಜೇಶ್ವರ ಹತ್ರ, ಎಲ್ಲ ಬಂಧುಗಳು ಎಲ್ಲ ಇದ್ದಾರಲ್ಲ, ಮಚ್ಚಿನ ಎಲ್ಲರೂ ಇದ್ದಾರೆ. ಹೇಳಿದೆ, ಯಕ್ಷಗಾನ ಆಗಲಿ, ನಾಟಕ ರಂಗ ಆಗಲಿ, ಸಾಂಸ್ಕೃತಿಕ ವ್ಯವಸ್ಥೆಗಳಾಗಲಿ, ಹಿನ್ನೆಲೆಯಿಂದ ಅದಕ್ಕೆ ಶಕ್ತಿ ಕೊಡುವಂಥ, ರೂಪ ಕೊಡುವಂತಹ ಅನೇಕ ಬಂಧುಗಳನ್ನು ನಾವು ಮರೆತು ಬಿಡ್ತೇವೆ. ಆದರೆ ನಮ್ಮ ಭ್ರಾಮರಿ ಯಕ್ಷಮಿತ್ರರು ಅದಕ್ಕೂ ಹೊರತಾಗಿಲ್ಲ. ಕಟೀಲಿನ ಮೋನಪ್ಪ ಗೌಡರ ನೇಪಥ್ಯ ಕಲಾವಿದರನ್ನು ಇಲ್ಲಿ ಗೌರವಿಸಿದ್ದುಂಟಲ್ಲ, ಅದು ನಿಜ ಅರ್ಥದಲ್ಲಿ ಒಬ್ಬ ಕರ್ಮತತ್ವದಲ್ಲಿ ಬದುಕನ್ನು ಕಟ್ಟಿಕೊಡುವವರಿಗೆ ನಾವು ಗೌರವ ಸಲ್ಲಿಸ್ತೇವೆ. ಇದು ನಮ್ಮೆಲ್ಲರ ಧ್ವನಿ, ಅದು ನಮ್ಮೆಲ್ಲರ ಧ್ವನಿ, ನಮ್ಮೆಲ್ಲರ ಅಪೇಕ್ಷೆ. ಹೇಳಿದೆ ನಾನು, ನನ್ನ ರಂಗಸ್ಥಳ ಕಟ್ಟುವಿರತ್ತ,
ಆಗ ನಾನು ಅದು ಒಂದು ದೊಡ್ಡ ಕಲೆ, ಅದು ರಂಗಸ್ಥಳ ಅಲ್ವಾ ರಾಜಾರಾಮ್ ಭಟ್ರೆ? ಅದು ಹಗ್ಗ ಹಾಕಿ ಅದನ್ನು ಎಳೆದು ಕಟ್ಟಿ, ಇದೆಲ್ಲ ನಾನು ಜಿ ಕೆ ಭಟ್ರ ಮುಖಾಂತರ ಕೇಳಿಕೊಂಡದ್ದು. ನಾನು ಕೇಳಿ ವಿಜ್ಞಾನದ ವಿದ್ಯಾರ್ಥಿ, ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ಅದು ಪರಿಷತ್ನಲ್ಲಿ 5 ಅವಧಿಯಲ್ಲಿ ಅಧ್ಯಕ್ಷ. ಆದರೆ ಹಿರಿಯನ ಮಾರ್ಗದರ್ಶನ ಕಾರಣ. ಪೂಜ್ಯ ಪೇಜಾವರ ಶ್ರೀಗಳಂಥವರು ಸಹಿತವಾಗಿ ರಂಗದಲ್ಲಿ ಕುಳಿತುಕೊಂಡು ಅರ್ಥ ಹೇಳಿದ್ದನ್ನು ನಾವು ಕಂಡಿದ್ದೇವೆ. ಗೋಪಾಲಕೃಷ್ಣ ಆಸಣ್ಣರು ಜಿ ಕೆ ಭಟ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ನಾನು ಮಿತ್ರ ನವನೀಶ್ ಶೆಟ್ಟಿ ಕಟೀಲಿಗೆ ಹೋಗ್ತಾ ಇದ್ದಾಗ ನಮಗೆ ಒಂದು ತೂಲೆ ಒಂದು ಏರು ಪಣದು ಅವರು ಕೃಷ್ಣನ ವೇಷ ಹಾಕಿದ್ದು, ರಾಮನ ವೇಷ ಹಾಕಿದ ಫೋಟೋ ಇವತ್ತಿಗೂ ನನ್ನ ಹತ್ರ ಇದೆ. ಆಗಿನ ಕೊಡಕ್ಕೆ ಕ್ಯಾಮರಾದಲ್ಲಿ ತೆಗೆದದ್ದು, ಯಾರೋ ತೆಗೆದದ್ದು. ಇದರಲ್ಲಿ ನಮ್ಮಲ್ಲಿ ಸ್ತರಗಳು, ಜಾತಿ, ಪ್ರಭೇದ, ಸ್ತರ, ಅದಕ್ಕೆ ಉದಾಹರಣೆ ಶ್ಯಾಮಭಟ್ರು. ಅವರು IAS ಅಧಿಕಾರಿ ಆಗಿದ್ದುಕೊಂಡು ಇವತ್ತಿಗೂ ಯಕ್ಷಗಾನ ಅಂತೇಳಿದರೆ ರಾತ್ರಿ ಕುಳಿತುಕೊಂಡು ಅಲ್ಲಿ ಎದುರುಗಡೆ ಕುಳಿತುಕೊಳ್ತಾರೆ, ವೀಕ್ಷಿಸ್ತಾರೆ. ತಪ್ಪು ಒಪ್ಪುಗಳನ್ನು ಸರಿದಾರಲಿಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲರಿಗೂ ಸಮಾನವಾಗಿ ಗೌರವವನ್ನು ಕೊಡ್ತಾರೆ. ಭಾಳ ಚೆನ್ನಾಗಿ ಹೇಳಿದರು ಅವರು. ಅದನ್ನು ನೆನಪಾಗ್ತದೆ. 20-25-30 ವರ್ಷಗಳ ಹಿಂದೆ ನಾಗೇಶ್ ಸಾಲಿಯನ್ ಅಂತವರು ಯಕ್ಷಗಾನ ಸಂಘಟಕರು ಅಲ್ವಾ ಜಿ ಕೆ ಭಟ್ರೆ, ಇದೇ ವೇದಿಕೆಯಲ್ಲಿ ನನಗೆ ಮುಂಡಾಸ್ ಕಟ್ಟಿ ಕುಬೇರ ಹಾಕಿದ್ದು. ತಲೆ ತಿರುಗೋದ್ರಲ್ಲಿ ಎಲ್ಲಿದ್ದೇನಂತ ಗೊತ್ತಿಲ್ಲ, ಯಾಕಂದ್ರೆ ಗೊತ್ತೇ ಇಲ್ಲ ನಮಗೆ ಯಕ್ಷಗಾನ. ಆಗಲೇ ನಾವು ಮಾಡ್ತಾಯಿತ್ತು. ಮಟ್ಟಿ ಸುಬ್ಬರಾಯರಿಂದ ಮೊದಲುಗೊಂಡು ಕುಂಬಳೆ ಸುಂದರಾಯರಾಗಲಿ, ಶಂಭು ಹೆಗಡೆಯವರಾಗಲಿ, ಹೀಗೆ ಅನೇಕ ಈ ಪುರಭವನದಲ್ಲಿ ಯಕ್ಷಗಾನ ಆಗುವಾಗ ಎದುರುಗಡೆ 2-3 ಸಾಲಿನಲ್ಲಿ ರಾಜಗಾಂಭೀರ್ಯದ ವಿದ್ವಾಂಸರುಗಳು, ವೈದಿಕರು, ರೈತರು ಕುಳಿತುಕೊಳ್ಳುವಂಥ ಆ ಸಂಭ್ರಮ, ಅದನ್ನೆಲ್ಲ ನಾವು ಕಂಡದ್ದುಂಟು. ಮಗದೊಮ್ಮೆ ಕೊರೋನಾ ಬಂದರೆ ಪರವಾಗಿಲ್ಲ, ಮಹಾಯುದ್ಧವಾದರೂ ಪರವಾಗಿಲ್ಲ, ರಾಷ್ಟ್ರಪ್ರೇಮ, ದೇಶಪ್ರೇಮ, ಬದುಕಿನ ಪ್ರೇಮ, ಸಂಸ್ಕೃತಿಯ ಪ್ರೇಮದೊಂದಿಗೆ ನಮ್ಮ ಬದುಕನ್ನು ರಾಷ್ಟ್ರದ ಸಂವಿಧಾನದ ಚೌಕಟ್ಟಿನೊಳಗೆ ಇಟ್ಟುಕೊಂಡು ಸದಾ ನಾವು ಕ್ರಿಯಾಶೀಲರಾಗಿರಬೇಕು ಅಂತ ಹೇಳುವಂಥದ್ದಕ್ಕೆ ಆ ನೆಲೆಯಲ್ಲಿ ನಮ್ಮ ಯುವಕರು ವಾಟ್ಸಪ್ ಬಳಗವನ್ನು ಕಟ್ಟಿಕೊಂಡು ಈ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರಲ್ಲ, ಇದು ನಮ್ಮ ನಾಡಿಗೆ ಭೂಷಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಇಂತಹ ಚಿಂತನೆಗಳು ನಮ್ಮಲ್ಲಿ ಬರಲಿ. ಇವತ್ತಿನ ಕೆಲವೊಮ್ಮೆ ವಿದ್ಯಮಾನಗಳನ್ನು ವಿದ್ಯಾರ್ಥಿಯ ಹೆಸರಲ್ಲೋ ರೈತರ ಹೆಸರಲ್ಲೋ ಏನೇನೋ ಕೆಟ್ಟ ಶಬ್ದಗಳು ಇದೆಲ್ಲ ಬಾಯಲ್ಲಿ ನೋಡುವಾಗ ಹೋರಾಟ ಬೇಕು. ನಾವೆಲ್ಲ ಹೋರಾಟ ಮಾಡಿದವರೇ. ನಮ್ಮ ಹೋರಾಟದ ಮುಖಗಳನ್ನು ಪ್ರೊಫೆಸರ್ ಅವರು ಜಿ ಕೆ ಭಟ್ರವರು ನೋಡಿದ್ದಾರೆ. ಎಲ್ಲವನ್ನೂ ಮಾಡಿದ್ದೇವೆ ನಾವು. ಆದರೆ ಅದರೊಂದು ಉದ್ದೇಶ ಇತ್ತು. ಅದು ಯಾವುದೇ ಒಂದು ರೀತಿಯ ದ್ರೋಹದ ವ್ಯವಸ್ಥೆಗಳಿರಲಿಲ್ಲ, ಯಾವುದು ಸೀಮೋಲ್ಲಂಘನ ಆಗ್ತಾ ಇರಲಿಲ್ಲ. ಪೂಜ್ಯ ಪೇಜಾವರ್ಷಿಗಳು ಇದೇ ಯಕ್ಷಗಾನವನ್ನೇ ತೆಗೆದುಕೊಳ್ಳಿ, PV ಐತಾಳ್ರಂಥವರು ಇಂಗ್ಲೀಷ್ ಭಾಷೆಯಲ್ಲೂ ಮಾಡಿದರು. ಅವಾಗ ಇದೇ ವೇದಿಕೆಯಲ್ಲಿ ಹೇಳಿದ್ದವರು, ಎಲ್ಲ ಭಾಷೆಗಳಲ್ಲೂ ಬರಬೇಕು, ಸೀಮೋಲ್ಲಂಘನವಾಗಬೇಕು, ನಮ್ಮ ಬದುಕಿನಲ್ಲೂ ಸೀಮೋಲ್ಲಂಘನವಾಗಬೇಕು. ಯಕ್ಷಗಾನದ ರಂಗಸ್ಥಳದ ಒಳಗಿದ್ದಾಗಿ, ಚೌಕಟ್ಟಿನ ಒಳಗೆ ಅದು ಎಲ್ಲವೂ ಪುರಾಣವಾಗಲಿ, ಎಲ್ಲ ಚಿಂತನೆಗಳಾಗಲಿ, ವಿಕೃತ ಭಾಷೆ ಇಲ್ಲ, ಅದು ಯಾವುದೇ ಭಾಷೆಯಲ್ಲಿ, ಅಥವಾ ಅದರ ನಡೆ ಬಿಟ್ಟು ಅಲ್ಲ, ನಡೆ ಬಿಟ್ಟು ಹೋಗದಂತೆ ಸದಾ ನಮಗೆ ಹಿರಿಯರು ಜಾಗೃತಾವಸ್ಥೆಯಲ್ಲಿ ನಮ್ಮನ್ನು ಇಡ್ತಾ ಇದ್ದಾರೆ. ಉಡುಪಿಯ ಕಲಾರಂಗ ಇರ್ಬೋದು, ಸಬಣಕೋಡಿಯವರಿರ್ಬೋದು, ಧರ್ಮಸ್ಥಳ ಇರ್ಬೋದು, ವಿಶೇಷವಾಗಿ ಎಡೆನೀರು ಸಂಸ್ಥಾನ ಇರಬಹುದು. ಇಂಥದ್ದೆಲ್ಲವನ್ನು ನಾವು ನೆನಪಿಸಿಕೊಳ್ಳೋಣ. ಸರ್ಕಾರವು ನಮಗೆ ಇದಕ್ಕೆ ಮಾನ್ಯತೆ ಕೊಟ್ಟಿದೆ. ಯಕ್ಷಗಾನ ಅಕಾಡೆಮಿ, ಬಯಲಾಟ ಅಕಾಡೆಮಿಯಿಂದ ಕುಂಬಳೆ ಸುಂದರಾಯರಿಂದ ಆರಂಭಗೊಂಡು ಇವತ್ತಿನ ನನಗೊಂದು ಮುಂದುವರಿತಾ ಇದೆ. ಅಪೇಕ್ಷೆಗಳನ್ನೆಲ್ಲ ಕೊಟ್ಟಿದೆ, ಪೂರೈಸಿದೆ. ಅದು ಯಾವುದೇ ಸರ್ಕಾರವಿರಲಿ. ಬಹುಶಃ ನಾನು ದೊಡ್ಡಾಟ, ಸಣ್ಣಾಟ, ತೊಗಲು ಬೊಂಬೆಯಾಟ, ಶ್ರೀಕೃಷ್ಣ ಪಾರಿಜಾತ, ಇಲ್ಲ ತಮಿಳುನಾಡಿನಲ್ಲೂ ನಾನು ಅದಕ್ಕೂ ಏನೋ ಹೆಸರಿದೆ, ಅದು ಅಲ್ಲಿ ನೋಡಿದೆ ನಾನು. ಯಕ್ಷಗಾನ ಎಲ್ಲ ಕಡೆಯಲ್ಲಿದೆ. ಪುರಾಲಿಯ ಅಂತ ಮಧ್ಯಪ್ರದೇಶಕ್ಕೆ ಹೋದದ್ದು ಯಕ್ಷಗಾನದ ಒಂದು ರೀತಿಯ ಭಾಗವೇ, ಎಲ್ಲ ಕಡೆಗಳಲ್ಲಿದೆ. ಆದರೆ ಇವತ್ತು ಇನ್ನೂ ಸುಣ್ಣದ ಬಣ್ಣದಲ್ಲಿ, ಚೌಕಿನ ಬಣ್ಣದಲ್ಲೇ ನೀವು ಮಂತ್ರಾಲಯದಿಂದ ಬರುವಾಗ ಚೌಕದಲ್ಲಿ ಅಥವಾ ಇದರಲ್ಲೆಲ್ಲ ನೀವು ನೋಡ್ಬೋದು, ಆ ಕಡೆ ಉತ್ತರ ಕರ್ನಾಟಕದಿಂದ ಬರುವಾಗ. ಯಾಕಂದರೆ ಅದು ಹಿಂದೆ ರಾಜಾಶ್ರಯದಲ್ಲಿ ಇದ್ದದ್ದು, ಮಠಮಂದಿರಗಳ ಆಶ್ರಯದಲ್ಲಿ ಇದ್ದದ್ದು, ಅದು ಇವತ್ತಿಗೂ ಸರ್ಕಾರದ ಅನುದಾನವನ್ನೇ ಕಾಯ್ತಾ ಇದೆ, ಅಥವಾ ಅಲ್ಲಿ ವ್ಯವಸ್ಥೆ ಆಗಿದೆ ವಿನ ನಮ್ಮ ನಾಡಿನ ಜನ ನಮ್ಮಲ್ಲಿ ಇಂತಹ ಅದ್ಭುತವಾದಂಥ, ನಮಗೆ ಬದುಕಿನಲ್ಲಿ ಸಂಸ್ಕಾರವನ್ನು ಕೊಡುವಂಥ ಕಲೆ ಅದು ಜನಾಶ್ರಯದಿಂದ ಉಳಿದಿದೆ. ಅದು ಕಲೆಯಾಗಲಿ, ದೇವಾಲಯಗಳಾಗಲಿ, ವಿದ್ಯಾಸಂಸ್ಥೆಗಳಾಗಲಿ ಅಂತ ಎದೆತಟ್ಟಿ ಹೇಳುವಂಥ ಗೌರವ ನಮ್ಮ ಜನ ನಮಗೆ ಪ್ರಾಪ್ತಿ ಮಾಡಿದ್ದಾರೆ. ಅದಕ್ಕೆ ಕಾರಣ ನಮ್ಮ ಕಲಾವಿದರುಗಳು. ಅದು ಯಾವುದೇ ರೀತಿಯ ಜಾತಿ, ಭೇದ, ಧರ್ಮ ಯಾವುದಿಲ್ಲ ನೋಡಿ. ಯಕ್ಷಗಾನದಂಥ ಈ ವಿಶಿಷ್ಟ ಕಲೆಯಲ್ಲಿ
ಭಾಗವತನೇ ಪ್ರಥಮ ವೇಷಧಾರಿ. ಆತನಿಗೆ ಯಾವುದೇ ದೊಡ್ಡ ಆಸರಣರು ಬಂದರೂ ಪ್ರಥಮ ಆರತಿ ಆತನಿಗೆ ತಾನೇ ಸಲ್ಲುವಂಥದ್ದು, ಬೇರೆ ಯಾರಿಗೆ ಸಲ್ಲುವುದಿಲ್ಲ. ಎಂಥ ಅದ್ಭುತವಾದಂಥ ಚಿಂತನೆ. ಯಾವುದೇ ಭಾಷೆ ಮನೆ ಮಾತಾಗಿದ್ದರೂ ಅಮೃತ ಸೋಮೇಶ್ವರರು ಪ್ರಸಂಗ ಬರೆದ್ರು, ಮನೆಯಲ್ಲಿ ಮಾತನಾಡ್ತಾ ಇದ್ದದ್ದು ಅವರು ಯಾರು? ಮಲಯಾಳ ಭಾಷೆ. ಪ್ರಭಾಕರ್ ಜೋಶಿ ಅವರದ್ದು ಮರಾಠಿ ಭಾಷೆ. ಹೀಗೆ ಇಂಥದ್ದು ಅದ್ಭುತಗಳು ನಮ್ಮ ಜಿಲ್ಲೆಯಲ್ಲಿ. ಜಬ್ಬಾರ್ ಸೋಮೋ ಬ್ಯಾರಿ ಭಾಷೆಗರಾಗಿದ್ಕೊಂಡು ಕೃಷ್ಣನ ಪಾತ್ರ ವಹಿಸಿದರೆ ಒಂದು ಸಲ ಬಹುಶಃ ರಾಜಾರಾಮ್ ಭಟ್ರಿದ್ದರೆ ಸ್ವಲ್ಪ ಹದದಲ್ಲಿ ಹೋಗ್ತಾರೇನು, ಯಾಕಂದ್ರೆ ನಮ್ಮಂಥವರಿಗೆ ಹೆಚ್ಚು ಜ್ಞಾನ ಇಲ್ಲ ಅದರಲ್ಲಿ. ಬಹುಶಃ ಇಂಥವರೆಲ್ಲ ಪ್ರೇರಣೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿರುವಾಗಲೂ ಯಕ್ಷಗಾನವನ್ನು ರಾಜ್ಯದ ಕಲೆಯಾಗಿ ಘೋಷಿಸಬೇಕು ಅಂತ ಪುನರೂರು ನಾವೆಲ್ಲ ಸೇರಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಠರಾವನ್ನು ನಾವು ಮಂಡನೆ ಮಾಡಿದ್ದೇವೆ ಖಡಾಖಂಡಿತವಾಗಿ. ಸೀಮಂತೂರು ನಾರಾಯಣ ಶೆಟ್ಟರಂಥವರನ್ನು ನಾನು ಜಿಲ್ಲಾಧ್ಯಕ್ಷ ಆಗಿ ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷ ಮಾಡಿದ್ದು ಉಪ್ಪಿನಂಗಡಿಯ ಸಮ್ಮೇಳನ ಅದ್ಭುತವಾಗಿ ಮೆರೆದಿದೆ. ಪ್ರತಿ ಸಮ್ಮೇಳನಗಳಲ್ಲೂ ನಾವು ಯಕ್ಷಗಾನದ ಬಗೆಗಿನ ಒಂದು ವೇದಿಕೆ ಮತ್ತು ಯಕ್ಷಗಾನ ಕಾರ್ಯಕ್ರಮ ಇದೆಲ್ಲ ನೆನಪು ಬಂಧುಗಳೇ. ರಾಷ್ಟ್ರೀಯ ಮಕ್ಕಳ ಉತ್ಸವ ಕೃಷ್ಣವೇಷ ಸ್ಪರ್ಧೆಯಲ್ಲೂ ಯಕ್ಷಗಾನದ ವಿಭಾಗವನ್ನು ನಾವು ಇಟ್ಟಿದ್ದೇವೆ. ನಾವೆಲ್ಲ ಸೇರಿ ಇಂತಹ ನೆಲೆಗಳಲ್ಲಿ ಯಾವುದೇ ಸಂದರ್ಭಗಳು ಬರಲಿ, ಬಹುಶಃ ಅದಕ್ಕೆ ಮಾದರಿಯೇ ನಮ್ಮ ಈ ವಾಟ್ಸಪ್ ಬಳಗ. ನಾನು ಆ ಬಳಗದಲ್ಲಿ ಇರುವ ಎಲ್ಲ ನಮ್ಮ ಬಂಧುಗಳೇ ಇದರಲ್ಲಿ. ಆ ಬಳಗದ ಅಂತೆ ಯಾವುದೇ ಸಂದರ್ಭಗಳಲ್ಲೂ ಆ ಚಿಂತನೆಯಲ್ಲಿ ಇನ್ನೊಂದು ಹೊಸ ಬಳಗ ಪಟ್ಟಿಕೊಂಡರೂ ಏನು ತೊಂದರೆ ಇಲ್ಲ. ಇಂತಹ ಅದ್ಭುತವಾದಂಥ ನಮ್ಮ ಸಂಸ್ಕೃತಿಯ ಸಂಪನ್ನತೆಗಳಿಗೆ ನಾವು ಧ್ವನಿಯಾಗೋಣ. ಇದು ನಮಗಾಗಿ ಅಲ್ಲ. ಒಬ್ಬ ಪುಟ್ಟ ಬಾಲಕ ಬಂದ ನೋಡಿ, ಅವನಿಗೆ ರಾಜಾರಾಮ್ ಭಟ್ರು ಶಾಲೆ ಹಾಕಿದಾಗ ಅವ ಜೀವಮಾನ ಇಡೀ ಮರೆಯುವುದಿಲ್ಲ, ಇನ್ನು ಮುಂದೆ ಖಂಡಿತವಾಗಿ ಮರೆಯುವುದಿಲ್ಲ. ಆ ಬಾಲಕನೇ ನಮಗೆ ಬೆಳಕು. ನಮ್ಮೆಲ್ಲರ ಮಕ್ಕಳು ಬೆಳಕಾಗಬೇಕು. ನಮ್ಮೆಲ್ಲರ ಮಕ್ಕಳು ಅನೇಕ ಕಲಾವಿದರಂತೆ, ಇವತ್ತಿಗೆ ಅದಕ್ಕೆ ದಾಸಪರೆಗಳಿರಂಥ ಕಲಾವಿದರಂತೆ ಬದುಕಿನ ಶಿಕ್ಷಣದ ಜೊತೆಗೆ, ಬದುಕಿನ ಸಾಧನೆಯ ಜೊತೆಗೆ ನಮ್ಮ ಸಂಸ್ಕೃತಿಯ ಬೆಳಕಾಗಿ ವಿಜೃಂಭಿಸಬೇಕು ಎನ್ನುವ ಸದಾಶಯವನ್ನು ಮುಂದಿಡ್ತಾ ಆ ಮಂಜುನಾಥ ಸ್ವಾಮಿ, ಆ ಕೃಷ್ಣದೇವರು, ಎಲ್ಲ ಪರಮಗುರುಗಳು ಇದಕ್ಕೆ ನಮಗೆ ಶಕ್ತಿ ನೀಡಲಿ, ಆಶೀರ್ವಾದ ನೀಡಲಿ ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತರಿಗೆ. ಸಭಾ ಕಾರ್ಯಕ್ರಮವನ್ನು ಕ್ಷಿಪ್ರವಾಗಿ ಮುಗಿಸುವವರಿದ್ದೇವೆ. ಆ ಬಳಿಕ ನಿಮ್ಮ ನಿರೀಕ್ಷೆಯ ಯಕ್ಷಗಾನ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಿಕ್ಕಿದೆ. ಇದೀಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತರಿರುವವರು ಖ್ಯಾತ ಉದ್ಯಮಿಗಳು ಆಗಿರುವ ಶ್ರೀಯುತ ರಾಜಶೇಖರ್ ಕೋಟ್ಯಾನ್ ಅವರು ತಮ್ಮ ಶುಭ ನುಡಿಗಾಗಿ ಶ್ರೀಯುತ ರಾಜಶೇಖರ್ ಕೋಟ್ಯಾನ್ ಅವರು ವೇದಿಕೆ ಆಗಿಸಬೇಕು ಅಂತ ವಿನಂತಿ ಮಾಡುತ್ತಾ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದ ನಮಗೆ ಶುಭವನ್ನು ಹಾರೈಸಿದ ಶ್ರೀಯುತ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಅವರಿಗೆ ಬ್ರಾಹ್ಮರಿ ಯಕ್ಷಮಿತ್ರರು ಟ್ರಸ್ಟ್ನ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರು ಹಾಗೂ ಹಿರಿಯ ಕಲಾವಿದರೇ, ಇಲ್ಲಿ ಇವತ್ತು ಸೇರಿರುವ ಕಲಾ ಬಂಧುಗಳೇ, ಕಲಾ ಪೋಷಕರೇ, ಈ ಕಾರ್ಯಕ್ರಮದಲ್ಲಿ ಕೊನೆಗೆ ಭಾಷಣ ಮಾಡೋದು ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಕೇಳಿ ಸ್ವಲ್ಪ ಬೇಜಾರಾಗಿರುತ್ತೆ. ಇಮ್ಮೇನ ಏತು ಪೊರ್ತುಂಡು ನಾನು ಅಂತ ಬೇಜಾರು ಮಾಡ್ಕೋಬೇಡಿ. ಅವಕಾಶ ಕೊಟ್ಟಿದ್ದಕ್ಕೆ ಒಂದು 5 ನಿಮಿಷ ನಾನು ಮಾತಾಡ್ತೀನಿ. ಇವತ್ತಿನ ಈ ಬ್ರಾಹ್ಮರಿ ಯಕ್ಷಮಿತ್ರ ಮಂಗಳೂರು ಟ್ರಸ್ಟ್ ಇವರು ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಅದ್ಭುತ ಅಂದರೆ ನನಗಂತೂ ಭಾಳ ವಿಶೇಷ ಕಾರ್ಯಕ್ರಮ ಇದು. ಯಾಕಂದರೆ ಈ ಯಕ್ಷಗಾನಕ್ಕೂ ಮತ್ತು ನನ್ನ ಕುಟುಂಬಕ್ಕೂ ಭಾಳ ಹತ್ತಿರವಾದ ಒಂದು ಸಂಬಂಧ ಇದೆ. ಯಾಕಂದರೆ ನಾನು ಒಬ್ಬ ದೊಡ್ಡ ಕಲಾವಿದನ ಮೊಮ್ಮಗ. ಹಿರಿಯ ಕಲಾವಿದರೆಲ್ಲ ಕೇಳಿರ್ಬೋದು ಹೆಸರು, ಇತ್ತೀಚಿನವ್ರಿಗೆ ಕಷ್ಟ ಅದು ಹೆಸರು ಅವ್ರದ್ದು. ಕರಾಯ ಕೊರಗಪ್ಪಾಯ ಅಂತ ನೀವು ಕೇಳಿರ್ಬೋದು. ಅವರ ಮೊಮ್ಮಗ ನಾನು. ನಮ್ಮ ಅಜ್ಜನಿಗೆ 2 ಯಕ್ಷಗಾನ ಮೇಳ ಇತ್ತು. ಸೊ ನಾವು ಭಾಳ ಚಿಕ್ಕವರಿದ್ದೀವಿ ಅವಾಗ. ಅವರು ಆ ಮೇಳ ನಿಲ್ಲಿಸುವಾಗ ನನಗೆ ಆವಾಗ ಒಂದು 11 ವರ್ಷ ವಯಸ್ಸಾಗಿತ್ತು ಕಾಣುತ್ತೆ. ಹಾಗಾಗಿ ನಮಗೆ ನೆನಪಿದೆ. ನಮ್ಮ ಮನೆಗೆ ಈ ಯಕ್ಷಗಾನ ಕಲಾವಿದರು ಯಾರಂದರೆ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಕೇಳುವಾಗ. ನಿಮಗೆಲ್ಲ ಗೊತ್ತಿರ್ಬೋದು, ಚಿಟ್ಟಾಣಿ, ಶಂಭು ಹೆಗ್ಡೆ, ಆಮೇಲೆ ಬಲ್ಕೂರು ಕೃಷ್ಣ, ನನಗೆ ನೆನಪಿದೆ, ಸಣ್ಣ ವಿಷಯ ಈಗ ನೆನಪಿದೆ. ಅವರೆಲ್ಲ ನಮ್ಮ ಮನೆಗೆ ಬರೋರು. ಯಾಕಂತ ಹೇಳಿದ್ರೆ ನಮ್ಮ ಅಜ್ಜ 15 ದಿನಕ್ಕೊಂದ್ಸಲ ತಾಳಮದ್ದಲೆ ಮಾಡೋರು ಮನೆಯಲ್ಲಿ. 15 ದಿನ ಸಂಜೆ ತಾಳಮದ್ದಲೆ ಅದು ಇದ್ದೇ ಇರುತ್ತೆ. ಆದರೆ ಆ ಯಕ್ಷಗಾನದ ಕಲೆ ನಮಗೂ ಸ್ವಲ್ಪ ಬಂದಿದೆ. ನಾನು ಒಂದು 4-5 ಸಲ ಪಾತ್ರನೂ ಮಾಡಿದ್ದೀನಿ. ಹಾಗಾಗಿ ನನಗೆ ಭಾಳ ಯಕ್ಷಗಾನದ ಮೇಲೆ ತುಂಬ ಪ್ರೀತಿ ಇದೆ. ಯಾಕೆ ನನ್ನ ಕುಟುಂಬನೇ ಯಕ್ಷಗಾನದಿಂದ ಬಂದಿರೋದು. ಕಾಲಾನಂತರ ನಾವು ನಮ್ಮ ಉದ್ಯೋಗ ನಿಮಿತ್ತ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋದ್ವಿ. ಆದರೆ ಆಸಕ್ತಿಯಂತೂ ನಮಗೆ ಖಂಡಿತ ಕಡಿಮೆ ಆಗಿಲ್ಲ. ಸೊ
ಆಗಿನ ಕಾಲದ ಯಕ್ಷಗಾನಕ್ಕೂ ಈಗಿನ ಕಾಲ ಯಕ್ಷಗಾನಕ್ಕೂ ಭಾಳ ವ್ಯತ್ಯಾಸಗಳಿದ್ದಾವೆ. ಯಾಕಂದ್ರೆ ನಾವು ನೋಡಿದ್ದೀವಿ, ನಾನು ಚಿಕ್ಕವನಿರುವಾಗ ನೋಡಿದಂಥ ವಿಚಾರಗಳು ನಿಮಗೆಲ್ಲ ಗೊತ್ತಿರ್ಬೋದು. ನಾವೆಲ್ಲ ಚಿಕ್ಕವರಿರುವಾಗ 5 ರೂಪಾಯಿ ಟಿಕೆಟು, 2 ರೂಪಾಯಿ, 10 ರೂಪಾಯಿ ಟಿಕೆಟ್ ತೊಗೊಂಡು ತಲೆ ದಿಂಬೆ ಎಲ್ಲ ಹಿಡ್ಕೊಂಡು ನೆಲದಲ್ಲಿ ಕೂತು ನೋಡ್ತಾ ಇದ್ವಿ. ಬೆಳಿಗ್ಗೆವರೆಗೆ ನೋಡ್ತಾ ಇದ್ವಿ. ಅದು ಬೆಳಿಗ್ಗೆವರೆಗೆ ಮಂಗಲ ಆದ ಮೇಲೂ ನಾವು ಮತ್ತೆ ಅಲ್ಲಿ ಸಂತೆಗಳಿರ್ತವೆ, ಸಂತೆಯಲ್ಲಿ ಹೋಗಿ ಏನೋ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಅಂಥ ಒಂದು ಯಕ್ಷಗಾನ ನೋಡಿದ್ದೀವಿ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ, ಇತ್ತೀಚೆಗೆ ಯಕ್ಷಗಾನಗಳು ತುಂಬ ನಡೀತಾ ಇದೆ. ಯಾಕಂದರೆ ಈಗ ನೀವು ಧರ್ಮಸ್ಥಳ ಮೇಳದಿರ್ಬೋದು, ಕಟೀಲು ಮೇಳದಿರ್ಬೋದು, ಅಥವಾ ಬಪ್ಪನಾಡ ಮೇಲೆ ಇವೆಲ್ಲ ತುಂಬ ಯಕ್ಷಗಾನ ನಡೀತಾ ಇದೆ. ಆದರೆ ನೋಡುವಂಥ ಜನ ಕಮ್ಮಿ ಆಗಿದೆ, ಪ್ರೇಕ್ಷಕರು ಕಮ್ಮಿ ಆಗಿದೆ. ಇದು ನಮಗೆ ಭಾಳ ಒಂಥರ ಬೇಜಾರ ಸಂಗತಿ. ಯಾಕಂದರೆ ಇದು ಗಂಡುಗಾಳಿ ಕಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದ್ದು. ಯಾಕಂದರೆ ಈಗ ನೋಡಿ, ಒಂದು ಯಕ್ಷಗಾನ ಯಾವುದೇ ಒಂದು ಕಡೆಯಲ್ಲಿ ನಡೆದರೆ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ, ಲಘು ಉಪಹಾರದ ವ್ಯವಸ್ಥೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಜನ ಬರಬೇಕಂತ ಹೇಳ್ಬಿಟ್ಟು ಎಲ್ಲ ಥರದ ವ್ಯವಸ್ಥೆ ಮಾಡ್ತಾರೆ. ಆದರೆ ನೀವು ಮಧ್ಯರಾತ್ರಿ 12 ಗಂಟೆ ಹೋಗಿ ನೋಡಿದರೆ, ನೀವು ಅಲ್ಲಿ ಯಾರು ಯಕ್ಷಗಾನ ಮಾಡಿಸ್ತಾ ಇರ್ತಾರೆ ಅವ್ರು ಮಾತ್ರ ಕೂತಿರ್ತಾರೆ, ಬೇರೆಯವರೆಲ್ಲ ಹೋಗಿರ್ತಾರೆ. ಅಂದರೆ ಇದು ಒಂದು ಸ್ವಲ್ಪ ನಮಗೆ ಬೇಜಾರಾಗುತ್ತೆ. ಯಾಕೆ ಹೇಳಿದ್ರೆ, ಇದು ಈ ಕಲೆ ಇನ್ನು ಮುಂದುವರಿಬೇಕಂದ್ರೆ ನಮ್ಮ ಜನ್ರೇಷನ್ ಅಂದರೆ ನಾವು ಇವಾಗ ಇದ್ದೀವಲ್ಲ, ನಾವು ಇದನ್ನು ಮುಂದುವರಿಸಿ ಹೋದರೆ ನಮ್ಮ ಪೀಳಿಗೆಗೆ ಇದು ಒಂದು ಈ ಕಲೆಯನ್ನು ಉಳಿಸುವಂಥ ಒಂದು ಆಸಕ್ತಿ ಬರುತ್ತೆ. ಈಗ ನಾವು ಎಲ್ಲ ಈಗಿನ ಡಿಜಿಟಲ್ ದುನಿಯಾದಲ್ಲಿ ಖಂಡಿತ ನನಗೂ ಅರ್ಥ ಆಗುತ್ತೆ. ಯಾಕೆಂದರೆ ಈಗಿನ ಮಕ್ಕಳೆಲ್ಲ ಕಾಂಪಿಟೇಷನ್ನು, ಅದು ಎಜುಕೇಷನು ಅದರಲ್ಲೇ ಇರ್ತಾರೆ. ಬಟ್ ನಾವು ಏನಂದರೆ ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೆ ನಾವು ಸ್ವಲ್ಪ ಮಟ್ಟಿಗಾದರೂ ನಮ್ಮ ಮಕ್ಕಳಿಗೆ ಈ ಯಕ್ಷಗಾನದ ಬಗ್ಗೆ, ಈ ಯಕ್ಷಗಾನ ಕಲೆ ಬಗ್ಗೆ, ಈ ಕಲಾವಿದರ ಬಗ್ಗೆ ನಾವು ಹೇಳಿದಾಗ ಸ್ವಲ್ಪ ಆಸಕ್ತಿ ಬರುತ್ತೆ. ಇತ್ತೀಚೆಗೆ ಒಂದು ಇದು ಮನೆಗೆ ಹೋಗುವಂಥ ಯಕ್ಷಗಾನ ಸ್ಟಾರ್ಟ್ ಮಾಡಿದೆ. ನಾನು ಇತ್ತೀಚೆಗೆ ನೋಡಿದರೆ ಮೊನ್ನೆ ನಮ್ಮ ಮನೆಗೂ ಲಾಸ್ಟ್ ಕೊನೆ ತಿಂಗಳಲ್ಲಿ ಬಂದರು. ಅದು ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಅದೂ ಒಂದು ಒಳ್ಳೆ ಕಾರ್ಯಕ್ರಮ. ಯಾಕಂದರೆ ಮನೆಗೆ ಒಂದು 4 ಜನ 5 ಜನ ಕಲಾವಿದರು ಬಂದು 1 ಗಂಟೆ ಅರ್ಧ ಗಂಟೆ ಯಕ್ಷಗಾನ ಮಾಡ್ತಾರೆ. ಆಗ ಮಕ್ಕಳಿಗೆ ನಾವು ಹೇಳೋಕ್ಕಾಗುತ್ತೆ ಅದನ್ನು ನಾವೆಲ್ಲ ಪ್ರೋತ್ಸಾಹಿಸಿದರೆ ಇನ್ನೂ ಒಳ್ಳೆಯದು. ಯಾಕಂತೇಳಿದ್ರೆ ಈಗ ಎಲ್ಲರಿಗೂ ಹೋಗಿ ನೋಡೋಕ್ಕಾಗೋದಿಲ್ಲ, ಯಕ್ಷಗಾನ ಬೆಳಿಗ್ಗೆವರೆಗೆ ನೋಡೋಕ್ಕಾಗೋದಿಲ್ಲ, ಸಮಯ ಇಲ್ಲ. ಈಗಿನ ನಮ್ಮ ಜನ್ರೇಷನ್ ಆ ಥರ ಇದೆ. ಆಗಿರುವಾಗ ನಾವೇನು ಮಾಡಬೇಕು, ಅಟ್ಲೀಸ್ಟ್ ಆ ಕಲಾವಿದರು ಮನೆಗೆ ಬರ್ತಾರಲ್ಲ, ಅದನ್ನಾದರೂ ನಾವು ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರೆ ಮಕ್ಕಳು ಅದನ್ನು ನೋಡ್ಕೊಂಡು ತಿಳ್ಕೊತಾರೆ, ಇದು ಏನಪ್ಪ ಈ ಕಲೆ ಅಂದರೆ, ಈ ಯಕ್ಷಗಾನ ಅಂದರೆ ಒಂದು ಸ್ವಲ್ಪ ಅವ್ರಿಗೂ ಒಂದು ಅನುಭವ ಬರುತ್ತೆ. ಹಾಗಾಗಿ ನಾನೇನು ಹೇಳೋದಂದರೆ, ಯಕ್ಷಗಾನ ಉಳಿಸ್ಬೇಕಂತ ಹೇಳಿದ್ರೆ ಈ ಥರ ಈ ಬ್ರಾಹ್ಮರಿ ಮಿತ್ರ ಮಂಗಳೂರು ಟ್ರಸ್ಟ್, ಈ ಥರ ತುಂಬ ಸಂಸ್ಥೆಗಳಿದ್ದಾವೆ. ಇವರೆಲ್ಲ ಒಂದು ಈ ಕಲೆಯನ್ನು ಉಳಿಸ್ಬೇಕು, ಕಲೆಯನ್ನು ಬೆಳೆಸಬೇಕು ಅಂತ ಅದ್ಭುತವಾಗಿ ಕಲಾವಿದರಿಗೆಲ್ಲ ಸನ್ಮಾನ ಮಾಡೋದು, ಕಲಾವಿದರನ್ನ ಗುರುತಿಸೋದು, ಇದು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ. ಇದನ್ನು ನಾವೆಲ್ಲರೂ ಇನ್ನು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈ ಕಲೆ ಉಳಿಬೇಕಾದ್ರೆ ಎಲ್ಲರೂ ಇದನ್ನು ಪ್ರೋತ್ಸಾಹಿಸಬೇಕು. ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಈ ಅದ್ಭುತ ಕಾರ್ಯಕ್ರಮ. ನಿಮ್ಮ ಈ ಕಾರ್ಯಕ್ರಮಕ್ಕೆ ನನ್ನ ಸಂಪೂರ್ಣ ನಿಮಗೆ ಯಾವತ್ತಿದ್ರೂ ನನ್ನ ಸಹಕಾರ ಇರುತ್ತೆ. ಇಂಥ ಕಾರ್ಯಕ್ರಮವನ್ನು ನೀವು ಮುಂದುವರಿಸಿ, ಈ ಕಾರ್ಯಕ್ರಮ ಇನ್ನೂ ಒಳ್ಳೆಯದಾಗಲಿ. ಮತ್ತು ಇವರ ಈ ಸಂಸ್ಥೆ ಇವತ್ತು 9 ವರ್ಷ ಅಂತ ಹೇಳ್ತಾ ಇದ್ದಾರೆ, ಇನ್ನೂ 90 ವರ್ಷ ಇದು ಒಳ್ಳೆ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳುತ್ತಾ, ನನಗೆ ಇಲ್ಲಿ ಕರೆಸಿ ಅವಕಾಶ ಕೊಟ್ಟಂಥ ನನ್ನ ಯಕ್ಷಗಾನ ಒಬ್ಬ ಕಲಾವಿದನ ಮೊಮ್ಮಗನಾಗಿ ಗುರುತಿಸಿ ಇಲ್ಲಿ ಕೂರಿಸಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀಯುತರಿಗೆ. ಆತ್ಮೀಯರೇ, ಇಂದಿನ ಯಕ್ಷ ವೈಭವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ತಾವೊಂದು ಸಣ್ಣ ಕಾರ್ಯಕ್ರಮವನ್ನು ಕೂಡ ಜೋಡಿಸಿಕೊಂಡಿದ್ದೆವು. ಬ್ರಾಹ್ಮರಿ ಯಕ್ಷ ವೈಭವದ ಪೋಸ್ಟರನ್ನು ತಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಂಚಿಕೊಂಡ ಅತಿ ಹೆಚ್ಚು ವ್ಯೂಸ್ ಪಡೆದವರಿಗೆ ಬಲ್ಕೂರು ಯಕ್ಷ ಕುಸುಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 1,001 ರೂಪಾಯಿ ನಗದು ಬಹುಮಾನ ಮತ್ತು ಅಗರಿ ಎಂಟರ್ಪ್ರೈಸಸ್ ಇದರ ಮಾಲಕರಾಗಿರುವ ಶ್ರೀಯುತ ಅಗರಿ ರಾಘವೇಂದ್ರ ರಾವ್ ಅವರು ಪ್ರಾಯೋಜಿಸುವ ಇಂಡಕ್ಷನ್ ಸ್ಟವ್ ನೀಡಿ ನಾವು ಗೌರವಿಸ್ತೇವೆ ಎನ್ನುವಂಥದ್ದನ್ನು ತಿಳಿಸಿದ್ದೆವು. ಇದರಲ್ಲಿ ಅತಿ ಹೆಚ್ಚು ವ್ಯೂಸ್ ಬಂದಿರುವಂಥದ್ದು 1,130 ವ್ಯೂಸ್. ಸತೀಶ್ ಬೆಂಗಳೂರು ಅವರು ಅತಿ ಹೆಚ್ಚು ವ್ಯೂಸ್ ಮೂಲಕ ಅವರು ವಿಜೇತರಾಗಿದ್ದಾರೆ. ಅವರು ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಅವರ ಪರವಾಗಿ ಶಿವರಂಜನ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಆಗಮಿಸಿ ಈ ಗೌರವವನ್ನು ಪಡೆದುಕೊಳ್ಳಬೇಕು. ದಯವಿಟ್ಟು ಅಗರಿ ಎಂಟರ್ಪ್ರೈಸಸ್ ಇದರ ಮಾಲಕರಾಗಿರುವ ಅಗರಿ ರಾಘವೇಂದ್ರ ರಾವ್ ಅವರು ದಯವಿಟ್ಟು ವೇದಿಕೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಬಲ್ಕೂರು ಯಕ್ಷ ಕುಸುಮ ಚಾರಿಟೇಬಲ್ ಟ್ರಸ್ಟ್ನ ಕರುಣಾಕರ ಬಲ್ಕೂರು ದಯವಿಟ್ಟು ತಾವು ಕೂಡ ವೇದಿಕೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಬ್ರಾಹ್ಮರಿ ಯಕ್ಷ ವೈಭವದ ಪೋಸ್ಟರ್ ಅನ್ನು ತಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಂಚಿಕೊಂಡು ಅತಿ ಹೆಚ್ಚು ವ್ಯೂಸ್ ಪಡೆದವರಿಗೆ ಬಹುಮಾನದ ಗೌರವವನ್ನು ನೀಡುವ ನೆಲೆಯಲ್ಲಿ ಕರುಣಾಕರ ಬಲ್ಕೂರು ಅದೇ ರೀತಿ ಅಗರಿ ರಾಘವೇಂದ್ರ ರಾವ್ ಅವರ ಪ್ರಾಯೋಜಕತ್ವದಲ್ಲಿ ಬಹುಮಾನದ ಕೊಡುಗೆಯನ್ನು ಇದೀಗ ನೀಡ್ತಾ ಇದ್ದೇವೆ. ಅಗರಿ ಎಂಟರ್ಪ್ರೈಸಸ್ನ ಮಾಲಕರಾದ ಅಗರಿ ರಾಘವೇಂದ್ರ ರಾವ್ ಅವರು ಇಂಡಕ್ಷನ್ ಸ್ಟವ್ ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಬಲ್ಕೂರು ಯಕ್ಷಕುಸುಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 1,001 ರೂಪಾಯಿಯ ನಗದು ಬಹುಮಾನದ ಗೌರವ.
ಅದೇ ರೀತಿ ದ್ವಿತೀಯ ಅತಿ ಹೆಚ್ಚು ವ್ಯೂಸ್ ಪಡೆದಂಥ 812 ವ್ಯೂಸ್ ಪಡೆದಿರುವಂಥದ್ದು ದೈಜಿ ವರ್ಲ್ಡ್ನ ಛಾಯಾಗ್ರಾಹಕರಾದ ದಯಾ ಕುಕಾಜೆ ಅವರಿಗೂ ಕೂಡ ಭ್ರಾಮರಿ ಯಕ್ಷಮಿತ್ರರು ಬಳಗದ ಪತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. ಆತ್ಮೀಯರೇ, ಸಭಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಕೆಲವು ನಿಮಿಷದಲ್ಲಿ ಯಕ್ಷ ವೈಭವ ಕಾರ್ಯಕ್ರಮ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಇದೀಗ ಪ್ರಸಿದ್ಧ ಬಣ್ಣದ ವೇಷಧಾರಿ ಪುಳಿಂಚ ರಾಮಯ್ಯ ಶೆಟ್ಟಿಯವರ ಪುತ್ರ ಶ್ರೀಧರ ಶೆಟ್ಟಿ ಪುಳಿಂಚ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪುಳಿಂಚ ಸೇವಾ ಪ್ರತಿಷ್ಠಾನದ ಮೂಲಕ, ಪುಳಿಂಚ ಚಿಟ್ಸ್ ಮೂಲಕ, ಅದೇ ರೀತಿ ವಿವಿಧ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ವಿವಿಧ ಆಯಾಮಗಳಲ್ಲಿ ತೊಡಗಿಸಿಕೊಂಡು ನಿತ್ಯ ನಿರಂತರವಾಗಿ ತೊಡಗಿಸಿಕೊಂಡಂಥ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಶ್ರೀಧರ ಶೆಟ್ಟಿ ಪುಳಿಂಚ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ. ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಇದರ 9ನೇ ವರ್ಷದ ಭ್ರಾಮರಿ ಯಕ್ಷವೈಭವ 2026 ಯಕ್ಷಮಣಿ ಪ್ರಶಸ್ತಿ, ಯಕ್ಷ ಸೇವಾ ಪುರಸ್ಕಾರ ಹಾಗೂ ಯಕ್ಷಗಾನ ಪ್ರದರ್ಶನದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನನ್ನ ಆತ್ಮೀಯರಾದಂಥ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ GK ಭಟ್ ಸೇರಾಜವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನನ್ನ ಪ್ರೀತಿಯ TG ರಾಜಾರಾಮ್ ಭಟ್ರೆ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಸಾಧಕರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನನ್ನ ಪ್ರೀತಿಯ ಯಕ್ಷಗಾನ ಕಲಾಭಿಮಾನಿಗಳೇ, ಬಹಳ ಖುಷಿ ಆಗ್ತಾ ಇದೆ. ಯಾಕೆಂತೇಳಿದರೆ, ನಾವು ಯಕ್ಷಗಾನ ಕಲಾವಿದರಿಗೆ ಸನ್ಮಾನ ಮಾಡ್ತೇವೆ, ಆದರೆ ಅದರೊಟ್ಟಿಗೆ ನೇಪಥ್ಯ ಕಲಾವಿದರಿಗೆ ಸನ್ಮಾನ ಅಥವಾ ಗೌರವಾರ್ಪಣೆ, ಅದೇ ರೀತಿ ಯಕ್ಷಗಾನ ಅಥವಾ ಭಜನಾ ಮಂಡಳಿಗೆ ಒಂದು ಗೌರವಾರ್ಪಣೆ, ಇಂಥ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸುತ್ತಿರುವುದು ನಿಜವಾಗಿಯೂ ತುಂಬ ಖುಷಿಯ ವಿಚಾರ. ಬಹುಶಃ ಮೋನಪನ್ನನಂಥ ನೇಪಥ್ಯ ಕಲಾವಿದರು, ಒಬ್ಬ ಕಲಾವಿದ ರಂಗಸ್ಥಳದಲ್ಲಿ ಮೇರು ಕಲಾವಿದನಾಗಿ ಅಭಿನಯಿಸಬೇಕಾದ್ರೆ ಅಂಥ ಸಂದರ್ಭದಲ್ಲಿ ನೇಪಥ್ಯ ಕಲಾವಿದರ ಅನಿವಾರ್ಯತೆ ಇದೆ. ಅದರೊಟ್ಟಿಗೆ ಒಬ್ಬ ಕಲಾವಿದನನ್ನು ರೂಪುರೇಷೆಗೊಳಿಸುವಲ್ಲಿ ಯಕ್ಷಗಾನ ಮಂಡಳಿಗಳ ಅಗತ್ಯತೆ ಕೂಡ ಇದೆ. ಅಂಥ ಇಬ್ಬರನ್ನು ಕೂಡ ಇವತ್ತು ಇಲ್ಲಿ ಗೌರವಿಸಿದ್ದಾರೆ. ಬಹುಶಃ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂತೇಳಿದರೆ, ಒಬ್ಬ ಕಲಾವಿದನ ಮಗನಾಗಿ ಇವತ್ತು KH ದಾಸಪ್ರಯ್ಯವರಿಗೆ ಇಲ್ಲಿ ಸನ್ಮಾನ ಆದದ್ದು ನನಗೆ ತುಂಬ ಖುಷಿಯ ವಿಚಾರ. ನನ್ನ ತಂದೆಯವರೊಟ್ಟಿಗೆ ಕರ್ನಾಟಕ ಮೇಳದಲ್ಲಿ ಬಹುಶಃ ಸಾಧಾರಣ 18 ವರ್ಷ ಕಲಾವಿದನಾಗಿದ್ದವರು ನಮ್ಮ KH ದಾಸಪ್ರಯ್ಯಗಳು. ನಾವು ಚಿಕ್ಕಂದಿನಲ್ಲಿರಬೇಕಾದ್ರೆ ತುಳು ಯಕ್ಷಗಾನವನ್ನು ನೋಡಿ ಬೆಳೆದವರು. KH ದಾಸಪ್ರಯ್ಯಗಳ ಆ ಕೋಟಿ ಚೆನ್ನಯ್ಯ, ಅದರಲ್ಲಿ ಕೋಟಿಯ ಪಾತ್ರವನ್ನು ನಾವು ನೋಡಿದ್ದೇವೆ. ಬಹುಶಃ ನಾವು ಬಾಳ್ತೀಲದಲ್ಲಿರಬೇಕಾದ್ರೆ, ನಾವು ಆ ಸಮಯದಲ್ಲಿ 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ, ನನಗೆ ಈಗ ಕೂಡ ನೆನಪಿದೆ, ಆ ಪ್ರೈಮರಿ ಸ್ಕೂಲಲ್ಲಿ ಇರಬೇಕಾದ್ರೆ ಕರ್ನಾಟಕ ಮೇಳದ ಆ ಟೆಂಪೋ ಏನಿದೆ, ಅದು ನಮ್ಮ ಹಳ್ಳಿಯ ಮಣ್ಣಿನ ಮಾರ್ಗದಲ್ಲಿ ಏರಿಳಿತದಲ್ಲಿ ಒಮ್ಮೆ ಕೆಳಗೆ ಒಮ್ಮೆ ಮೇಲೆ ಹೋಗ್ತಾ ಹೋಗ್ತಾ ಕಲೆಗಿಂದು ಬೆಲೆ ಬಂದು, ಬೆಲೆಯಿಂದ ಕಲೆನಿಂದು ಕಲೆಗಿದುವೆ ನೆಲವೆಂದು ಅರುಷದಿ ಇಲ್ಲಿ ಜನ ಬಂದು, ವೃತ್ತಿಪರ ಯಕ್ಷಗಾನ ಮೇಳಗಳಲ್ಲಿ ಅತಿ ಪುರಾತನವಾದ ಯಕ್ಷಗಾನ ಕಲಾ ಸಾಮ್ರಾಜ್ಯದಲ್ಲಿ ಸದೃಶವಾದ ಕರ್ನಾಟಕ ಮೇಳದವರ ಆಟ ಇವತ್ತು ಕೋಟಿ ಚೆನ್ನಯ್ಯ. ಅದರಲ್ಲಿ ಕೋಟಿಯ ಪಾತ್ರದಲ್ಲಿ ದಾಸಪ್ರಯ್ಯಗಳ ಪಾತ್ರವನ್ನು ನೋಡಲಿಕ್ಕೆ ನೀವು ಮರೆಯಬೇಡಿ ಅಂತ ಏನು ಅನೌನ್ಸ್ ಮಾಡ್ತಾಯಿದ್ರು. ನಿಜವಾಗಿಯೂ ನಮ್ಮ KH ದಾಸಪ್ರಯ್ಯಗಳು ಕರ್ನಾಟಕ ಮೇಳದ ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳಿದರೆ ಅದು ಖಂಡಿತವಾಗಿ ಅದು ಸತ್ಯ ವಿಚಾರ. ಕರ್ನಾಟಕ ಮೇಳವನ್ನು ನಾವು ನೋಡಬೇಕಾದ್ರೆ ನಮಗೆ, ಬಹುಶಃ ನಾನು ಇತರ ಮೇಳಗಳನ್ನು ನೋಡಬೇಕಾದ್ರೆ ನನಗೆ ಏನು ನಾನು ಗಮನಿಸಿದ್ದೆ ಅಂತ ಹೇಳಿದರೆ, ಒಳಗೆ ಇಂದಿನ ದನಿಗಳಾದ ಕೊರಗ ಶೆಟ್ಟರ ಭಾವಚಿತ್ರ, ಅದರ ನಂತರ
ಹಳದಿ ಕಲರ್ನ ಒಂದು ಸ್ಕ್ರೀನು, ಅದರ ನಂತರ ಕೆಂಪು ಕಲರ್ನ ಸ್ಕ್ರೀನು, ಎಲ್ಲ ಮೂರು ಬದಿಯಿಂದ ಕೆಂಪು ಕಲರ್ನ ಸ್ಕ್ರೀನ್. ಇದರಲ್ಲಿ ಹೆಚ್ಚಿನವರು ನೋಡಿರ್ಬೋದು. ಬಹುಶಃ ನನಗೆ ಬೇರೆ ಮೇಳಕ್ಕೆ ಹೋಗುವಾಗ ಅಲ್ಲೇನೋ ಆ ಸ್ಕ್ರೀನ್ನ ಬಗ್ಗೆ ಅಸಮಾಧಾನ ಇತ್ತು. ಯಾಕೆಂತ ಹೇಳಿದರೆ ನಾವು ಆ ಮೇಳದ ಆಟವನ್ನು ತುಂಬ ನೋಡಿ ನಾವು ಬೆಳೆದವರು. ಅಂಥ ಮೇಳದಲ್ಲಿ ಮೇರು ಕಲಾವಿದನಾಗಿ ಪಾತ್ರ ಮಾಡಿದಂಥ ನಮ್ಮ KH ದಾಸಪ್ರೈಗಳು ನಾವು ಇಡೀ ರಾತ್ರಿ ಆ ಮೇಳದ ಆಟವನ್ನು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಯಕ್ಷಮಿತ್ರರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಯಾಕೆಂತ ಹೇಳಿದರೆ ಈಗಿನ ಕಾಲಘಟ್ಟದಲ್ಲಿ 10, 12, 12:30, 1 ಗಂಟೆಗೆ ಆಟ ಮುಗಿಯುತ್ತದೆ ಕಾಲಮಿತಿಯಲ್ಲಿ. ಆದರೆ ನಮಗೆ ಇಂದಿನ ಆ ಜನ್ರೇಷನ್ ಏನಿದೆ, ಆ ಜನ್ರೇಷನ್ಗೆ ಇನ್ನೂ ಕೂಡ ಆ ಇಂದಿನ ನೆನಪನ್ನು ಮರುಗಳಿಸುವಂಥ ಒಂದು ಕೆಲಸವನ್ನು ಇಲ್ಲಿ ಬ್ರಾಹ್ಮರಿ ಯಕ್ಷಗಾನ ಕಲಾಮಂಡಳಿಯಲ್ಲ ಯಕ್ಷಮಿತ್ರರು ಮಾಡ್ತಾ ಇದ್ದಾರೆ. ಬಹುಶಃ ನಮಗೆ ದಾಸಪ್ರೈಗಳು ಕಂಡಾಗ ತುಂಬ ಹೆಮ್ಮೆ. ಪೆರುವಾಯಿ ನಾರಾಯಣ ಶೆಟ್ಟರು ಅಥವಾ ನಮ್ಮ ಹಿಂದೆ ಪುತ್ತೂರು ನಾರಾಯಣ ಹೆಗ್ಡೆಯವರು ಅವರ ಆ ಸ್ವರಭಾರ ಏನಿದೆ ಅದು ನಮ್ಮ ದಾಸಪ್ರೈಗಳಲ್ಲಿ ಕೂಡ ಇತ್ತು. ಕಳೆದ ಸಾಧಾರಣ 7-8 ವರ್ಷದ ಹಿಂದೆ ನಾವು ನಮ್ಮ ಬಾಳ್ತಿಲ ಗ್ರಾಮದಲ್ಲಿ ಪುಳಿಂಚ ಸೇವಾ ಪ್ರತಿಷ್ಠಾನದ ಒಂದು ನೇತೃತ್ವದಲ್ಲಿ ನಾವು ಅಲ್ಲಿ ನಾವು ಕೋಟಿ ಚೆನ್ನೈ ಆಟವನ್ನು ಆಡಿಸಿದ್ದೆವು. ಆಗ ಕೋಳೂರು ರಾಮಚಂದ್ರರಾವ್ ಕೂಡ ಅಲ್ಲಿ ವೇಷವನ್ನು ಮಾಡಿದ್ದಾರೆ. ಆ ಸಮಯದಲ್ಲಿ ನಾವು KH ದಾಸಪ್ರೈಗಳಿಗೆ ಅಲ್ಲಿ ಸನ್ಮಾನವನ್ನು ಮಾಡಿದ್ದೆವು. ನಮಗೆ ಎಲ್ಲೋ ಒಂದು ಕಡೆ ಕಲಾವಿದನ್ನು ನೋಡುವಾಗ ತುಂಬ ಖುಷಿಯಲ್ಲಿರ್ತಾರೆ. ಆದರೆ KH ದಾಸಪ್ರೈಗಳ ವಿಷಯದಲ್ಲಿ ನನಗೆ ಒಬ್ಬ ಕಲಾವಿದನ ಮಗನಾಗಿ ನನಗೆ ಗೊತ್ತಿದೆ. ನನ್ನಲ್ಲಿ ತುಂಬ ಆತ್ಮೀಯರಾಗಿದ್ದಂಥವರು KH ದಾಸಪ್ರೈಗಳು ಹಾಗೂ ಅವರ ಮಗ ದೇವಿಪ್ರಸಾದ್. ನಾವು ವಿವೇಕಾನಂದ ಕಾಲೇಜಿನಲ್ಲಿ ಡಿಗ್ರಿಯಲ್ಲಿರಬೇಕಾದ್ರೆ ಅಲ್ಲಿ ಒಂದು ಕಡೆ ವಿವೇಕಾನಂದ ಪ್ರತಿಮೆ ಪ್ರತಿಷ್ಠಾನ ಮಾಡಬೇಕಾದ್ರೆ ಆವತ್ತು ನಮಗೆ ಕೊನೆಯ ಕ್ಷಣದಲ್ಲಿ ನಮಗೆ ಒಂದು ಟ್ಯಾಬ್ಲೋ ಆಗಬೇಕಿತ್ತು. ಆ ಸಮಯದಲ್ಲಿ ನಾವು KH ದಾಸಪ್ರೈಗಳ ಯಕ್ಷಗಾನ ನಿಂತಹ ಸಂದರ್ಭ ಆಗ ನಿಂತು ಸ್ವಲ್ಪ ಸಮಯ ಆಗಿತ್ತು. ಬಹುಶಃ ರಿಪ್ಪನ್ ಚಂದ್ರನ್ ಅಂತವರು ಕಳ್ಳ ನಮ್ಮ ಇಡೀ ದಕ್ಷಿಣ ಕನ್ನಡದಲ್ಲಿ ನಿದ್ದೆ ಇಲ್ಲದ ರಾತ್ರಿಯನ್ನು ನಮಗೆ ಕೊಟ್ಟಿದ್ದಾನೆ. ಅಂಥ ಸಂದರ್ಭದಲ್ಲಿ ಕರ್ನಾಟಕ ಮೇಳ ಇರ್ಬೋದು ಅಥವಾ ಎಲ್ಲ ಟೆಂಟ್ ಮೇಳಗಳು ಸ್ವಲ್ಪ ಸಮಯಕ್ಕೆ ಮುಚ್ಚಿದ್ದನ್ನು ನಾವು ನೋಡಿದ್ದೇವೆ. ಅಂಥ ಕಾಲಘಟ್ಟದಲ್ಲಿ ನಮ್ಮ ಕಣಿಪುರ ಮೇಳವನ್ನು ನಡೆಸುತ್ತಿದ್ದವರು ನಮ್ಮ ಶ್ರೀಯುತ KH ದಾಸಪ್ರೈಗಳು. ಯಾರಿಗೂ ಸಾಧ್ಯವೇ ಇಲ್ಲ, ಎಂಥ ದೊಡ್ಡ ದನಿಗಳಿಗೂ ಮೇಳವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರೊಟ್ಟಿಗೆ ನಮಗೆ ಒಂದು ಪ್ರತೀತಿ ಇದೆ, ಒಬ್ಬ ಕಲಾವಿದ ಸಂಘಟಕವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ನಮ್ಮ KH ದಾಸಪ್ರೈಗಳು ಎಡವಟ್ಟಾದ್ದು ಒಬ್ಬ ಕಲಾವಿದ ಸಂಘಟಕನಾಗಿ ಅವರು ಎಲ್ಲಿ ಕೂಡ ವಿಫಲ ಆಗಲಿಲ್ಲ. ಆ ರಿಪ್ಪನ್ ಚಂದ್ರನ ಮೂಲಕ ಇಡೀ ದಕ್ಷಿಣ ಕನ್ನಡದಲ್ಲಿ ಯಾರು ಯಕ್ಷಗಾನಕ್ಕೆ ಬರದಂಥ ಸಂದರ್ಭ ಇದ್ದಾಗ ಆ ಕಣಿಪುರ ಮೇಳ ಅದು ನಿಂತಿದೆ. ಅದು ನಮಗೆ ಈಗ ಕೂಡ ನೆನಪಿದೆ. ಅದರ ನಂತರ ಒಬ್ಬ ಕಲಾವಿದ ಈಗ ನಾವು ಸನ್ಮಾನ ಮಾಡಬೇಕಾದ್ರೆ ಅವರ ಸನ್ಮಾನದ ಬಗ್ಗೆ ಅವರ ಒಳ್ಳೆಯ ಅಭಿಪ್ರಾಯವನ್ನು ಮಾತ್ರ ನಾವು ತಿಳಿಸ್ತೇವೆ. ಆದರೆ ಆ ಒಬ್ಬ ಕಲಾವಿದ ಒಂದು ಜೀವನದಲ್ಲಿ ಎಷ್ಟು ಕಷ್ಟ ನಷ್ಟಗಳನ್ನು ಎದುರಿಸಬೇಕಾ ಅಂಥ ಕಷ್ಟ ನಷ್ಟವನ್ನು ಎದುರಿಸಿದವರು ನಮ್ಮ KH ದಾಸಪ್ರೈಗಳು. ತನಗೆ ಯಾರು ತುಂಬ ಪ್ರೀತಿ ಪಾತ್ರ ಇದ್ದರ ಅವರ ಮಗಳಿರ್ಬೋದು ಅಥವಾ ಪತ್ನಿ ಇರ್ಬೋದು, ಅವರು ಈ ಇಹಲೋಕವನ್ನು ಬಿಟ್ಟು ಹೋಗುವಾಗ ತುಂಬ ನೊಂದವರು ನಮ್ಮ KH ದಾಸಪ್ರೈಗಳು. ಮನೆಗೆ ಬೆಂಕಿ ಬಿದ್ದದನ್ನು ನಾನು ನೋಡಿದ್ದೇನೆ. ಒಂದು ಸಂದರ್ಭದಲ್ಲಿ ಅವರಿಗೆ ಮನೆಗೆ ಬೆಂಕಿ ಬಿದ್ದು ಇದ್ದಾಗ ಆ ಕಾಲಘಟ್ಟದಲ್ಲಿ ಒಬ್ಬ ಕಲಾವಿದನ ಮಗನಾಗಿ ನಾನು ಮರುಕಪಟ್ಟಿದ್ದೇನೆ. ಆದರೆ KH ದಾಸಪ್ರೈಗಳನ್ನು ನಾವು ನೆನಪಿಸಬೇಕು. ಯಾಕೆಂತ ಹೇಳಿದರೆ ಅವರು ಎಲ್ಲಿ ಕೂಡ ಯಾರಿಗೆ ಕೂಡ ಭವತಿ ದೀಕ್ಷಾಂಬೇಹಿ ಇಂಥ ಎಲ್ಲಿ ಕೂಡ ಅವರು ಕೈಯನ್ನು ಚಾಚಲಿಲ್ಲ. ಅದರೊಟ್ಟಿಗೆ ನಾನು ತಿಳಿದ ಮಟ್ಟಿಗೆ ಅವರು ಎಲ್ಲಿ ಕೂಡ ಒಬ್ಬ ಕಲಾವಿದ ಎಲ್ಲ ಕಡೆ ಇಲ್ಲಿ ನನ್ನ ತಂದೆಯವರು ಕೂಡ ತುಂಬ ಯಕ್ಷಗಾನ ಮಾಡಿದ್ದಾರೆ, ಪ್ರತಿ ವರ್ಷ ಯಕ್ಷಗಾನ ಮಾಡ್ತಿದ್ರು, ನಾನು ಬರ್ತಾ ಇದ್ದೆ. ಆದರೆ KH ದಾಸಪ್ರೈಗಳು ತಾನು ಆರ್ಥಿಕ ಸ್ಥಿತಿಯಿಂದ ಮೇಲೇಳಲಿಕ್ಕೆ ಯಾವುದೇ ಯಕ್ಷಗಾನ ಕೂಡ ನಮ್ಮ KH ದಾಸಪ್ರೈಗಳು ಆಡಲಿಲ್ಲ ಅಂತ ನನಗೆ ಮನವರಿಕೆ ಇದೆ. ಆಗ ಹೇಳಿದರು KH ದಾಸಪ್ರೈಗಳು ತುಂಬ ಅಹಂಕಾರವಿಲ್ಲದವರು. ಆದರೆ ನಾನು ಒಂದು ಗಮನಿಸಿದ್ದೇನೆ KH ದಾಸಪ್ರೈಗಳಲ್ಲಿ ಅವರು ಎಷ್ಟು ಸಾತ್ವಿಕ ವ್ಯಕ್ತಿಯ ಒಬ್ಬನಲ್ಲಿ ಆಗದೇ ಇದ್ದರೆ
ಅವನ ನೆರಳಿಗಿರಲಿ ಸಹ ಅವರು ಬರುವುದಿಲ್ಲ. ಅದನ್ನು ನಾನು ಅವರಲ್ಲಿ ಮನಗಂಡಿದ್ದೇನೆ. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾಕಂತೇಳಿದರೆ ಒಬ್ಬ ಕಲಾವಿದ ರಾಜನಾಗಿ ಇಲ್ಲಿ ತುಂಬ ಸಲ ಇಲ್ಲಿ ಸಹ ನಮ್ಮ ಟೌನ್ ಹಾಲಲ್ಲಿ ವೇಷವನ್ನು ಮಾಡಿದವರು. ಆದರೆ ಅದರ ಹಿಂದುಗಡೆ ತುಂಬ ಬೇಸರದ ಸಂಗತಿ ಇದೆ. ಮೊನ್ನೆ ನಮ್ಮ ಸತೀಶನ್ನು ಹೇಳಿದರು, ನಮ್ಮ ಈರಾ ಸತೀಶನ್ನು, ಮಂಜೇಶ್ವರ ಸತೀಶನ್ನು ಹೇಳಿದರು. ಈರಾ ಸತೀಶನ್ನು ಮತ್ತು ಮಂಜೇಶ್ವರ ನಮ್ಮಲ್ಲಿ ಬಂದಿದ್ದರು. ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಹೆಣ್ಣು ಮಕ್ಕಳ ಕೊರತೆ ಇತ್ತು. ಒಬ್ಬ ಪುಳ್ಳಿಯೊಟ್ಟಿಗೆ ಮಗನೊಟ್ಟಿಗೆ ಈಗ ನಮ್ಮೊಟ್ಟಿಗೆ ಇದ್ದಾರೆ. ಇಬ್ಬರು ಜೀವನ ಮಾಡ್ತಾ ಇದ್ದಾರೆ. ಒಂದು ತಾಯಿ ಇಲ್ಲದ ಮನೆಯಲ್ಲಿ ಆ ಮನೆ ಹೇಗಿರ್ಬೋದು ಅಂತ ಕಲಾವಿದನ ಮಗನಾಗಿ ನನಗೆ ಅದರ ಬೇಸರ ನನಗೆ ಖಂಡಿತವಾಗಿದೆ. ಅಂತಹ ಕಲಾವಿದರಿಗೆ ಇವತ್ತು ಸನ್ಮಾನ ಮಾಡಿದ ನಿಜವಾಗಿಯೂ ಔಚಿತ್ಯಪೂರ್ಣ. ಅದು ಕೂಡ ನಮ್ಮ ಮೀಡಿಯಾ ವ್ಯಕ್ತಿಗಳು ಎಲ್ಲ ಸೇರಿಕೊಂಡು ನಮ್ಮ KH ದಾಸಪ್ರೇಯಿಗಳು ಹಾಗೆ ನಮ್ಮ ಮೋನಪ್ಪನನ್ನು ಅಥವಾ ನಮ್ಮ ಯಕ್ಷಗಾನ ಮಂಡಳಿಯನ್ನು ಇಲ್ಲಿ ಒಟ್ಟಿಗೆ ಸೇರಿಸಿಕೊಂಡು ಸನ್ಮಾನ ಮಾಡಿದ್ದು ನಿಜವಾಗಿ ತುಂಬ ಖುಷಿಯಾಗ್ತದೆ ಅಂತ ಹೇಳ್ತಾ, ನನಗೆಲ್ಲೋ ಒಂದು ಕಡೆ ಆಗ್ತಾ ಇದೆ KH ದಾಸಪ್ರೇಯಿಗಳ ಒಂದು ಮೇರು ಕಲಾವಿದ. ಅಂಥ ಕಲಾವಿದ ಇರುವಾಗಲೇ ಅವರ ಮನೆಯವರು ಅವರ ಬಗ್ಗೆ ಒಂದು ಪುಸ್ತಕವನ್ನು ಮಾಡಬೇಕು. ಯಾಕೆಂತೇಳಿದರೆ ಈಗ ಕಲಾವಿದರು ಇದ್ದಾರೆ, ಅವರಲ್ಲಿ ಇಂದಿನ ಏನು ಕಾಲಘಟ್ಟ ಇತ್ತು ಆ ಕಾಲಘಟ್ಟವನ್ನು ಕೇಳಿಕೊಂಡು ಒಂದು ಪುಸ್ತಕವನ್ನು ರಚಿಸ್ಬೋದು. ಮೇಲಾಗಿ ಒಂದು 50 ಪೇಜಿಯ ಒಂದು ಪುಸ್ತಕವನ್ನು ನಮ್ಮ ಮೀಡಿಯಾದಲ್ಲಿ ಎಲ್ಲರೂ ಪತ್ರಕರ್ತರಿ ವರ್ಷಕ್ಕೊಂದು ಸಲ ಒಂದು ಚಿಕ್ಕ ಗುಂಪೆ ರಾಮಯ್ಯಗಳಿರ್ಬೋದು ಅಥವಾ ಇನ್ನೂ ಒಂದಷ್ಟು ಕಲಾವಿದರು ಇದ್ದಾರೆ, ತುಂಬ ಜನ, ಪಿರುವಾಯಿ ನಾರಾಯಣ ಶೆಟ್ಟರು ಇರ್ಬೋದು ಅಥವಾ ಇನ್ನೊಂದಷ್ಟು ಕಲಾವಿದರು ಇರ್ಬೋದು, ತುಂಬ ಕಲಾವಿದರಿದ್ದಾರೆ. ಅವರ ಮಕ್ಕಳು ಅದನ್ನು ಮಾಡುವುದಿಲ್ಲ. ಅಂಥ ಸಮಯದಲ್ಲಿ ಈ ಕೆಲಸವನ್ನು ಕೂಡ ಈ ಬ್ರಾಹ್ಮರಿ ಯಕ್ಷಮಿತ್ರರು ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ವಂದಿಸ್ತಾ ಹೆಚ್ಚು ಮಾತಾಡಲಿಕ್ಕೆ ಟೈಮ್ ಇಲ್ಲ. ಹಾಗಾಗಿ ಕರ್ನಾಟಕ ಮೇಳದ ಬಗ್ಗೆ ಅಥವಾ ಕಲಾವಿದರ ಬಗ್ಗೆ ಮಾತಾಡುವುದಾದರೆ ಒಂದು ದಿನ ಮಾತಾಡುವಷ್ಟು ನಮ್ಮಲ್ಲಿ ವಿಷಯ ಇದೆ. ನಾವು ಮನಸಾರೆ ಅದನ್ನು ಪ್ರೀತಿಸಿ ಆ ಮೇಳದ ಆಟವನ್ನು ನೋಡಿದವರು. ಪ್ರತಿಯೊಬ್ಬ ಕಲಾವಿದರು ಒಬ್ಬರಿಗೊಬ್ಬರು ತುಂಬ ಮೇಧಾವಿಗಳು. ಅಂತಹ ಕಲಾವಿದರಿಗೆ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಆಗಿದೆ ಅಂತ ಹೇಳ್ತಾ ನನ್ನ ಅವಕಾಶಕ್ಕಾಗಿ ನಾನು ವಂದಿಸ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತರಿಗೆ. ಚೌಕಿ ಪೂಜೆ 8:55ಕ್ಕೆ ನೆರವೇರಲಿಕ್ಕಿದೆ. 9 ಗಂಟೆಗೆ ಸರಿಯಾಗಿ ಯಕ್ಷಗಾನ ಆರಂಭಗೊಳ್ಳುತ್ತದೆ. ಹಾಗಾಗಿ ಸರ್ವರು ಕೂಡ ನಮ್ಮ ಜೊತೆಗೆ ಸಹಕಾರ ನೀಡಬೇಕು ಅಂತ ವಿನಂತಿ ಮಾಡುತ್ತಾ ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಹಿರಿಯ ಯಕ್ಷಗಾನ ಅರ್ಥಧಾರಿಗಳಾಗಿರುವ ವಿಶ್ರಾಂತ ಪ್ರಾಧ್ಯಾಪಕರು ಆಗಿರುವ ಶ್ರೀಯುತ GK ಭಟ್ ಸೇರಾಜೆ ಅವರು ತಮ್ಮ ಅಧ್ಯಕ್ಷೀಯ ಸಂದೇಶಕ್ಕಾಗಿ. ಶ್ರೀ ಗುರುಭ್ಯೋ ನಮಃ, ಸರ್ವ ದೈವೇಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳೇ, ಪ್ರಪ್ರಥಮವಾಗಿ ನಾನು ಹೆಚ್ಚು ಏನು ಹೇಳದಿದ್ದರೂ ಕೂಡ ಈ ಕಾರ್ಯಕ್ರಮದ ಆಯೋಜಕರಿಗೆ ಅಭಿನಂದನೆಯನ್ನು ಹೇಳಲೇಬೇಕು. ಅತ್ಯಂತ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡವರು ನಮ್ಮ ಸ್ನೇಹಿತರಾದಂಥ ಬ್ರಾಹ್ಮರಿ ಯಕ್ಷಮಿತ್ರರು. ಸ್ವಾಗತ ಭಾಷಣದಲ್ಲಿ ಹೇಳಿದರು ಸತೀಶ್ ಮಂಜೇಶ್ವರ್ ಅವರು, 30 ಜನರಿಂದ ಆರಂಭವಾದ ವಾಟ್ಸಪ್ ಗ್ರೂಪ್ ಈಗ 1000ದ ಸೀಮೆಯನ್ನು ದಾಟಿದೆ. ಇದು ಬೇಕು ಯಕ್ಷಗಾನಕ್ಕೆ. ಆಗಾಗ ಯಕ್ಷಗಾನಕ್ಕೆ ಟಾನಿಕ್ ಕೊಡ್ತಾ ಹೋಗಬೇಕು. ಯಕ್ಷಗಾನ ಹಿಮ್ಮೇಳದ ದಿಗ್ಗಜರಾಗಿದ್ದಂಥ ಕೀರ್ತಿಶೇಷ ನೆಡ್ಲೆ ನರಸಿಂಹಭಟ್ರು ಒಂದು ಮಾತು ಹೇಳ್ತಾ ಇದ್ದರು, ಯಕ್ಷಗಾನ ಎನ್ನುವಂಥ ಮರ ಅದು ಸಾಯುವುದಿಲ್ಲ, ಯಕ್ಷಗಾನ ವೃಕ್ಷಕ್ಕೆ ಸಾವಿಲ್ಲ, ಅದು ಕಾಲಾತೀತ. ಏಳುವುದು ಬೀಳುವುದು ಸೋಲು ಗೆಲುವು ಇದ್ದದ್ದೇ, ಅದೇ ಎಲ್ಲ ಪ್ರಕೃತಿ ಸಹಜವಂತ ಕ್ರಿಯೆ.
ಆಗಾಗ ಯಕ್ಷಗಾನಕ್ಕೆ ನಾವು ಮರಕ್ಕೆ, ಸಸಿಗೆ, ಗಿಡಕ್ಕೆ ಹೇಗೆ ಗೊಬ್ಬರ ಹಾಕ್ತೇವೆ, ನೀರು ಕೊಡ್ತೇವೆ, ಹಾಗೆ ಪೋಷಣೆ ಕೊಡ್ತಾ ಇರಬೇಕು ಅಂತ. ಅಂಥ ದೊಡ್ಡ ಕಾರ್ಯವನ್ನು ನಮ್ಮ ಬ್ರಾಹ್ಮರಿ ಯಕ್ಷಮಿತ್ರರು ಮಾಡ್ತಾ ಇದ್ದಾರೆ. ಯಕ್ಷಗಾನಕ್ಕೆ ಅವರು ದೊಡ್ಡ ರೀತಿಯಲ್ಲಿ ಹಲವು ಆಯಾಮಗಳಲ್ಲಿ ಅವರು ಪೋಷಣೆಯನ್ನು, ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮಳೆಗಾಲದ ಟೌನ್ ಹಾಲ್ನ ಯಕ್ಷಗಾನ ಪ್ರದರ್ಶನ, ಅದಕ್ಕೂ ಅದರದ್ದೇ ಆದ ಇತಿಹಾಸ ಇದೆ. ನಾನು ಸುಮಾರು 70 ವರ್ಷಗಳಿಂದ ಯಕ್ಷಗಾನ ಆಟಗಳನ್ನು ನೋಡ್ತಾ ಬಂದಿದ್ದೇನೆ. ಯಕ್ಷಗಾನ ಕೂಟದ ಶ್ರೋತೃವಾಗಿ ಇದ್ದೇನೆ 70 ವರ್ಷ ಹೆಚ್ಚು ಕಡಿಮೆ. ನಮ್ಮ ಹಿರಿಯರು ಕುರಿಯದವರು ಅವರು ಧರ್ಮಸ್ಥಳ ಮೇಳವನ್ನು ನಡೆಸ್ತಾ ಇದ್ದರು. 21 ವರ್ಷ ವಿಠಲ ಶಾಸ್ತ್ರಿಗಳ ಮೇಳ ನಡೆಸಿದ್ದಾರೆ. ಆಗೆಲ್ಲ ನಾವು ಆ ಮ್ಯಾನೇಜ್ಮೆಂಟಿನ ಒಂದು ಭಾಗ. ಈಗಾಗಲೇ ಹೇಳಿದರು ಶ್ರೀಧರ್ ಶೆಟ್ಟರು, ಕೋಟ್ಯಾನರೆಲ್ಲ, ನಾವು ನೆಲದಲ್ಲಿ ಕೂತು ಆಟ ನೋಡಿದವರು. ನಾನು ಕೂಡ ಅದೇ ನೆಲದಲ್ಲಿ ಚಾಪೆಯಲ್ಲಿ ಕೂತು ಆಟ ನೋಡೋ ಗಿರಾಕಿ ನಾನು. ಆಗೆಲ್ಲ ಕಡಲೆ ತಿನ್ನುತ್ತಾ ಇದ್ದದ್ದು, ಆಮೇಲೆ ಚರುಮುರಿ ಬಂತು, ಆಮೇಲೆ ಚಹಾ, ಗೋಳಿ ಬಜೆ ಎಲ್ಲ ಬಂತು. ನೆಲದಲ್ಲಿ ಕೂತು ಆಟ ನೋಡಿದವರು ನಾವು, ನೆನಪಾಗ್ತಾ ಇದ್ದೆ. ಧರ್ಮಸ್ಥಳ ಮೇಳದ ಆಟಗಳಲ್ಲಿ ರಂಗಸ್ಥಳ ಎದುರು ಕುರಿಯದ ನನ್ನ ಭಾವಂದಿರು, ನಾನು, ನಮ್ಮ ಸೇರಾಜ ಸಹೋದರರು ಎಲ್ಲ ಸೇರಿಕೊಂಡು ಆಟ ನೋಡ್ತಾ ಇದ್ದಾಗ ಅತ್ಲಾಗಿಂದ ಮಾಲಿಂಗಣ್ಣನ ಮಹಿಷಾಸುರನ ಪ್ರವೇಶ, ಆ ರಾಳದ ಹೊಡಿ ಬಿಸಾಡಿಕೊಂಡು ಮಹಿಷಾಸುರ ಬರುವಾಗ ಹೆದರಿ 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 ನಾವು ಸರಿಯುತ್ತಾ ಇದ್ದ ದೃಶ್ಯ ನೆನಪಾಗ್ತಾ ಉಂಟು ನನಗೆ. ಅಂದಿನಿಂದ ನಾನು ಯಕ್ಷಗಾನದ ಆಟ, ಕೂಟ 2 ಪ್ರಕಾರಗಳಲ್ಲಿ ನಾನು ಸಕ್ರಿಯವಾಗಿ ಪ್ರೇಕ್ಷಕನಾಗಿ ನಾನು ಭಾಗವಹಿಸ್ತಾ ಇದ್ದವ. ಇದರಲ್ಲಿ ಹಾಕಿದ್ದಾರೆ ಹಿರಿಯ ಯಕ್ಷಗಾನ ಅರ್ಥಧಾರಿ ಅಂತ. ನಾನು ಹವ್ಯಾಸ ವೇಷಧಾರಿ ಹೌದು, ಆದರೆ ವೇಷಧಾರಿ ಅರ್ಥಧಾರಿಯಾಗಿ ನಾನು ಇರುವುದಕ್ಕಿಂತ ಒಬ್ಬ ಹಿರಿಯ ಯಕ್ಷಗಾನದ ಪ್ರೇಕ್ಷಕ ಎನ್ನುವ ನೆಲೆಯಲ್ಲಿ ಪ್ರಾಯಶಃ ಈ ಅಧ್ಯಕ್ಷ ಪೀಠಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ, ಮತ್ತು ನಮ್ಮ ಆತ್ಮೀಯರ ಒಂದು ಒತ್ತಾಯಕ್ಕೆ. 70 ವರ್ಷ ಅಂದ ಮೇಲೆ ಯಕ್ಷಗಾನದ ಬಗ್ಗೆ ನಾನು ಭಾಳಷ್ಟು ಮಾತಾಡಬಹುದು, ಅದಕ್ಕೆ ಸಮಯವೂ ಅಲ್ಲ. ಮತ್ತು ಯಕ್ಷಗಾನದ ವಿಮರ್ಶೆ ಮಾಡುವಾಗ ನಾವು ಸ್ವಲ್ಪ ಜಾಗೃತಿ ಮಾಡಬೇಕಾಗ್ತದೆ. ಕೆಲವೊಮ್ಮೆ ವಿಮರ್ಶೆಯನ್ನು ಟೀಕೆ ಅಂತ ತೆಕ್ಕೊಳ್ಳೋರು ಇದ್ದಾರೆ, ಆದ್ದರಿಂದ ಆ ಸಾಹಸಕ್ಕೆ ನಾನು ಮುಂದಾಗುವುದಿಲ್ಲ. ಮತ್ತೊಮ್ಮೆ ಬ್ರಾಹ್ಮರಿ ಯಕ್ಷಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಹೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಅತ್ಯಂತ ಸಂತೋಷ, ಖುಷಿ ಯಾಕೆ ಕೊಟ್ಟಿದೆ ಅಂದರೆ, ಇಲ್ಲಿ ಸೇರಿದವರೆಲ್ಲ ಕೇವಲ ನನಗೆ ಆತ್ಮೀಯರು ಅಂತಲ್ಲ, ಎಲ್ಲರೂ ಯಕ್ಷಗಾನಕ್ಕೆ ಸಂಬಂಧಪಟ್ಟವರು, ಪ್ರತಿಯೊಬ್ಬರೂ ಕೂಡ. ಅದು ನನಗೆ ಸಂತೋಷ ಕೊಟ್ಟಂಥ ವಿಚಾರ. TG ರಾಜಾರಾಮ್ ಭಟ್ರು ನನಗೆ ಭಾಳ ಕಾಲದ ಮಿತ್ರರು ಮಾತ್ರ ಅಲ್ಲ, ನನಗೆ ಅವರ ಹಿರಿಯರ ಒಡನಾಟ ಕೂಡ ಇತ್ತು. ಅವರ ತಂದೆ ಗಣಪತಿ ಭಟ್ರು ಅವರು ಕಟೀಲು ಮೇಳ ನಡೆಸಿದವರು. ಅವರ ದೊಡ್ಡಪ್ಪ ಅವರ ತಾಳಮದ್ದಲೆ ಅರ್ಥಧಾರಿ. ಅವರ ಅರ್ಥಗಳನ್ನು ನಾನು ನಮ್ಮ ಕುರುಡವದಲ್ಲಿ ಅವರ ಅರ್ಥ ನಾನು ಕೇಳಿದ್ದೇನೆ. ಹೀಗೆ ಇನ್ನು ಪುಣ್ಚ ಶ್ರೀಧರ್ ಶೆಟ್ಟರು, ನನಗೆ ಅವರ ತಂದೆಯ ಬಗ್ಗೆ ಮಾತಾಡದೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ತುಳು ಯಕ್ಷಗಾನದಲ್ಲಿ ಅವರ ಹಾಸ್ಯ ವೈಭವ ನೀವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ. ನಾನು ಅವರ ಪಾರಂಪರಿಕ ಪೌರಾಣಿಕ ವೇಷಗಳನ್ನು ಸಾಕಷ್ಟು ನೋಡಿದ್ದೇನೆ. ಧರ್ಮಸ್ಥಳ ಮೇಳದಲ್ಲಿ ಅವರದ್ದು 2ನೇ ಬಣ್ಣ ಅಥವಾ ಕೆಲವು ಸಲ 3ನೇ ಬಣ್ಣದ ಮಾಲಿಂಗ ಮತ್ತು ದೇರಣ್ಣ ಶೆಟ್ಟಿ ಇದ್ದರು. ಮತ್ತೊಂದು ಬಣ್ಣಕ್ಕೆ ಪುಣ್ಚ. ಕುರಿಯದ ಮನೆಯ ಜಾಲಿನಲ್ಲಿ ಅಥವಾ ಚಾವಡಿಯಲ್ಲಿ ಬಣ್ಣದ ಮಾಳಿಂಗಣ್ಣನ ಜೊತೆಯಲ್ಲಿ ಕುಳಿತು ಪುಣ್ಚ ರಾಮಾಯಣ ಚುಟ್ಟಿ ಬರೆಯುವುದು ಈಗ ನನಗೆ ನೆನಪಾಗ್ತಾ ಉಂಟು. ನಮ್ಮ ಅತ್ತೆ ವಿಠಲ ಶಾಸ್ತ್ರಿಗಳ ಹೆಂಡತಿ, ರಾಮಶಾಸ್ತ್ರಿಗಳ ಹೆಂಡತಿ, ಅವರೇ ಹಿಟ್ಟು ಕಲಸಿ ಕೊಡ್ತಾ ಇದ್ದದ್ದು. ಮಾಲಿಂಗಣ್ಣನ ನಿರ್ದೇಶನದಲ್ಲಿ ಅವರು ರಾವಣ ಮೈರಾವಣ ಬಣ್ಣದ ವ್ಯತ್ಯಾಸ ಏನು ಮಾಲಿಂಗಣ್ಣ ಹೇಳಿಕೊಡ್ತಾಯಿದ್ರು, ಇವರು ಚುಟ್ಟಿ ಬರೀತಾಯಿದ್ರು. ಕರ್ನಾಟಕ ಮೇಳದಲ್ಲಿ ಕೂಡ 1-2 ಪೌರಾಣಿಕ ಪ್ರಸಂಗದಲ್ಲಿ ಅವರು ಬಣ್ಣದ ವೇಷ ಮಾಡಿದ್ದು ನನಗೆ ಸರಿಯಾಗಿ ನೆನಪಿದೆ. ಹಾಗೆಯೇ ದಾಸಪ್ರಾಯಿಗಳು
ಅಭಿನವ ಕೋಟಿ ತುಳು ಪ್ರಸಂಗಗಳಲ್ಲಿ ಅವರ ಮೆರೆದದ್ದು ಅಲ್ಲ. ನಾನು ಅವರ ಪೌರಾಣಿಕ ವೇಷಗಳನ್ನು ಸಾಕಷ್ಟು ನೋಡಿದ್ದೇನೆ, ಸಾಕಷ್ಟು ಪೌರಾಣಿಕ ವೇಷ ಅವರ ಪೇಟಿಗೆ ವೇಷ ನೋಡಿದ್ದೇನೆ ನಾನು. ದ್ರೌಪದಿ ವಸ್ತ್ರಾಪಹಾರ ಕರ್ನಾಟಕ ಮೇಳದ ಭಾಳ ಹಿಟ್ಟಾದಂಥ ಪ್ರಸಂಗ. ಕೋಳಿರರ ದ್ರೌಪದಿ, ಅರುವರ ದುಶ್ಯಾಸನ, ಮಾಧವ ಶೆಟ್ಟರ ಕೌರವ, ಅರ್ಜುನ ದಾಸಪ್ರಾಯಿಗಳು ಪೀಠಿಗೆ ವೇಷ ಅರ್ಜುನ ನಾನು ನೋಡಿದ್ದೇನೆ. ಇದೇ ನೆಹರು ಮೈದಾನದಲ್ಲಿ ನೋಡಿದ್ದೇನೆ. ಯಾವುದೇ ವೇಷವನ್ನು ಅದಕ್ಕೆ ನ್ಯಾಯ ಒದಗಿಸಬಲ್ಲ ಸಾಮರ್ಥ್ಯ ಇದ್ದಂಥ ಒಬ್ಬ ಕಲಾವಿದ. ಅವರ ದುಶ್ಯಾಸನನ್ನು ನಾನು ನೋಡಿದ್ದೇನೆ. ದುಶ್ಯಾಸನ ಅಂದರೆ ನಮಗೆ ನೆನಪಾಗೋದು ಅರುವರ ದುಶ್ಯಾಸನ. ಅರುವರ ದುಶ್ಯಾಸನದ ಟೈಪ್ ಅಲ್ಲ ದಾಸಪ್ರಾಯಿಗಳ ದುಶ್ಯಾಸನ. ಪಕಡಿ ಇಟ್ಟ ಪರಂಪರೆಯ ದುಶ್ಯಾಸನ ಅವರದ್ದು. ಅರುವರದ್ದು ಅದು ಸಿನಿಮಾ ಶೈಲಿ, ಸ್ವಲ್ಪ ನಾಟಕೀಯ ಶೈಲಿಯ ಅರುವರು. ಅವರೇ ಅದನ್ನು ಸಂದರ್ಶನದಲ್ಲಿ ಕೂಡ ಹೇಳಿಕೊಂಡಿದ್ದಾರೆ. ನಾನು ಸಾಕಷ್ಟು ತಮಿಳು ಫಿಲ್ಮ್ ನೋಡಿದ್ದೇನೆ, ನಾನು ಶಿವಾಜಿ ಗಣೇಶನ್ ಮುಂತಾದವರಿಂದ ಪ್ರಭಾವಿತನಾಗಿದ್ದೇನೆ ಅಂತ. ಇವರದ್ದು ಅಪ್ಪಟ ಯಕ್ಷಗಾನದ ದುಶ್ಯಾಸನ. ಕೇವಲ ಮೇರು ಕಲಾವಿದ ಅಂತಲ್ಲ, ನನಗೆ ಕೋಟಿ ಅಂತ ಕೂಡಲೇ ನನಗೆ ನೆನಪಾಗೋದೇ ಬೋಳಾರರನ್ನು. ಬೋಳಾರರ ವೇಷದ ಭಾಳ ದೊಡ್ಡ ಅಭಿಮಾನಿ ನಾನು. ಹಲವು ಅವರ ಕೋಟಿ ನೋಡಿದ್ದೇನೆ ನಾನು. ಆಮೇಲೆ ಇವರ ಕೋಟಿ, ಹಾಗೆ ಎಲ್ಲ ತುಳು ಪ್ರಸಂಗದಲ್ಲಿ ಅವರ ವೇಷಗಳನ್ನು ನೋಡಿದ್ದೇನೆ. ಅದಕ್ಕಿಂತ ಹೆಚ್ಚು ಮೇಳದ ಯಜಮಾನನಾಗಿ ಕೂಡ ಅವರ ದೊಡ್ಡ ಕೊಡುಗೆ ಇದೆ. ಕುಂಬಳೆ ಮೇಳ 6 ವರ್ಷ ನಡೆಸಿದ್ದಾರೆ ಅಂದರೆ ಸಾಕಷ್ಟು ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದಾರೆ. ಆದರೆ ಧೃತಿಗೆಡದೆ 6 ವರ್ಷ ಕುಂಬಳೆ ಮೇಳ ನಡೆಸಿದ್ದಾರೆ. ಕುಂಬಳೆ ಮೇಳ ಆ ಕಾಲಕ್ಕೆ ಅದೊಂದು ಗಜ ಮೇಳ ಆಗಿತ್ತು. ಇಲ್ಲಿ ನೆಹರು ಮೈದಾನದಲ್ಲಿ ನಮ್ಮ ಆತ್ಮೀಯರಾದ ನಾಗೇಶ್ ಶಾಲೆಯನ್ರ ನೇತೃತ್ವದಲ್ಲಿ ಸಾಕಷ್ಟು ಜೋಡಾಟ ಕೂಡಾಟಗಳನ್ನು ನಾವು ಮಾಡಿದ್ದೇವೆ. ಹಾಗೆ ಹೆಚ್ಚಾಗಿ ಜೋಡಾಟ ಕೂಡಾಟದಲ್ಲಿ ಒಂದು ಮೇಳ ದಾಸಪ್ರಾಯಿಗಳ ಮೇಳ, ಆಮೇಲೆ ಬಡಗಿನ ಮೇಳಗಳು ಇತ್ತು, ಪಳ್ಳಿಯವರ ಮೇಳ ಕೂಡ ಇತ್ತು, ಅವರ ಸೆಟ್ ಇತ್ತು. ಶ್ರೀಧರ ಭಂಡಾರಿಯವರ ಪುತ್ತೂರು ಮೇಳ ಇದು ಹೆಚ್ಚಾಗಿ. ಪುತ್ತೂರು ಮೇಳಕ್ಕೂ ಇವರ ಕುಂಬಳೆ ಮೇಳಕ್ಕೂ ಅದು ಅತ್ಯಂತ ಸ್ಪರ್ಧೆಯ ಜೋಡಾಟ. ಅಲ್ಲಿ ಮನೋಹರ ಕುಮಾರಿಗೂ ಇತ್ಲಾಗಿ ಶ್ರೀಧರ ಭಂಡಾರಿಯವರಿಗೂ ಆ ಪೈಪೋಟಿಯ ಪುಂಡುವೇಷ ಅದೆಲ್ಲ ಈಗ ನನಗೆ ನೆನಪಿಗೆ ಬರ್ತಾ ಉಂಟು. ಮತ್ತೊಂದು ನಾನು ದಾಸಪ್ಪಣ್ಣನಲ್ಲಿ ನಾನು ಕಂಡದ್ದು ಕಲೆಯ ಬಗ್ಗೆ ಮಾತ್ರ ಅಲ್ಲ, ಕಲಾವಿದರ ಬಗ್ಗೆ ಇರುವಂಥ ಅವರ ಒಂದು ಪ್ರೀತಿ, ಅಭಿಮಾನ, ಹಿರಿಯ ಕಲಾವಿದರ ಬಗ್ಗೆ ಅವರಿಗಿರೋ ಗೌರವ, ಸಹ ಕಲಾವಿದರ ಬಗ್ಗೆ ಅವರಿಗಿರುವಂಥ ಪ್ರೀತಿ, ವಿಶ್ವಾಸ. ಮಂಗಳೂರು, ಪುತ್ತೂರು, ಈಗಂತೂ ಪುತ್ತೂರು ಅವರ ಕಾರ್ಯಕ್ಷೇತ್ರ. ಅಲ್ಲಿ ಯಾವುದೇ ಯಕ್ಷಗಾನ ಕಾರ್ಯಕ್ರಮ ಆಗಲಿ, ಅದು ಶಾಂಭಟ್ರದ್ದಿರ್ಬೋದು ಅಥವಾ ಯಾರದ್ದೇ ಇರ್ಬೋದು, ಯಾರಿಗೇ ಸನ್ಮಾನ ಇರ್ಬೋದು, ಅಲ್ಲಿ ಮೊದಲ ಸಾಲಿನಲ್ಲಿ ನೀವು ದಾಸಪ್ರಾಯವರನ್ನು ನೋಡ್ತೀರಿ ಪ್ರೇಕ್ಷಕರಾಗಿ. ಪೆರೋಡಿ ಹಾಸ್ಯಗಾರಿಗೆ ನಾವಲ್ಲಿ ಒಂದು ಸನ್ಮಾನ ಮಾಡಿತ್ತು. ದೇರಾಜ ಸೀತಾರಾಮಯ್ಯ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿತ್ತು. ಇಡೀ ಕಾರ್ಯಕ್ರಮ ಅವರು ಬಂದು ಕೂತು ಕೇಳಿ ಅನುಭವಿಸಿದ್ದಾರೆ. ಹಾಗೆ ಕೊಕ್ಕಡ ಈಶ್ವರ ಭಟ್ರ ಸನ್ಮಾನ, ಅಲ್ಲಿ ಅವರ ಅಭಿನಂದನಾ ಭಾಷಣವನ್ನೇ ಮಾಡಿದರು ನಮ್ಮ ವಿನಂತಿಯ ಮೇರೆಗೆ. ನನಗೆ ಈಗಲೂ ಅದು ನೆನಪಿದೆ, ಅದು ಮರೀಲಿಕ್ಕಿಲ್ಲ. ಕುರಿಯ ವಿಠಲಶಾಸ್ತ್ರಿಗಳ ನೆನಪಿನಲ್ಲಿ ನಾವು ಯಕ್ಷಗಾನ ಕಲಾವಿದರ ಒಂದು ದೊಡ್ಡ ಸಮ್ಮೇಳನ ಇದೇ ಪುರಭವನದಲ್ಲಿ ಮಾಡಿದ್ದೇವೆ. ಪುನರೂರವರ ಸಾರಥ್ಯದಲ್ಲಿ ನಾವೆಲ್ಲ ಸೇರಿಕೊಂಡು. ಆಗ ನಮ್ಮ ಕಮಿಟಿಯಲ್ಲಿ ಏನು ದಾಸಪ್ಪಣ್ಣ ಇರಲಿಲ್ಲ, ಅವರು ಬಂದಿದ್ದರು. ಬೆಳಗ್ಗೆ ಬಂದವರು ಮತ್ತು ರಾತ್ರಿ 9 ಗಂಟೆಗೆ ಆಟ ಮುಗಿದ ಮೇಲೆ ಹೋದವರು ಇಡೀ ದಿವಸ ನಮ್ಮೊಟ್ಟಿಗೆ ಅವರಿದ್ದರು. ಅದು ಎಷ್ಟು ಅವರ ಕಾಳಜಿ ಅಂದರೆ, ಅಲ್ಲಿ ಉಪಹಾರ ಕೊಡುವಾಗ ಟೌನ್ ಹಾಲ್ ನೋಡಿ, ದೊಡ್ಡ ಗ್ಯಾದರಿಂಗ್, 1-2 ಸಾಲಿಗೆ ಅಲ್ಲಿ ಉಪಹಾರ ಹೋಗಲಿಲ್ಲ. ಕೂಡಲೇ ನನ್ನನ್ನು ಕರೆದವರು, ಅವರು 2 ಸಾಲಿಗೆ ಪೋತುಜ್ಜಿ, ಕಡೆಗೆ ಕೊರ್ತುಜೇರ್ ಅಂತ ಬರು ಅಂತ ಹೇಳಿ, ಇದು ಬೇಕು ಹೇಳಿ ಕಲಾವಿದನಿಗೆ. ಕುರಿಯ ವಿಠಲಶಾಸ್ತ್ರಿಗಳ ಸನ್ಮಾನದಲ್ಲಿ ಏನಾದರೂ ಒಂದು ತೊಂದರೆ ಆದರೆ ದಾಸಪ್ಪಣ್ಣನಿಗೇನು, ಅದು ವಿಠಲಶಾಸ್ತ್ರಿಗಳ ಬಗ್ಗೆ ಅವರಿಗಿದ್ದ ಗೌರವ, ಕಲೆಯ ಬಗ್ಗೆ ಇದ್ದಂಥ ಅವರ ಪ್ರೀತಿ. ಇಂಥ ಒಬ್ಬ ದೊಡ್ಡ ವ್ಯಕ್ತಿತ್ವದ, ದೊಡ್ಡ ಸಾಧನೆಯ ದಾಸಪ್ರಾಯಿಗಳನ್ನು ಇವತ್ತು ಸನ್ಮಾನ ಮಾಡಿದ್ದು ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ. ಹಾಗೆಯೇ ಭಜನೆ ಮತ್ತು ಯಕ್ಷಗಾನ, ಭಜನೆ, ಹರಿಕಥೆ, ಯಕ್ಷಗಾನ ಅದು ಒಂದಕ್ಕೊಂದು ಪೂರಕ ಮತ್ತು ಪ್ರೇರಕ.
ಹಾಗೆ ಕುರುನಾಡಿನ ಭಜನಾ ಸಂಘಕ್ಕೂ ಒಂದು ಮರ್ಯಾದೆ ಮಣ್ಣು ಸಿಕ್ಕಿದೆ ಇವತ್ತು. ಕುರುನಾಡು ಅಂದರೆ ಅದು ಯಕ್ಷಗಾನದ ಒಂದು ಪವರ್ ಸೆಂಟರ್, ಅದು ಪವರ್ ಸೆಂಟರ್. ಅದು ಅನಾದಿ ನನ್ನ ಬುದ್ಧಿ ಬರೋ ಕಾಲ ನಾನು ನೋಡ್ತಾ ಇದ್ದೇನೆ. ತೆಕ್ಕುಂಜದವರ ಮೇಳ ನಡೆಸೋಕೆ ಇರಬಹುದು, ಕೀರ್ತಿಶೇಷ ಶಂಕರ ಭಟ್ರ ನೇತೃತ್ವದ ಆ ಕೈರಂಗಳದ ಯಕ್ಷಗಾನ ಸಂಘ ಇರಬಹುದು. ಆಮೇಲೆ ಈಗಾಗಲೇ ರಾಜಾರಾಮಣ್ಣ ಹೇಳಿದ ಹಾಗೆ ಹಿರಿಯ ಸರಕಾರಿ ಅಧಿಕಾರಿಯಾಗಿದ್ದುಕೊಂಡು ಯಕ್ಷಗಾನಕ್ಕೆ ಹೇಗೆ ಪೋಷಣೆ ಕೊಟ್ಟ ಅದರಲ್ಲಿ ತೊಡಗಿಸಿಕೊಂಡ ಟಿ ಶಾಂಭಟ್ರಿದಿರ್ಬೋದು. ಇಂಥವರೆಲ್ಲ ಈ ಕುರುನಾಡಿನ ಪುಣ್ಯ ಭೂಮಿಗೆ ಸಂಬಂಧಪಟ್ಟವರು. ಆ ಒಂದು ಪರಂಪರೆಯಲ್ಲಿ ಹುಟ್ಟಿ ಬಂದಂಥ ವಿನಯ ಕುರುನಾಡರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಅವರನ್ನು ಮತ್ತು ರಮೇಶ್ ಮಂಜೇಶ್ವರ್ ಇವರನ್ನು ನಾನು ಒಂದು ರೀತಿಯಲ್ಲಿ ಏನು ಅವಳಿ ಸಹೋದರರು ಅಂತ ಕರೆದು ತಪ್ಪಾಗಲಿಕ್ಕಿಲ್ಲ. ಅವರಿಬ್ಬರೇ ಇದನ್ನು ಆರಂಭ ಮಾಡಿದ್ದಂತ ರಾಜಾರಾಮಣ್ಣ ಹೇಳಿದರು. ಅವರು ಇಬ್ಬರು ಕೂಡ ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ಅಥವಾ ಬೆನ್ನೆಲುಬಾಗಿ ಕಟ್ಟಿದಂಥ ಈ ಬ್ರಾಹ್ಮರಿ ಯಕ್ಷಮಿತ್ರರ ಸಂಘ 9ನೇ ವರ್ಷ. ನಮ್ಮ ಗುರುಗಳು ರಾಘವೇಶ್ವರ ಶ್ರೀಗಳು ಯಾವಾಗಲೂ ಹೇಳಿಕುಂಟು, ನಾವು ದಶಮಾನ ಅಂತ ಸಂಭ್ರಮ ಎಲ್ಲ ಮಾಡ್ತೇವೆ, ಆದರೆ 9ಕ್ಕೆ ದಶಮಗಿಂತಲೂ ಹೆಚ್ಚು ಇಂಪಾರ್ಟೆನ್ಸ್ ಉಂಟು ಅಂತ ಹೇಳ್ತಾರೆ ಅವರು ರಾಜಾರಾಮಣ್ಣ. ನಮ್ಮ ಗುರುಗಳು ಹೇಳಿದಂಥ ಮಾತು 9 ಉಂಟಲ್ಲ, ನವಮಾಸ ಆ ಹೆರಿಗೆಯ ಅದು ಅದ್ಭುತ, ದಶಮಾನಕ್ಕಿಂತ ಅದು ಹೆಚ್ಚು ಎನ್ನುವುದು ಗುರುಗಳ ಒಂದು ಅಂಬೋಣ. ಏನೇ ಇರಲಿ, 9 ವರ್ಷ ಅತ್ಯಂತ ಒಂದು ಮಾದರಿ ಸಂಸ್ಥೆಯಾಗಿ ಈ ಸಂಘವನ್ನು ನೀವು ಕಟ್ಟಿ ಬೆಳೆಸಿದ್ದೀರಿ. ಮುಂದೆ ದಶಮಾನೋತ್ಸವ ಆಗಲಿಕ್ಕಿದೆ. ಆಮೇಲೆ ಬೆಳ್ಳಿ ಹಬ್ಬವೋ ಸುವರ್ಣ ಹಬ್ಬವೋ ಅದು ಆಗಲಿ. ಅದನ್ನೆಲ್ಲ ನೋಡುವಂಥ ಭಾಗ್ಯ ಕೂಡ ಯಕ್ಷಗಾನ ಅಭಿಮಾನಿಗಳ ನಮಗೆಲ್ಲ ಇರಲಿ ಅಂತ ಹೇಳುತ್ತಾ ಇಲ್ಲಿ ಹೆಚ್ಚು ಮಾತಾಡೋದಕ್ಕೆ ಸಮಯಾವಕಾಶ ಇಲ್ಲ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಕೊನೆಗೂ ಒಂದು ಮಾತು ನಾನು ಹೇಳಲೇಬೇಕು. ಕರಾಯಿಯವರು, ಅವರ ಅಜ್ಜನನ್ನು ಕೂಡ ನಾನು ನೋಡಿದ್ದೇನೆ, ರಾಜಾರಾಮಣ್ಣ. ಇವರ ಅಜ್ಜ ಕರಾಯಿ ಕೊರಗಪ್ಪಣ್ಣ ಕುರಿಯದ ಚಾವಡಿಯಲ್ಲಿ ಕೂತು ನಮ್ಮ ಅಜ್ಜನೊಟ್ಟಿಗೆ ಪಂಚಾಯತಿಗೆ ಮಾಡೋದು ನನಗೆ ನೆನಪಾಗ್ತಾಯಿದೆ. ಅವರಿಗೆ ಅನುಷ್ಠಾನ ಇತ್ತು. ಬೆಳಗ್ಗೆ ಎದ್ದು ಸ್ನಾನ ಮಾಡದೆ ಅವರು ಆಹಾರ ತಗೊಳ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಪುರಾಣ ಶ್ರವಣ. ಇವರ ಅಜ್ಜ. ಆ ಸಂಸ್ಕಾರ ಮೊಮ್ಮಗನಿಗೆ ಬಂದಿದೆ. ಇದು ಹೀಗೆ ಇರಲಿ. ಹೀಗೆ ಭಾಳಷ್ಟು ನಮಗೆಲ್ಲ ಒಂದು ಮಾರ್ಗದರ್ಶಿಯಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಬಂಧಪಟ್ಟ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ ಅವಕಾಶಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಧನ್ಯವಾದ ಸರ್. ಇಂದಿನ ಯಕ್ಷಗಾನದ ಸಂಯೋಜನೆಯಲ್ಲಿ ನಮ್ಮ ಜೊತೆಗೆ ಸಹಕಾರ ನೀಡಿರುವಂಥದ್ದು ಡಿ ಮಾಧವ ಬಂಗೇರ್ ಅವರು. ದಯವಿಟ್ಟು ನಮ್ಮ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಶ್ರೀಯುತರು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಇಂದಿನ ಯಕ್ಷಗಾನದ ಸಂಯೋಜನೆಯಲ್ಲಿ ನಮ್ಮ ಜೊತೆಗೆ ಸಹಕಾರ ನೀಡಿರುವ ಡಿ ಮಾಧವ ಬಂಗೇರ ತಮಗೆ ಭ್ರಾಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ವತಿಯಿಂದ ಪ್ರೀತಿಯ ಅಭಿನಂದನೆಗಳು, ಧನ್ಯವಾದಗಳು. ಇದೀಗ ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು, ವೇದಿಕೆಯ ಮುಂಭಾಗದಲ್ಲಿರುವ ಸರ್ವರನ್ನು ಕೂಡ ಅಭಿನಂದಿಸುತ್ತಾ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ವಿನಯ ಕೃಷ್ಣ ಕುರ್ನಾಡು. ಬ್ರಾಹ್ಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ಅಂದರೆ ಮಂಗಳೂರಿನಲ್ಲಿ ಸಮಯದ ಜ್ಞಾನ ನಮಗಿದೆ ಅಂದ್ಕೊಂಡವರು ನೀವುಗಳು. ಇದೀಗ ಸಮಯ ಮೀರ್ತಾ ಇದೆ. ಆದ್ದರಿಂದ ಒಂದೇ ಮಾತಿನಲ್ಲಿ ಸಭೆಯ ಅಧ್ಯಕ್ಷಾದಿಯಿಂದ ಹಿಡಿದು ಕೊನೆಗೆ ಭಾಷಣ ಮಾಡಿದವರವರೆಗೆ ಹಾಗೂ ಸನ್ಮಾನ ಸ್ವೀಕರಿಸಿದಂಥ ಯಕ್ಷಮಣಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ದಾಸಪ್ರಾಯಿಗಳು ಹಾಗೂ ಯಕ್ಷ ಸೇವಾ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದಂತಹ ಮೋನಪ್ಪ ಗೌಡ ಮತ್ತು ಕುರುನಾಡಿನ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿಯವರಿಗೆ ಒಂದೇ ಮಾತಿನಲ್ಲಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಈ ಸಭಾ ಕಾರ್ಯಕ್ರಮಕ್ಕೆ ಅಂತಿಮ ಚುಕ್ಕೆಯನ್ನು ಇಡ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಮತ್ತೊಮ್ಮೆ ಗೌರವಿಸ್ತಾ, ಹಾಗೆ ಬಂದಂಥ ಎಲ್ಲ ಕಲಾ ಪ್ರೇಕ್ಷಕರನ್ನು ಕೂಡ ಗೌರವಿಸ್ತಾ ಯಕ್ಷಗಾನವನ್ನು ಮುಂದುವರಿಸುವುದಕ್ಕೆ
ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಕೇಳುತ್ತಾ ಈ ಸಭಾ ಕಾರ್ಯಕ್ರಮಕ್ಕೆ ಅಂತಿಮವಾದ ಚುಕ್ಕಿಯನ್ನು ಹೇಳ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ.